ಎಸ್, ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆ ಅನ್ಸುತ್ತೆ. ಎಸ್, ಓಕೆ. ತುಂಬ ದಿವಸ ಆಗಿತ್ತು ಮೀಟ್ ಆಗಿ. 3 ದಿವಸ ಆಗಿತ್ತಲ್ವ ಕ್ಲಾಸ್ ತಗೊಂಡು? ಇಲ್ಲ, ನೆನ್ನೆ ತಗೊಂಡಿದ್ನಲ್ಲ. ಮೊನ್ನೆನಾ? ಎಸ್, ವೆರಿ ಗುಡ್. ನೆನ್ನೆನೇ ತಗೊಂಡಿದ್ದೆ. ಮೊನ್ನೆ ಅನ್ಸುತ್ತೆ ಅಂತಮ್ಮ. ಶನಿವಾರ. ಮೊನ್ನೆ ಮೊನ್ನೆಗಳೇ ಮರ್ತೋಗ್ಬಿಟ್ಟಿದೆಯಲ್ವ ಅಂತಂದಿರಾ? ಓಕೆ. ಸೊ ಎಸ್, ನಮಸ್ತೆ. ಓಕೆ, ಈಗ ಒಂದು ಮ್ಯಾಥ್ಸ್ ಅಲ್ಲಿ ಒಂದು ಚಾಪ್ಟರ್ ಆಗಿದೆ ಸರ್. ಗುಡ್ ಈವ್ನಿಂಗ್. ಓಕೆ, ಡನ್. ಎಲ್ಲರೂ ಮ್ಯೂಟ್ ಮಾಡ್ಕೊಂಡಿರಿ. ಸ್ವಲ್ಪ ಜನ ಡೆಮೋ ಕ್ಲಾಸಿಗೆ ಬಂದಿದ್ದಾರೆ. ಯಾರ್ಯಾರು ಡೆಮೋ ಕ್ಲಾಸಿಗೆ ಹೊಸ್ದಾಗಿ ಬಂದಿದ್ದೀರಾ, ಸೊ ನೀವು ಕೂಡ ಕೇರ್ಫುಲ್ ಆಗಿ ಕ್ಲಾಸ್ನ ಕೇಳಿ. ಆ್ಯಂಡ್ ಅರ್ಜುನ ಬ್ಯಾಚ್ ಅವರು ಕೂಡ ಇದ್ದೀರಾ, ಕರೆಕ್ಟಾಗಿ ಲಿಸನ್ ಮಾಡಿ ಕ್ಲಾಸ್ನ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಆಲ್ರೆಡಿ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಒಂದು ಚಾಪ್ಟರ್ ಆಗೋಗಿದೆ. ಗಾಟ್ ಇಟ್. ಸೊ ದಟ್ ಈಸ್ ಟ್ರಿಗ್ನೋಮೆಟ್ರಿ, ರೈಟ್? ಆ್ಯಂಡ್ PMS ಅಲ್ಲಿ ಫಸ್ಟ್ ಚಾಪ್ಟರ್ ಆಗಿಬಿಟ್ಟಿದೆ. ಸೊ ನಿಮ್ಗೆ ಅಲ್ಲಿ 8 ಮಾರ್ಕ್ಸು ಫಿನಿಶ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ. ತುಂಬ ಈಸಿ ಇರುತ್ತೆ. ತುಂಬ ಅಂದರೆ ತುಂಬ ಈಸಿ. ನೀವು ಏನು ಕಲ್ತಿದ್ದೀರಾ, ನೀವು ಏನು ನೋಡ್ತಾ ಇದ್ದೀರಾ ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಇದರಲ್ಲೂ ಕೂಡ ಏನು ಹೊಸ್ತೇನಿರೋದಿಲ್ಲ, ನೀವು ಕೇಳಿರುವಂಥದ್ದೇ ಇರುತ್ತೆ. ಸೊ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕೇರ್ಫುಲ್ಲಾಗಿ ಪಾಠ ಕೇಳಿ. ಓಕೆ, ನಾನು ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ನಾನು ಹೆಂಗೆ ಅಪ್ರೋಚ್ ಮಾಡ್ತೀನಿ ಒಂದು ಟಾಪಿಕ್ನ, ಅದೇ ರೀತಿ ನೀವು ಯೋಚನೆ ಮಾಡಬೇಕು. ಓಕೆನಾ? ಸೊ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ದೆನ್ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ಸೊ ಅದಕ್ಕಿಂತ ಮುಂಚೆ ಸೊ ನಿಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಏನಿದೆ ಈ ಸಬ್ಜೆಕ್ಟ್ ಅಲ್ಲಿ ಏನೇನೆಲ್ಲ ಹೇಳುತ್ತೆ, ಹೆಂಗೆಲ್ಲ ಓದಬೇಕು ಅಂತ ಒಂದು 5 ನಿಮಿಷ ಮಾತಾಡ್ಬಿಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಏನು ಚಾಪ್ಟರ್ ಇದೆ, ಸೊ ಇದು ಎಷ್ಟು ಮಾರ್ಕ್ಸ್ ಬರುತ್ತಪ್ಪ? ಪ್ರತಿ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಇರುತ್ತೆ ನಿಮ್ಮ DCET-ಗೆ? ಎಸ್, 20 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಫಾರ್ 20 ಮಾರ್ಕ್ಸ್. ಓಕೆ, ಅದರಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಏನಿದೆ ಇದರಲ್ಲಿ ನಿಮಗೆ ಟೋಟಲ್ 4 ಯೂನಿಟ್ ಬರ್ತವೆ. ಓಕೆ, ಸೊ ನಿಮಗೆ ನಾನು ಮುಂಚೆನೆ ಹೇಳಿದ್ದೀನಿ, ಟೋಟಲ್ ಫ್ರಮ್ ಆಲ್ ದಿ 5 ಸಬ್ಜೆಕ್ಟ್ಸ್ ನಿಮಗೆ 24 ಚಾಪ್ಟರ್ ಬರ್ತವೆ, 24 ಚಾಪ್ಟರ್ಸ್. ಓಕೆನಾ? ಆ 24 ಚಾಪ್ಟರ್ಸ್ ನೇಮ್ಗಳು ನೆನಪಿರ್ಬೇಕು ನಿಮಗೆ. ಎಷ್ಟೋ ಜನಕ್ಕೆ ಆ ನೇಮ್ಗಳೇ ಗೊತ್ತಿರಲ್ಲ. ಓಕೆನಾ? ನೀವು ನೇಮ್ಗಳೇ ಗೊತ್ತಿಲ್ಲ ಅಂತಂದ್ರೆ ಚಾಪ್ಟರ್ದು ಅದರೊಳಗಡೆ ಇರೋ ಕಂಟೆಂಟ್ ಎಲ್ಲ ಹೆಂಗ್ ಕಲಿತೀರಾ? ಓಕೆ, ಪಟ 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 ಹೇಳ್ಕೊಂಡು ಹೋಗ್ಬೇಕು. ಮ್ಯಾಥ್ಸ್ ಅಂತಂದ್ರೆ ತಕ್ಕಂತ 5 ಚಾಪ್ಟರ್ ಹೇಳ್ಬೇಕು. PMS ಅಂದ್ರೆ 5 ಚಾಪ್ಟರ್ ಹೇಳ್ಬೇಕು. ಓಕೆನಾ? ಸ್ಟ್ಯಾಟ್ಸ್ ಅಂತಂದ್ರೆ 5 ಚಾಪ್ಟರ್ ಹೇಳ್ಬೇಕು. IT ಸ್ಕಿಲ್ ಅಂದ್ರೆ 5 ಚಾಪ್ಟರ್ ಹೇಳ್ಬೇಕು. ಎಲ್ಲ ಚಾಪ್ಟರ್ಸ್ ನೇಮ್ಗಳು ನಿಮಗೆ ಗೊತ್ತಿರಬೇಕು. ಸೊ ಇದು ನಿಮಗೆ ತಲೆ ಇರಲಿ. ಇದರಲ್ಲಿ ನಿಮ್ಗೆ 4 ಯೂನಿಟ್ ಬರ್ತವೆ ಟೋಟಲ್ ಆಗಿ. ಸೊ ಯೂನಿಟ್ 1 ಏನ್ ಹೇಳುತ್ತೆ ಅಂತಂದ್ರೆ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ ಹೇಳುತ್ತೆ. ಇದು ಬಂದ್ಬಿಟ್ಟು ನಿಮ್ಮ DCET-ಗೆ 3 ಮಾರ್ಕ್ಸ್ ಬರುತ್ತೆ. ಸೊ 3 ಮಾರ್ಕ್ಸ್ ಚಾಪ್ಟರ್ ಇದು. ಸೊ ಯೂನಿಟ್ 2 ಬಂದ್ಬಿಟ್ಟು ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಇದು ಬಂದ್ಬಿಟ್ಟು 6 ಮಾರ್ಕ್ಸ್ ಬರುತ್ತೆ. ಸೊ ವೆರಿ ಬಿಗ್ಗೆಸ್ಟ್ ಚಾಪ್ಟರ್. ಓಕೆನಾ? ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಗ್ರಾಫ್ಸ್ ಬಗ್ಗೆ ಹೇಳ್ತೀವಿ, ಗ್ರಾಫಿಕಲ್ ಅಪ್ರೋಚ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಓಕೆನಾ? ಈ ಚಾಪ್ಟರ್ ನಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ಯಾವ್ಯಾವ ಸಬ್ಜೆಕ್ಟ್ ಥಿಯರಿ ಸಬ್ಜೆಕ್ಟ್ ಇರ್ತವೆ, ಯಾವ್ಯಾವ. ಈಗ ಸಪೋಸ್ ಇಫ್ ಯು ಟೇಕ್ PMS ಅಲ್ಲಿ ಎಲ್ಲೂ ಕ್ಯಾಲ್ಕುಲೇಷನ್ಸ್ ಅಂತ ಬರೋದಿಲ್ಲ, ಎಲ್ಲ ಇಟ್ ಈಸ್ ಅ ಥಿಯರಿ ಬೇಸ್ಡ್. ಓಕೆನಾ? ಅಲ್ಲೂ ಒಂದೇ ಒಂದು ಫಾರ್ಮುಲಾ ಬರುತ್ತೆ, ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಒಂದು 4th ಚಾಪ್ಟರ್ ಏನೋ ಬರುತ್ತೆ, ಅದನ್ನ ನಾನು ಹೇಳ್ತೀನಿ. ಅಷ್ಟೊಂದೇನು ಇಂಪಾರ್ಟೆಂಟ್, ತುಂಬಾ ಏನು ಕ್ಯಾಲ್ಕುಲೇಷನ್ಸ್ ಎಲ್ಲ ಹಿಂಗೆ ಕೇಳಲ್ಲ, ಸಿಂಪಲ್ ಆಗಿರುತ್ತೆ. ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ ಆಸ್ ಯೂಶುವಲ್ ಗೊತ್ತು, ಇಟ್ಸ್ ಆಲ್ ಅಬೌಟ್ ಪ್ರಾಬ್ಲಮ್ಸ್. ಸೊ ಅದರಲ್ಲಿ ಇದ್ರ ಜೊತೆಗೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ, ಸ್ವಲ್ಪ ಗ್ರಾಫಿಕಲ್ ಅಪ್ರೋಚ್ ಇರುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಪರ್ಸೆಂಟೇಜು ಅದು ಇದು ಎಲ್ಲ ಕನ್ನಡದೆಲ್ಲ ಇರುತ್ತೆ, ಅದನ್ನ ನಾನು ಮಾತಾಡ್ತೀನಿ ಆಮೇಲೆ. ದಿಸ್ ದ ಬಿಗ್ಗೆಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಏನು? ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಓಕೆ, ಸೊ ನೆಕ್ಸ್ಟ್ 3rd ಚಾಪ್ಟರ್ ಬಂದ್ಬಿಟ್ಟು ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಂತ. ಸೊ ಇದು ನಿಮಗೆ 5 ಮಾರ್ಕ್ಸ್ ಇರುತ್ತೆ. ದಿಸ್ ಇಸ್ ಆಲ್ಸೋ ಎ ಬಿಗ್ಗೆಸ್ಟ್ ಚಾಪ್ಟರ್. 5 ಮಾರ್ಕ್ಸ್ ಬರುತ್ತೆ. ಓಕೆ, ಅದರಿಂದ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ದಿಸ್ ಇಸ್ ಫಾರ್ 6 ಮಾರ್ಕ್ಸ್. 6 ಮಾರ್ಕ್ಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ದ ಬಿಗ್ಗೆಸ್ಟ್ ಚಾಪ್ಟರ್. 6 ಮಾರ್ಕ್ಸ್. ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಕೇಳುವಂತಹ ಚಾಪ್ಟರ್ ಇದು. ಇಂಟ್ರೊಡಕ್ಷನ್ ತುಂಬಾ ಕಡಿಮೆ ಸಿಲೆಬಸ್, ತುಂಬಾ ವೇಟೇಜ್ ಜಾಸ್ತಿ.
ಸಿ ಇಫ್ ಯು ಟೇಕ್ ದಿಸ್ ಸಮ್ಮರೈಸೇಷನ್ ಆಫ್ ಡೇಟಾ ನಿಮ್ಗೆ ತುಂಬಾ ಓದಬೇಕಾಗುತ್ತೆ. ಬಟ್ ಪೈಥಾನ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಚಿಕ್ಕ ಚಾಪ್ಟರ್. ಓಕೆ, ತುಂಬಾ ದೊಡ್ಡದಾಗಿ ಏನಿಟ್ಟಿಲ್ಲ, ಬಟ್ 6 ಮಾರ್ಕ್ಸ್ ಕೇಳ್ತಾನೆ. ಸಿಂಪಲ್ ಆಗಿ ಓದ್ಬೇಕು. ಮತ್ತೆ ಹೇಳಿದೀನಿ, ನಿಮ್ಮ DCET-ಗೆ ಯಾವುದೋ ಒಂದು ಸಬ್ಜೆಕ್ಟ್ ನಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ ಸರ್ ಅಂತ ಅಂದ್ರೆ ನೆವರ್. 5 ಸಬ್ಜೆಕ್ಟ್ ನಲ್ಲೂ ಎಕ್ಸ್ಪರ್ಟ್ ಇರ್ಬೇಕು ನೀನು, ಆವಾಗ್ಲೇನೆ ಸ್ಕೋರ್ ಆಗತ್ತೆ ನಿಮ್ಗೆ. ಅರ್ಥ ಆಗಲ್ವಾ? ಸೊ ನಾನು IT ಸ್ಕಿಲ್ಸ್ ಚೆನ್ನಾಗಿ ಮಾಡ್ತೀನಿ ಸರ್, ನೀನು ಎಷ್ಟೇ IT ಸ್ಕಿಲ್ಸ್ ಚೆನ್ನಾಗಿ ಮಾಡ್ರು ಕೇಳದೆ 20 ಮಾರ್ಕ್ಸ್ ಅದರಲ್ಲಿ. ಓಕೆನಾ? ಸೊ ಹಂಗಾಗಿ ನೀವು 5 ಸಬ್ಜೆಕ್ಟ್ ತರೋ ಇರಬೇಕು, ಅದಲ್ವಾ? ಸೊ ನಾನ್ ಹೆಂಗೆ ಅಪ್ರೋಚ್ ಮಾಡ್ತೀನಿ, ನೀವು ಅದೇ ತರ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಎಕ್ಸ್ಪರ್ಟ್ ಆಗ್ತಾ ಹೋಗ್ಬೇಕು. ಒಂದೊಂದೇ ಚಾಪ್ಟರ್. ಓಕೆನಾ? ಮಾಡ್ತಾ ಹೋಗಿ ಬರುತ್ತೆ. ಓಕೆನಾ? ಸೊ ಬರಲ್ಲ ಅನ್ನೋದೇನಿಲ್ಲ. ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ತುಂಬಾ ಜನ ನನಗೆ ರೀಸನ್ಸ್ ಕೊಡ್ತೀರಾ, ಸರ್ 5th ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಇದೆ, ಅದು ಬ್ಯಾಲೆನ್ಸ್ ಮಾಡಕ್ಕಾಗ್ತಿಲ್ಲ, ಇದು ಬ್ಯಾಲೆನ್ಸ್ ಮಾಡಕ್ತಿಲ್ಲ. ಎಸ್, ಅಫ್ಕೋರ್ಸ್ ರಿಸ್ಕ್ ಇದ್ದೇ ಇರುತ್ತಪ್ಪ. ಓಕೆನಾ? ವಿತೌಟ್ ರಿಸ್ಕ್, ನೋಡಿ ನೀವೇ ಹೇಳ್ತಿದ್ದೀರಾ ಸರ್ ರಿಸ್ಕ್ ಆಗ್ತಿದೆ ಸರ್ ಅಂತ. ರಿಸ್ಕ್ ಅಲ್ಲೇನೆ ಸಕ್ಸಸ್ ಅಡಗಿರೋದು. ವಿತೌಟ್ ರಿಸ್ಕ್ ಏನಾದ್ರೂ ಸಕ್ಸಸ್ ಸಿಕ್ತಿದೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಂತೂ ಇರೋದಿಲ್ಲ, ಇಟ್ ಈಸ್ ಟೆಂಪರರಿ. ಅರ್ಧಲ್ವಾ? ರಿಸ್ಕ್ ತಕೊಂಡ್ ಯಾರು ಮಾಡ್ತೀರಾ ಅವ್ರಿಗೆ ಒಂದ್ ದಿವಸ ಸಕ್ಸಸ್ ಸಿಗೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಓವರ್ ಆಲ್ ವ್ಯೂ ಆಫ್ ದಿ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್. 5 ಚಾಪ್ಟರ್ ಬರ್ತವೆ, ನಿಮ್ಗೆ ಗೊತ್ತಿರಬೇಕು. ಸರ್ ಈ ಚಾಪ್ಟರ್ ಏನ್ರ ಬಗ್ಗೆ ಇರುತ್ತೆ ಸರ್, ಏನೇನೆಲ್ಲ ಇರುತ್ತೆ ಸರ್ ಈ ಚಾಪ್ಟರ್ ಅಲ್ಲಿ ಅಂತ ಅಂದ್ರೆ, ಸೊ ಮೊದಲನೇ ಚಾಪ್ಟರ್ ಏನ್ ಹೇಳ್ತಿದೆ ಅಂತಂದ್ರೆ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆನೇ ಓದ್ತೀವಿ. ಓಕೆನಾ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದ್ರೆ ಏನು ಅಂತಂದ್ರೆ ಒಂದು ಡೇಟಾ ಅಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಒಂದು ಇನ್ಫಾರ್ಮೇಶನ್ ಅಂತ. ಅದ್ರ ಬಗ್ಗೆ ಡೆಫಿನೇಷನ್ ಎಲ್ಲ ಹೇಳ್ತಾ ಹೋಗ್ತೀನಿ, ಸೊ ನಿಮಗೆ ಗೊತ್ತಿರಲಿ. ಓಕೆನಾ? ಸೊ ಕಂಪ್ಲೀಟ್ಲಿ ಅದ್ರ ಬಗ್ಗೆನೇ ಹೇಳುತ್ತೆ. ಡೇಟಾ ಕಲೆಕ್ಟ್ ಮಾಡೋದು, ಅನಾಲಿಸಿಸ್ ಮಾಡೋದು, ಅದನ್ನ ಇಂಟರ್ಪ್ರಿಟ್ ಮಾಡೋದು. ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಡೇಟಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ವರ್ಲ್ಡ್. ಓಕೆನಾ? ಸೊ ಎವ್ರಿಥಿಂಗ್ ಯು ಹ್ಯಾವ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ ಇಸ್ ಎ ಡೇಟಾ. ಎವ್ರಿಥಿಂಗ್ ನಾನೇನಾದ್ರು ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ದಟ್ ಈಸ್ ಎ ಡೇಟಾ. ಓಕೆನಾ? ಸೊ ಡೇಟಾ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಡಿಜಿಟಲ್ ಯುಗದಲ್ಲಿ. ಓಕೆ, ಸೊ ನಿಮಗೆ ಕೇಳ್ಬೋದು, ಸರ್ ಯಾಕೆ ಸರ್ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಇಲ್ಲಿ ಪೈಥಾನ್ ಇಟ್ಬಿಟ್ಟಿದಾನಲ್ಲ ಸರ್, ಯಾಕೆ ಸರ್ ಇಟ್ಬಿಟ್ಟಿದ್ದಾನೆ ಇದನ್ನ? ಇದು IT ಸ್ಕಿಲ್ ಅಲ್ಲಿ ಇಡ್ಬೇಕಿತ್ತಲ್ವಾ ನಿಮ್ಗೆ ಅನ್ಸ್ತಿರೋ ಪ್ರಕಾರ? ಇಟ್ ಈಸ್ ಹೌದ್ ತಾನೆ? ನಿಮಗೆ CS ಯಾರು ಇದ್ರೆ ಅವ್ರಿಗೆ ಸ್ವಲ್ಪ ಈಸಿ ಆಗ್ಗುತ್ತೆ, ಬೇರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಇಲ್ಲಿ ಇಟ್ಟಿದ್ದಾನೆ ಅಂತ ಅಂದ್ರೆ, ಇದನ್ನೆಲ್ಲ ಏನ್ ಮಾಡ್ತೀವಿ ಇವಾಗಿನ ಏನ್ ಪ್ರಪಂಚದಲ್ಲಿ ಎವ್ರಿಥಿಂಗ್ ವಿ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್. ಹಂಗಾಗಿ ಕಂಪ್ಯೂಟರ್ ನಲ್ಲಿ ಒಂದು ಡೇಟಾನ ಸ್ಟೋರ್ ಮಾಡೋದು ಹೇಗೆ, ಅದು ಹೆಂಗೆ ಅನಾಲಿಸಿಸ್ ಮಾಡುತ್ತೆ ಥ್ರೂ ದ ಪ್ರೋಗ್ರಾಮಿಂಗ್. ಓಕೆನಾ? ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಓದ್ತಾ ಹೋಗ್ತೀವಿ ಅಷ್ಟೇ. ಓಕೆ, ವೆರಿ ಸಿಂಪಲ್. ಓಕೆ, ಈಗ ಲೆಟ್ಸ್ ಗೆಟ್ ಇಟ್ ಟು ದಿ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸೊ ಯೂನಿಟ್ 1 ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್. ನಿಮಗೆ ಗೊತ್ತಿದೆ ಇದು 3 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಮ್ಯೂಟ್ ಮಾಡಪ್ಪ ರಾಕೇಶ್, ಮ್ಯೂಟ್ ಮಾಡು. ನಿಮಗೆ ಯಾರಿಗಾದ್ರೂ ಸಪೋಸ್ ಪಿನ್ ಮಾಡೋದು ಗೊತ್ತಿಲ್ಲಪ್ಪ ಕ್ಲಾಸ್ನ? ಸೊ ನೀವು ಲೆಫ್ಟ್ಗೆ ಸ್ವೈಪ್ ಮಾಡಿ, ನನ್ನ ಸ್ಕ್ರೀನ್ ಕಾಣುತ್ತೆ ಫಸ್ಟ್ಗೆನೆ, ಅದನ್ನ ಡಬಲ್ ಟ್ಯಾಪ್ ಮಾಡಿ ನಿಮ್ದು ಪಿನ್ ಆಗುತ್ತೆ. ಸಪೋಸ್ ಯಾರಾದ್ರೂ ಮಾತಾಡಿದ್ರು ಕೂಡ ಅವ್ರದ್ದು ಸ್ಕ್ರೀನ್ ನಿಮ್ಗೇನು ಕಾಣೋದಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ಎಸ್ ಬಂಗಾರು, ಸೊ ನೋಡೋಣ DCET 2026ಗೆ ಏನೆಲ್ಲ ಈ ಚಾಪ್ಟರ್ ನಲ್ಲಿ ಸಿಲೆಬಸ್ ಇಟ್ಟಿದ್ದಾರೆ ನಮ್ಮ KEA ಕಡೆಯಿಂದ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ 3 ಟಾಪಿಕ್ ಇದೆ ಅಂತಮ್ಮ. ವೆರಿ ಸಿಂಪಲ್. ನಾನು 3 ವರ್ಷದ ಪೇಪರ್ನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ 3 ಟಾಪಿಕ್ ಇದಾವೆ. ಟಾಪಿಕ್ ನಂಬರ್ 1, ಟಾಪಿಕ್ ನಂಬರ್ 2, ಟಾಪಿಕ್ ನಂಬರ್ 3. 3 ಟಾಪಿಕ್ ಅಲ್ಲೂ ಒಂದೊಂದು ಕ್ವಶನ್ ಕೇಳ್ತಾನೆ ಅಂತಮ್ಮ. ವೆರಿ ಸಿಂಪಲ್. 3 ಕ್ವಶನ್ ಕೇಳ್ಬೇಕು ಇದರಲ್ಲಿ ಚಾಪ್ಟರ್ ಅಲ್ಲಿ. 3 ಟಾಪಿಕ್ ನಲ್ಲೂ ಒಂದೊಂದು ಕ್ವಶನ್ ಕೇಳ್ತಾನೆ. ಸೊ ಸಮ್ಟೈಮ್ಸ್ ಇದು ನೋಡಿ, ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ನೋಡಿ, ಸಪೋಸ್ ಇಫ್ ಯು ಟೇಕ್, ಅದಕ್ಕೆ ನೀವು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾರೋ ರೆಕಾರ್ಡ್ ಆನ್ ಮಾಡ್ಬಿಡ್ರೋ, ರೆಕಾರ್ಡ್ ನನಗೆ ಗೊತ್ತು, ನಾನು ಮಾಡ್ತಿರ್ತೀನಿ, ಡೋಂಟ್ ವರಿ. ಸಿ ಏನಾಗ್ಬಿಡುತ್ತೆ ಅಂತಂದ್ರೆ 2023 ಅಬ್ಸರ್ವ್ ಮಾಡಿದ್ರೆ ಇದ್ರ ಮೇಲೆ 5 ಕ್ವಶನ್ ಕೇಳಿದ್ದಾನೆ ಇದೇ ಚಾಪ್ಟರ್ ಮೇಲೆ. ಹಂಗಾಗಿ ಚೆನ್ನಾಗಿ ಓದ್ಕೊಳ್ಳಿ, ಕನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಯಾವುದು ಮಗಪ್ ಮಾಡಕ್ ಆಗಲ್ಲ. ಸಿಲೆಬಸ್ ಏನಿದೆ ಅಂತ ಅಂದ್ರೆ ಡೆಫಿನೇಷನ್ ಆಫ್ ಡೇಟಾ ಅಂತ ಇದೆ, ಮತ್ತೆ ಅದ್ರ ಕ್ಲಾಸಿಫಿಕೇಶನ್ ಇದೆ. ಡೇಟಾ ಅಂದ್ರೆ ಏನು, ಅದನ್ನ ಹೆಂಗೆಲ್ಲ ಕ್ಲಾಸಿಫೈ ಮಾಡ್ತೀವಿ, ಆ ಕ್ಲಾಸಿಫಿಕೇಶನ್ ಅಲ್ಲಿ ಈ 4 ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಕ್ವಾಲಿಟೇಟಿವ್ ಡೇಟಾ ಅಂತ ಇರುತ್ತೆ, ಇನ್ನೊಂದು ಕ್ವಾಂಟಿಟೇಟಿವ್ ಡೇಟಾ ಅಂತ ಇರುತ್ತೆ.
ಡಿಸ್ಕ್ರೀಟ್ ಡೇಟಾ ಅಂತ ಇದೆ, ನೆಕ್ಸ್ಟ್ ಕಂಟಿನ್ಯೂಸ್ ಡೇಟಾ ಅಂತ ಇದೆ. ನೆಕ್ಸ್ಟ್ ಇಂಥ ಡೇಟಾನ ಕಲೆಕ್ಷನ್ ಮಾಡೋದಕ್ಕೆ, ಡೇಟಾನ ಕಲೆಕ್ಟ್ ಮಾಡೋದಕ್ಕೆ ಯಾವ್ಯಾವೆಲ್ಲ ಟೂಲ್ಸ್ ಇದಾವೆ ಅಂತ ಸೆಕೆಂಡ್ ಟಾಪಿಕ್ ನಲ್ಲಿ ಹೇಳ್ಬೇಕಂತೆ. ಸೊ ಯಾವ ತರ ಥ್ರೂ ಕ್ವಶನೇರ್ ಮುಖಾಂತರ ನಾವು ಕಲೆಕ್ಟ್ ಮಾಡ್ತೀವಿ, ಸರ್ವೆ ಮುಖಾಂತರ ಕಲೆಕ್ಟ್ ಮಾಡ್ತೀವಿ, ಇಂಟರ್ವ್ಯೂ ಮುಖಾಂತರ ಕಲೆಕ್ಟ್ ಮಾಡ್ತೀವಿ, ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಇದೆ, ಅದನ್ನೆಲ್ಲ ಡೀಟೇಲ್ ಆಗಿ ಓದೋಣ, ಡೋಂಟ್ ವರಿ. ಸೊ ಇಷ್ಟು ಟಾಪಿಕ್ ಸೆಕೆಂಡ್ ಅಲ್ಲಿ ಬರುತ್ತೆ. ಥರ್ಡ್ ಅಲ್ಲಿ ನಿಮ್ಗೆ ಡೇಟಾ ಕ್ಲೀನಿಂಗ್ ಅಂತ ಇದೆ. ಈ ಬಟ್ಟೆ ಕ್ಲೀನಿಂಗ್ ಮಾಡ್ತೀವಲ್ಲ, ಅದೇ ತರ ಡೇಟಾ ಏನ್ ಕಲೆಕ್ಟ್ ಮಾಡ್ತೀವಿ ಅದನ್ನ ಕ್ಲೀನ್ ಮಾಡ್ಬೇಕಂತೆ. ಆ ಕ್ಲೀನಿಂಗ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಇದೆ, ಹೆಂಗೆಲ್ಲ ಕ್ಲೀನ್ ಮಾಡ್ತೀವಿ, ಯಾವ ಉದ್ದೇಶಕ್ಕೆ ಕ್ಲೀನ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಲ್ವಾ? ಎಸ್. ತುಂಬಾ ಈಸಿ ಚಾಪ್ಟರ್, 3 ಮಾರ್ಕ್ಸ್ ಜೇಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಇವತ್ತು ಯಾರು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಇವ್ರಿಗೆ ಬರ್ಕೊಡ್ತೀನಿ. ಯು ಟೇಕ್ ಎನಿ ಪೇಪರ್ 2023, 24, 25 3 ಪೇಪರ್ ತಗೊಂಡು ನೋಡಿ, ಮಿನಿಮಮ್ ಒಂದು ಕ್ವಶನ್ ಇವತ್ತಿನ ಕ್ಲಾಸಲ್ಲಿ ಬಂದಿರುತ್ತೆ. ಓಕೆನಾ? ಸೊ ಬಂದಿಲ್ಲ ಅಂತ ಅಂದ್ರೆ ನನ್ಗೆ ಹೇಳು. ಓಕೆನಾ? ಸಿಂಪಲ್ ಆಗಿರುತ್ತೆ ಅಂತಮ್ಮ, ನಾನು ಹೇಳ್ದಷ್ಟು ಕರೆಕ್ಟಾಗಿ ಕೇಳು ಅಷ್ಟೇ. ಈಗ ಆಕ್ಚುಯಲ್ ಟಾಪಿಕ್ಗೆ ಡೈವ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸಮ್ ಬೇಸಿಕ್ ಡೆಫಿನಿಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆನಾ? ಸ್ವಲ್ಪ ಟರ್ಮಿನಾಲಜೀಸ್ಗಳು ಗೊತ್ತಿರಬೇಕು. ಆ ಟರ್ಮಿನಾಲಜಿಗಳನ್ನ ಇಟ್ಕೊಂಡು ನಾನೇನ್ ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ನಮ್ಮ ಥಿಯರಿನ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಏನೇನೆಲ್ಲ ಅದ್ರದ್ದು ನಿಮ್ಗೆ ಗೊತ್ತಿರ್ಬೇಕು ಇದರಲ್ಲಿ ಅಂತಂದ್ರೆ, ಮೊದಲನೇದಾಗಿ ಸಮ್ ಬೇಸಿಕ್ ಡೆಫಿನಿಷನ್ಸ್ ಅಲ್ಲಿ ಮೊದಲನೇದಾಗಿ ನಿಮ್ಗೆ ಡೇಟಾ ಅಂದ್ರೆ ಗೊತ್ತಿರಬೇಕು. ಡೇಟಾ ಅಂದ್ರೆ ಗೊತ್ತಿರಬೇಕು. ಡೇಟಾ ಅಥವಾ ಡಾಟಾ ಇದೆ ಎಲ್ಲ ಒಂದೇನೆ. ಈಗ ಮೊಬೈಲ್ ಡೇಟಾ ಅಂತಿರಲ್ವಾ, ಮೊಬೈಲ್ ಡೇಟಾ ಅಂತ ಹೆಸರು ಕೇಳಿದ್ರೆ ಯಾರಾದ್ರೂ ಒಬ್ರು ಹೇಳಿ, ಡೇಟಾ ಕೇಳಿದ್ರೆ ಹೆಸರು. ಓಕೆ, ಸೊ ಡೇಟಾ ಅಂದ್ರೆ ಏನೂ ಇಲ್ಲ, ವೆರಿ ಸಿಂಪಲ್. ಡೆಫಿನೇಷನ್ ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೇಟಾ ರೆಫರ್ಸ್ ಟು ಫ್ಯಾಕ್ಟ್ಸ್, ಓಕೆನಾ, ಆರ್ ಇನ್ಫಾರ್ಮೇಶನ್. ಓಕೆನಾ? ಫ್ಯಾಕ್ಟ್ಸ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ಅ ಫ್ಯಾಕ್ಟ್ ಅಂತ ಗೊತ್ತಾ. ಸೊ ಅಲ್ಲಿ ಏನ್ ಕಾಣ್ತಿದೆ ದಟ್ ಇಸ್ ಎ ಡೇಟಾ. ನಿಮ್ಗೆ ಏನೋ ಒಂದು ಫ್ಯಾಕ್ಟ್ ಕಾಣ್ತಾ ಇದೆ. ಓಕೆನಾ? ಸೊ ಆ ಫ್ಯಾಕ್ಟ್ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು. ಓಕೆನಾ? ಸೊ ಅದನ್ನ ನಾನು ಡೇಟಾ ಅಂತ ಕರಿಬಹುದು. ಅರ್ಥದಲ್ವಾ? ಈಗ ನನ್ನ ಹೈಟ್ ಬಂದ್ಬಿಟ್ಟು 5.8 ಅಂತ ಹೇಳ್ತೀನಿ ಅಂತ ಇಟ್ಕೋ, ಸುಮ್ಮನೆ 5.8 ಫೀಟ್ ಇದೇನೆ ಅಂತ ಹೇಳ್ತೀನಿ. ದಟ್ ಇಸ್ ಎ ಡೇಟಾ. ಹೌದಾ ಇಲ್ವಾ? ಒಂದು ಇನ್ಫಾರ್ಮೇಶನ್ ಅದು. ಓಕೆ, ಓ ನನ್ನ ಬಗ್ಗೆ ನಿನಗೆ ಗೊತ್ತಾಯ್ತು ಏನೋ ಒಂದು, ಓ ಇವರು ಸರ್ 5.8 ಇದ್ದಾರೆ ಹೈಟು. ಓಕೆನಾ? ಅಂದ್ರೆ ನನ್ನ ಡೇಟಾ ನಿನಗೆ, ನಂದೇನೋ ಒಂದು ಇನ್ಫಾರ್ಮೇಶನ್ ನಿನಗೆ ಗೊತ್ತಾಯ್ತು. ದಟ್ ಈಸ್ ದ ಡೇಟಾ ಫಾರ್ ಯು. ನಿನಗೆ ಅದು ಡೇಟಾ ಆಗುತ್ತೆ. ಅರ್ಧಲ್ವಾ? ಈಗ ಸಪೋಸ್ ನಿನ್ ಮೊಬೈಲ್ ನಂಬರ್ ನನಗೆ ಕೊಡ್ತೀಯ. ಓಕೆನಾ? ದಟ್ ಈಸ್ ಆಲ್ಸೋ ಎ ಡೇಟಾ. ಅರ್ಥ ಆಯ್ತಲ್ವಾ? ನೀನ್ ಯಾವ್ದನ್ನ ಒಂದನ್ನ ಅಬ್ಸರ್ವ್ ಮಾಡ್ತೀಯ, ಅಬ್ಸರ್ವೇಷನ್ ಈಸ್ ಆಲ್ಸೋ ಎ ಡೇಟಾ. ಓಕೆನಾ? ಸೊ ಅಬ್ಸರ್ವೇಷನ್ ಅಂತಾರೆ, ಸಪೋಸ್ ನೋಡಪ್ಪ, ನೀನ್ ಯಾರಿಗೋ ಒಬ್ರಿಗೆ ಕಾಳಾಗ್ತಿರ್ತೀಯ ಅಂತ ಹತ್ಕೊಳಪ್ಪ, XYZ ಬಿಟ್ಬಿಡು, ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಸೊ ನೀನು ದಿನಾ ಅವ್ರ ಮನೆ ನೋಡಿರ್ತೀಯ, ಯಾವ ಕಾಲೇಜ್ ಅಂತ ಗೊತ್ತಿರಲ್ಲ ನಿನ್ಗೆ. ಓಕೆನಾ? ಆದ್ರೂ ಏನೋ ಒಂಚೂರು ಮನ್ಸಲ್ಲಿ ಆಗ್ತಾ ಇರುತ್ತೆ. ಏನ್ ಮಾಡ್ತೀಯ ಅಂತಂದ್ರೆ, ನೀನು ದಿನ ಬಸ್ ಸ್ಟಾಪ್ ಅಲ್ಲಿ ಫಾಲೋ ಮಾಡೋದು, ಬಸ್ ಸ್ಟಾಪ್ ಹೋಗೋದು, ನಿಂತ್ಕೊಳ್ಳೋದು, ಯಾವ ಬಸ್ ಹತ್ತುತ್ತಾರೆ ನೋಡ್ತಿದ್ಯಾ, ಎಲ್ಲಿ ಇಳಿತಾರೆ ಅಂತ ನೋಡ್ತೀವಿ. ಒಂದ್ 2-3 ದಿವಸ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇವ್ರು ಇಲ್ಲಿಂದ ಬರ್ತಾರೆ, ಇಲ್ಲಿ ಬಸ್ ಹತ್ತುತ್ತಾರೆ, ಇಲ್ಲಿ ಬಸ್ ಇಳಿತಾರೆ. ಅಂದ್ರೆ ನೀನೇನ್ ಮಾಡ್ದೆ ಅಲ್ಲಿ? ಅಬ್ಸರ್ವೇಷನ್ ಮಾಡ್ದೆ. ಅಬ್ಸರ್ವೇಷನ್ ಮಾಡಿದ್ರಿಂದ ನಿನ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಹೌದಾ ಇಲ್ಲಪ್ಪ? ಇನ್ಫಾರ್ಮೇಶನ್ ಗೊತ್ತಾಯ್ತು. ದಟ್ ಈಸ್ ಆಲ್ಸೋ ಎ ಡೇಟಾ. ಅದು ಕೂಡ ನಿನ್ಗೆ ಒಂದು ಡೇಟಾ ಆಗುತ್ತೆ. ಸೊ ಡೇಟಾ ಅಂದ್ರೆ ಇದೆ ಅಂತ ಅಲ್ಲ, ಫ್ಯಾಕ್ಟ್ಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಒಂದು ಅಬ್ಸರ್ವೇಷನ್ ಆಗಿರ್ಬೋದು, ಒಂದು ಇವೆಂಟ್ ಆಗಿರ್ಬೋದು, ಇದನ್ನ ಡೇಟಾ ಅಂತ ಕರೀತಾರೆ. ಅದಲ್ವಾ? ಒಂದು ಡೇಟಾ ಅಂತ ಕರೀತಾರೆ. ಸಿಂಪಲ್ ಥಿಂಗ್. ಸೊ ಆ ಡೇಟಾ ಯಾವ ತರ ಇರ್ತವೆ ಡೇಟಾ ಅಂತ ಅಂದ್ರೆ, ಅದು ನಿಮ್ಗೆ ನಂಬರ್ ಫಾರ್ಮೆಟ್ ಅಲ್ಲಿ ಕೂಡ ಇರ್ಬೋದು. ಓಕೆನಾ? ನಂಬರ್. ಈಗ ನನ್ನ ಹೈಟ್ ಹೇಳ್ದೆ ನಾನು ನಿನಗೆ. ಓಕೆನಾ? ನನ್ನ ಹೈಟ್ 5.8 ಅಂತ ಹೇಳ್ದೆ. ಅದನ್ನ ಏನ್ರಲ್ಲಿ ಹೇಳ್ದೆ ನಾನು ನಿಮ್ಗೆ? ಏನ್ರಲ್ಲಿ ಹೇಳ್ದೆ? ನಂಬರ್ ನಲ್ಲಿ ಹೇಳ್ದೆ. ಓಕೆನಾ? ಸೊ ಅದನ್ನ ನಂಬರ್ ಡೇಟಾ ಅಂತ ಕರೀತಾರೆ. ಮುಂದೆ ಬರುತ್ತೆ, ಅದನ್ನ ನ್ಯೂಮರಿಕಲ್ ಡೇಟಾ ಅಂತ ಕರೀತಾರೆ. ಅದಾದ್ಮೇಲೆ ಮಾತಾಡೋಣ. ನಂಬರ್ ನಲ್ಲಿ ಹೇಳ್ದೆ, ಅಥವಾ ಯಾವ್ದೋ ಒಂದು ಬಾಯ್ ಬಿಟ್ಟು ವರ್ಡ್ಸ್ ಅಲ್ಲಿ ಹೇಳ್ಬೋದು, ಪದಗಳಲ್ಲಿ ಕೂಡ ಹೇಳ್ಬೋದು. ಓಕೆನಾ? ಸೊ ನನ್ನ ಹೆಸರು XYZ ಅಂತ ಹೇಳ್ಬೋದು. ಓಕೆನಾ? ಅಂದ್ರೆ ಪದಗಳಲ್ಲಿ ಹೇಳಿದೆ, ವರ್ಡ್ಸ್ ಅಲ್ಲಿ ಹೇಳಿದೆ. ದಟ್ ಈಸ್ ಆಲ್ಸೋ ಎ ಡೇಟಾ. ನನ್ನ ಹೆಸರು ನಿಮಗೆ ಗೊತ್ತಾಯ್ತು. ಓಕೆ, ದಟ್ ಈಸ್ ಆಲ್ಸೋ ಎ ಡೇಟಾ. ಮೆಜರ್ಮೆಂಟ್ ಆಗಿರ್ಬೋದು, ಅಬ್ಸರ್ವೇಷನ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು. ಡಿಸ್ಕ್ರಿಪ್ಷನ್ ಅಂತ ಅಂದ್ರೆ, ಈಗ ಎಷ್ಟೊಂದು ಜನಕ್ಕೆ ಎಷ್ಟೊಂದ್ರಲ್ಲಿ ನಿಮ್ಗೆ ಯಾವ್ದೋ ಒಂದು ಕಥೆ ರೂಪದಲ್ಲಿ ಹೇಳ್ಬೋದು. ಅಂದ್ರೆ ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ನಿನ್ಗೆ ಏನೋ ಒಂದನ್ನ ತಲುಪಿಸಿದ್ರೆ, ನಾನು ಇಷ್ಟನ್ನೆಲ್ಲ ನಿನ್ಗೆ ಹೇಳಿದ್ರೆ, ದಟ್ ಈಸ್ ವಾಟ್ ದ ಡಿಸ್ಕ್ರಿಪ್ಟಿವ್ ಡೇಟಾ. ಓಕೆನಾ? ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಪದಗಳ ಸರಮಾಲೆ. ಓಕೆನಾ? ಸೊ ಪದಪುಂಜದಲ್ಲಿ ನಿನ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇಷ್ಟು ಪ್ಯಾರಾಗ್ರಾಫ್ ಅಲ್ಲಿ, ಅದು ಒಂದು ನಿಮ್ಗೆ ಡೇಟಾ ಆಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು,
ಡೇಟಾ ಅನ್ನೋದು ಯಾವ ರೂಪದಲ್ಲಿ ಬೇಕಾದ್ರೂ ಇರಬಹುದು, ಓಕೆನಾ. ಸೊ ನಂಬರ್ ಅಲ್ಲಿ ಇರ್ಬೋದು, ವರ್ಡ್ಸ್ ಅಲ್ಲಿ ಇರ್ಬೋದು, ಮೆಜರ್ಮೆಂಟ್, ಅಬ್ಸರ್ವೇಷನ್ಸ್, ಇವೆಂಟ್ಸ್, ಏನೋ ಒಂದು ಯಾವ ರೂಪದಲ್ಲಿ ಬೇಕಾದ್ರೂ ನಿಮಗೆ ಡೇಟಾ ಇರ್ಬೋದು. ಅಂದ್ರೆ ಇದು ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಅಂತ, ಇಷ್ಟೇ ಡೇಟಾ ಅಂದ್ರೆ ಇನ್ನೇನು ಇಲ್ಲ, ಓಕೆನಾ, ಕ್ಲಿಯರ್. ಸೊ ಆಕ್ಚುಲಿ ಇದೆಲ್ಲ ನಿಮಗೆ ಬರೋದು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ, ಓಕೆನಾ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇಟ್ ಈಸ್ ಎ ಗ್ರೋಯಿಂಗ್ ಸಬ್ಜೆಕ್ಟ್ ನೌ ಡೇಸ್, ಓಕೆನಾ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ ಏನೇ ಒಂದು ನಾವು ಮಾತಾಡಿದ್ರು ಕೂಡ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ಬೇಕು. ಇವಾಗ ನೀವು ಯು ಹ್ಯಾವ್ ಸೀನ್ ಇನ್ ಸೋಷಿಯಲ್ ಮೀಡಿಯಾ ದೇರ್ ಆರ್ ಮೆನಿ, ಏನದು ಅವನ ಮೇಲೆ ಇವನು, ಇವನ ಮೇಲೆ ಇವನು. ನಾನಂತೂ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀನಿ, ಆಲ್ರೆಡಿ ಅಲ್ಲಿ ಡಿಲೀಟ್ ಮಾಡ್ಬಿಟ್ಟೆ ನಾನು ಇನ್ಸ್ಟಾಗ್ರಾಮ್ನ, ಓಕೆನಾ. ಸೊ ಮತ್ತೆ ತಡ್ಕೊಳಕ್ಕಾಗ್ಲಿಲ್ಲ ಅಂತ ಮತ್ತೆ ಇನ್ಸ್ಟಾಲ್ ಮಾಡಿಬಿಟ್ಟೆ, ಓಕೆನಾ. ಬರೀ ಅವ್ನಿಗೆ ಇವನು, ಇವನಿಗೆ ಅವನು, ಓಕೆನಾ. ಅಂದ್ರೆ ಫ್ಯಾಕ್ಟ್ಸ್ ಅಥವಾ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತಾಡಲ್ಲ, ಇವನು ಯಾರೋ ಹೇಳದ್ನಂತೆ ಅಂತ ಇವನು ಮಾತಾಡೋದಂತೆ. ಸಿ ದಟ್ ಈಸ್ ನಾಟ್ ದ ಥಿಂಗ್. ಅಂದ್ರೆ ನಾವ್ ಯಾವ್ದಾದ್ರು ಒಂದು ಕನ್ಕ್ಲೂಷನ್ಗೆ ಬರ್ಬೇಕಂದ್ರೆ, ಕನ್ಕ್ಲೂಷನ್ ಅಂದ್ರೆ ಏನು, ಡಿಸೈಡ್ ಮಾಡೋದು, ಓಕೆ. ನಾನು ಒಂದು ಕನ್ಕ್ಲೂಷನ್ಗೆ ಬರ್ಬೇಕಂದ್ರೆ ವಿತ್ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ ನಿನಗೆ ಗೊತ್ತಿರಬೇಕು, ಅದ್ರ ಮುಖಾಂತರ ನೀನು ಒಂದು ಕನ್ಕ್ಲೂಷನ್ಗೆ ಬರಬೇಕು. ವಿತೌಟ್ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ ನೀನು ಕನ್ಕ್ಲೂಷನ್ ಬರೋಕ್ಕಾಗಲ್ಲ, ಅರ್ಧಲ್ವಾ. ಸೊ ಹಂಗಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು, ಯಾಕಂದ್ರೆ ನಾವು ಹೇಳ್ತೀವಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡೋ ಫಸ್ಟ್ ಅಂತ ಹೇಳ್ತೀವಿ ನಾವು, ಯೂಶಲಿ ನಾವು ಜಗಳಾಡ್ಬೇಕಾದ್ರೆ, ಓಕೆನಾ. ಸ್ಟಾಟ್ಸ್ ಇಟ್ಕೊಂಡು ಮಾತಾಡ, ನನಗೆಲ್ಲ ಸ್ಟಾಟ್ಸ್ ಗೊತ್ತು ಅಂತ ಹೇಳ್ತೀವಿ. ಅಂದ್ರೆ ಸ್ಟಾಟ್ಸ್ ಅಂದ್ರೆ ಸಬ್ಜೆಕ್ಟ್ ಸ್ಟಾಟ್ಸ್ ಅಂತಲ್ಲ, ಓಕೆನಾ. ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತು, ಓಕೆನಾ. ಸೊ ಇದ್ರ ಬಗ್ಗೆ ಫ್ಯಾಕ್ಟ್ಸ್ ಗೊತ್ತು ಅಂತ ನಾವು ಅರ್ಥ ಅದು, ಓಕೆನಾ. ಇದು ಕ್ಲಿಯರ್. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಆಕ್ಚುಲಿ ಅಂತ ಅಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಇಟ್ ಇಸ್ ಸಬ್ಜೆಕ್ಟ್, ಇಟ್ ಇಸ್ ಅ ಸೈನ್ಸ್ ಆಫ್ ಕಲೆಕ್ಟಿಂಗ್, ಇಟ್ ಈಸ್ ಬೇಸಿಕಲಿ ಎ ಸೈನ್ಸ್. ಸೈನ್ಸ್ ಅಂತ ಅಂದ್ರೆ ಏನು, ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ, ಓಕೆನಾ. ಸೈನ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಸೈನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಬೇಕು, ರ್ಯಾಂಡಮೈಸ್ ಆಗಿ ಇರಬಾರ್ದು. ಸಿಸ್ಟಮ್ಯಾಟಿಕ್ ಅಪ್ರೋಚ್, ಇಟ್ ಇಸ್ ಅ ಸೈನ್ಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್. ನೋಡಿ, ಫಸ್ಟ್ ಡೇಟಾನ ಕಲೆಕ್ಟ್ ಮಾಡ್ತೀವಿ, ಓಕೆ. ಈಗ ಸಪೋಸ್ ಒಂದು ಕ್ಲಾಸ್ ಇರುತ್ತೆ ಅಂತ ಅಂದ್ಕೋ, ಒಂದು ಕ್ಲಾಸ್ ನಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೋ. ಆ 50 ಜನದ್ದು ಹೈಟ್ ನಾನು ಕಂಡಿಡ್ಕೊಂಡ್ಬಿಡ್ತೀನಿ, ಓಕೆನಾ. ಕಲೆಕ್ಟ್ ಮಾಡ್ತೀನಿ ಹೈಟ್ ನ, ಟೇಪ್ ಇಟ್ಕೊಂಡು ಮೆಜರ್ ಮಾಡ್ತೀನಿ, ಒಬ್ಬೊಬ್ಬಂದು, ಓಕೆನಾ. ಸೊ ಅವನ್ನ ಕಲೆಕ್ಟ್ ಮಾಡ್ತೀನಿ. ಆಮೇಲೆ ಅನಾಲಿಸಿಸ್ ಮಾಡ್ತೀನಿ. ಸೊ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡ್ರೆ ಏನ್ ಬರುತ್ತೆ, ಬದನೆಕಾಯಿಯಲ್ಲಿ ಡೇಟಾ ಇಟ್ಕೊಂಡು ಏನ್ ಮಾಡ್ತೀಯಪ್ಪ, ಡೇಟಾನ ಯಾವುದೋ ಒಂದು ಪರ್ಪಸ್ಗೋಸ್ಕರ ನೀನ್ ಕಲೆಕ್ಟ್ ಮಾಡ್ತಾ ಇರ್ತೀಯ ತಾನೆ. ದೇರ್ ಇಸ್ ಅ ಪರ್ಪಸ್ ಫಾರ್ ಡೇಟಾ. ವಿತೌಟ್ ಪರ್ಪಸ್ ನೀನ್ ಏನು ಕಲೆಕ್ಟ್ ಮಾಡ್ತೀಯ, ಓಕೆನಾ. ಯಾಕಂದ್ರೆ ನಿಮ್ಗೆ ಏನು ಪರ್ಪಸ್ ಇದ್ದಂಗೆ ನಾವು ಏನು ಮಾಡೋದಿಲ್ಲ. ಈವನ್ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಟು ಕಂಡಕ್ಟ್ ಎ ಪ್ರಾಜೆಕ್ಟ್, ಟು ಟೇಕ್ ಅಪ್ ಎ ಪ್ರಾಜೆಕ್ಟ್, ದರ್ ಇಸ್ ಎ ಪರ್ಪಸ್ ಅಲ್ವಾ. ಯಾರಾದ್ರೂ ಒಬ್ರು ಹೇಳ್ರಪ್ಪ, ಏನ್ ಪರ್ಪಸ್ ಇರುತ್ತಪ್ಪ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಲಾಸ್ ನಲ್ಲಿ. ವಾಟ್ ಇಸ್ ದ ಪರ್ಪಸ್ ಟು ಟೇಕ್ ಅಪ್ ಎ ಪ್ರಾಜೆಕ್ಟ್? ಅಲ್ಲ, ಎಸ್, ವೆರಿ ಗುಡ್. ಅಂದ್ರೆ ಎಸ್, ಅದೇ ಮಾರ್ಕೆಟ್ ಡಿಮ್ಯಾಂಡ್ ಇರ್ಬೋದು, ಅಥವಾ ಬಿಸ್ನೆಸ್ ಸೋಷಿಯಲ್ ನೀಡ್ ಇರ್ಬೋದು. ಅಂದ್ರೆ ಯಾವುದೋ ಒಂದು ಉದ್ದೇಶ ಅಂತೂ ಇರುತ್ತೆ, ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಉದ್ದೇಶ ಅಂತೂ ಇರುತ್ತೆ, ಓಕೆನಾ. ಸೊ ಇದು ಗೊತ್ತಾಗ್ಬೇಕು ನಿಮ್ಗೆ, ಓಕೆನಾ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀವು ಪ್ರಾಜೆಕ್ಟ್ ಮಾಡ್ತಾ ಇರ್ತೀಯ, ಇದು ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಇಲ್ಲೇನಂತ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದ್ರೆ ಇಟ್ ಇಸ್ ಕಲೆಕ್ಟಿಂಗ್, ಅನಲೈಸಿಂಗ್ ಅಂಡ್ ಪ್ರೆಸೆಂಟಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ದ ಡೇಟಾ ಅಂತ ಹೇಳ್ತೀವಿ. ಪ್ರೆಸೆಂಟಿಂಗ್ ಅಂತ ಅಂದ್ರೆ ನೀನ್ ಡೇಟಾನ ಫಸ್ಟ್ ಕಲೆಕ್ಟ್ ಮಾಡಬೇಕು. ಈಗ 50 ಜನ ಹುಡುಗರು ಇದ್ದಾರೆ, ಆ ಡೇಟಾ ಎಲ್ಲ ಹೈಟ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಕಲೆಕ್ಟ್ ಮಾಡೋದು. ಅನಲೈಸ್ ಮಾಡ್ತೀಯ ಅಂತ ಅಂದ್ರೆ ಓಹೋ ಯಾರ್ಯಾರು ಎಷ್ಟೆಷ್ಟು ಉದ್ದ, ಅಂದ್ರೆ ಮೀನ್ ಆತರ ಅಲ್ಲಪ್ಪ, ಯಾರು ಎಷ್ಟು ಉದ್ದ ಇದ್ದಾರೆ ಅಂತ ನೋಡ್ಕೊಂತೀಯ, ಓಕೆನಾ. ಸೊ ಇವನು ಉದ್ದ ಇದ್ದಾನೆ, ಇವನು ತುಂಡ ಇದ್ದಾನೆ, ಇವನು ಸ್ವಲ್ಪ ಕುಳ್ಳ ಇದ್ದಾನೆ, ಇವನು ಸ್ವಲ್ಪ ಹೈಟ್ ಇದ್ದಾನೆ ಅಂತ ನೋಡ್ಕೊಂತೀಯ, ಓಕೆನಾ. ಅದನ್ನ ಅನಾಲಿಸಿಸ್ ಮಾಡ್ತೀಯ. ಸೊ ನಿನ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ, ಏನೋ ಒಂದು ನಿನಗೊಂದು ಕನ್ಕ್ಲೂಷನ್ ಬರ್ತೀಯ, ಓಕೆನಾ. ಅದನ್ನ ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟ್ ಅಂತ ಅಂದ್ರೆ ಏನು, ಡೇಟಾನ ಯೂಶಲಿ ಈಗ ಸಬ್ಜೆಕ್ಟ್ ವೈಸ್ ಹೋದ್ರೆ ನಿಮ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಈಗ ನೀವು ಎಲ್ಲ ಓದಿದೀವಿ. ಸೊ ನಮ್ಗೆ ಯಾವ್ದೋ ಒಂದು ಟೇಬಲ್ ಕೊಟ್ಬಿಟ್ಟು ಅಥವಾ ಏನೋ ಒಂದು ಡಿಸ್ಕ್ರಿಪ್ಟಿವ್ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ. ಬಟ್ ಅದು ನಾರ್ಮಲ್ ಪೀಪಲ್ಗೆ, ಓಕೆನಾ. ಸೊ ಒಬ್ಬ ಯಾರು ಓದಿರಲ್ಲ ಅಂತ, ಇಲ್ಲಿಟ್ರೇಟ್ ಒಬ್ಬ ಇರ್ತಾನೆ ಅಂತ ಅನ್ಕೋ, ಅವನಿಗೂ ಅರ್ಥ ಆಗೋ ತರ ಇರ್ಬೇಕು ನೀನ್ ಕಲೆಕ್ಟ್ ಮಾಡೋ ಡೇಟಾ. ಅಂದ್ರೆ ಅದನ್ನ ಹಂಗೆ ಪ್ರೆಸೆಂಟ್ ಮಾಡ್ಬೇಕು ನೀನು. ಪ್ರೆಸೆಂಟ್ ಹೆಂಗ್ ಮಾಡ್ತೀರಾ ಸರ್? ಯೂಸಿಂಗ್ ಡಯಾಗ್ರಾಮ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೋದು, ಯೂಸಿಂಗ್, ಯಾಕಂದ್ರೆ ಈಗ ನೀವು ಎಷ್ಟೊಂದು ಜನ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟು ಜನ ಟೆಸ್ಟ್ ಅಟೆಂಡ್ ಮಾಡಿದ್ದೀರಾ? ಮೊನ್ನೆ ಅಟೆಂಡ್ ಮಾಡಿದ್ದೀರಾ ಎಷ್ಟೊಂದು ಜನ? ಸೊ ನನಗೆ ಸ್ವಲ್ಪ 78 ಮೆಂಬರ್ಸ್ ಅಟೆಂಡ್ ಮಾಡಿದ್ದೀರಾ. ನನಗಂತೂ ಬೇಜಾರಾಗ್ತಾ ಇದೆ. ಬರೀ ಅಷ್ಟು ಜನ ಏನಕ್ರಪ್ಪ, ಇಷ್ಟೊಂದೆಲ್ಲ ನಾನು ಪ್ರಯತ್ನ ಪಟ್ಟು ಬರೀ ಅಷ್ಟು ಜನ ಅಟೆಂಡ್ ಮಾಡ್ತಿದ್ದೀರಾ ಅಂತಾರೆ. ಸಿ ಇಟ್ಸ್ ಆಫ್ ನೋ ಯೂಸ್. ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ರೆ ನೀವು ಬರೀ ಏನೋ ಒಂದು
ಟೇಕನ್ ಫಾರ್ ಗ್ರಾಂಟೆಡ್ ತರ ಅಟೆಂಡ್ ಮಾಡ್ತಾ ಇದೀರಾ, ಬಟ್ ಹಂಗ್ ಮಾಡಬೇಡಿ. ಓಕೆನಾ, ಬಿ ಸೀರಿಯಸ್ ಆಗಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ನಿನ್ಗೆ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀನ್ ಎಷ್ಟು ಕಲ್ತಿದ್ಯಾ ಅಂತ ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಪದೇ ಅದೇ ತರ ಕ್ವಶನ್ಸ್ ಮಾಡಿ 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 ನಿಮ್ಗೆ ರಿವಿಷನ್ ಜಾಸ್ತಿ ಆಗುತ್ತೆ, ಇದು ಗೊತ್ತಿರಲಿ. ಮತ್ತೆ ಆ ಟೆಸ್ಟ್ ಬರ್ದಾಗಿ ಸಬ್ಮಿಟ್ ಆದ್ಮೇಲೆ ನಿನ್ಗೆ ಅದೇನ್ ಮಾಡ್ತು ಅಂತ ಅಂದ್ರೆ ಒಂದು ಸರ್ಕಲ್ ತರ ತೋರಿಸ್ತಲ್ವಾ, ನೀನ್ ಎಷ್ಟು ಕರೆಕ್ಟ್ ಮಾಡಿದ್ಯಾ, ಎಷ್ಟು ಇದು ಮಾಡಿದ್ಯಾ ಅಂತ. ಹೌದಾ ಇಲ್ವಾ? ಆಮೇಲೆ ಕೆಳಗಡೆ ಒಂದು ಗ್ರಾಫ್ ತರ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ತಂದ್ಬಿಟ್ಟು ಕರೆಕ್ಟೆಡ್ ಆನ್ಸರ್ ಎಷ್ಟು ಅದೊಂದು ಕಲರ್ ಅಲ್ಲಿ, ರಾಂಗ್ ಆನ್ಸರ್ಸ್ ಎಷ್ಟು, ಅಟೆಂಪ್ಟೆಡ್ ಎಷ್ಟು, ಅನ್ಅಟೆಂಪ್ಟೆಡ್ ಎಷ್ಟು ಅಂತ ಎಲ್ಲ ತೋರಿಸ್ತಿತ್ತು ತಾನೆ. ಅಂದ್ರೆ ಅದನ್ನ ಪ್ರೆಸೆಂಟೇಶನ್ ಅಂತ ಕರೀತಾರೆ. ಅದನ್ನ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ನಮ್ಗೆ, ಓಹೋ ನಂದು ರೇಷಿಯೋ ಹೆಂಗಿದೆ, ನಾನು ಕರೆಕ್ಟ್ ಮಾಡೋದು ಜಾಸ್ತಿ ಮಾಡ್ತಿದ್ದೀನಾ, ತಪ್ಪು ಮಾಡ್ತಾ ಇದೀನ ಅಂತ. ನಾವು ಯಾರು ನಾರ್ಮಲ್ ಆಗಿ ಯಾರೇ ಒಬ್ರು ನೋಡಿದ್ರು ಕೂಡ ಅದು ಅರ್ಥ ಆಗುತ್ತೆ. ಓಕೆನಾ, ಅಂದ್ರೆ ಆತರ ನೀನ್ ಪ್ರೆಸೆಂಟ್ ಮಾಡ್ಬೇಕು ಅಂತ. ಓಕೆನಾ, ಸೊ ಇದು ನಿಮಗೆ ಗೊತ್ತಿರ್ಬೇಕು. ಸೊ ಪ್ರೆಸೆಂಟ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ಇಂಟರ್ಪ್ರಿಟ್ ಮಾಡ್ಬೇಕು. ಇಂಟರ್ಪ್ರಿಟ್ ಅಂದ್ರೆ ಏನು ಅಂತ ಅಂದ್ರೆ, ಸೊ ಕಮ್ ಟು ಎ ಕನ್ಕ್ಲೂಷನ್ ಅಂತ, ಒಂದು ಕನ್ಕ್ಲೂಷನ್ ಬರ್ಬೇಕು. ಓಕೆನಾ, ಈಗ ನೀವು ಟೆಸ್ಟ್ ಬರ್ದಾಗ ನೋಡಿ, ಕರೆಕ್ಟ್ ಆನ್ಸರ್ಸ್ಗೆ ನೀವು ಕಡಿಮೆ ಇದೆ, ರಾಂಗ್ ಆನ್ಸರ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ ಅದ್ರ ಅರ್ಥ ಕನ್ಕ್ಲೂಷನ್ ಬಂದಾಯ್ತು, ನೀನ್ ಪ್ರಿಪೇರ್ ಆಗಿಲ್ಲ ಅಂತ. ಪ್ರಿಪೇರ್ ಆಗಿ ಬಂದಿದ್ರೆ ನಿನ್ ಕರೆಕ್ಟ್ ಆನ್ಸರ್ ಗ್ರಾಫ್ ಜಾಸ್ತಿ ಇರೋದು, ಆ ಕಲರ್ ಜಾಸ್ತಿ ಇರೋದು. ಸೊ ಹಂಗಾಗಿ ಸೊ ಯು ಕಮ್ ಟು ಎ ಕನ್ಕ್ಲೂಷನ್. ಓಕೆನಾ, ಕನ್ಕ್ಲೂಷನ್. ಇಂಟರ್ಪ್ರಿಟ್ ಅಂತ ಅಂದ್ರೆ ಒಂದು ಕನ್ಕ್ಲೂಷನ್ ನ ಹೇಳೋದು. ನೋಡಪ್ಪ, ಈ ತರ ಡೇಟಾ ಕಲೆಕ್ಟ್ ಮಾಡಿದೆ, ಈ ಡೇಟಾ ಕಲೆಕ್ಟ್ ಮಾಡಿ ಅನಾಲಿಸಿಸ್ ಮಾಡಿ ಏನ್ ಮಾಡಿದೆ, ನೆಕ್ಸ್ಟ್ ಪ್ರೆಸೆಂಟ್ ಮಾಡಿದ್ದಾದ್ಮೇಲೆ ಒಂದು ಕನ್ಕ್ಲೂಷನ್ ಬರ್ಬೇಕು. ನೋಡಪ್ಪ, ಈ ಡೇಟಾ ಇಂದ ನನ್ಗೆ ಈ ತೀರ್ಮಾನಕ್ಕೆ ಬರ್ತಾ ಇದ್ದೀನಿ ನಾನು, ಅದಲ್ವಾ? ಸೊ ಯು ಆರ್ ಎ ಕಲ್ಪ್ರಿಟ್. ಓಕೆನಾ, ಈ ತರ ಹೇಳೋದು. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಇದನ್ನೆಲ್ಲ ಮಾಡೋದ್ನ, ಈ ತರದ ಒಂದು ಸಬ್ಜೆಕ್ಟ್ ನ, ಈ ತರ ಒಂದು ಸೈನ್ಸ್ ನ ನಾವು ಏನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇಷ್ಟೇ ಸರ್. ಈ ಡೆಫಿನೇಷನ್ ಕೇಳ್ತಾರ ಸರ್? ಎಲ್ಲೂ ಕೇಳಲ್ಲ, ಬಟ್ ಗೊತ್ತಿರ್ಲಿ ಅಷ್ಟೇ. ಓಕೆನಾ, ಇಟ್ಸ್ ಎ ಸೈನ್ಸ್ ಆಫ್ ಕಲೆಕ್ಟಿಂಗ್. ಏನೇನ್ ಮಾಡ್ತೀವಿ ಇದರಲ್ಲಿ? ಕಲೆಕ್ಟ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಇಂಟರ್ಪ್ರಿಟ್ ಮಾಡ್ತೀವಿ. ಈ 4 ವರ್ಡ್ ನೆನಪಿರ್ಲಿ, ಸಾಕು, ಮುಗಿದೋಯ್ತು. ಅರ್ಥ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಇಂಟರ್ಪ್ರಿಟ್ ಮಾಡ್ತೀವಿ. ಇಂಟರ್ಪ್ರಿಟ್ ಅಂದ್ರೆ ಅಂತ ಹೇಳಿದೀನಿ, ಕನ್ಕ್ಲೂಷನ್. ಒಂದು ಕನ್ಕ್ಲೂಷನ್ ಬರೋದು. ಓಕೆನಾ, ಸೊ ಇಷ್ಟು ಬೇಸಿಕ್ ಗೊತ್ತಿಲ್ಲ ನಿಮ್ಗೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಟರ್ಮಿನಾಲಜಿಗಳಿದಾವೆ. ಓಕೆನಾ, ಈ ಚಾಪ್ಟರ್ ನಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ. ಇದರಲ್ಲಿ 3 ಮೇಜರ್ ಟರ್ಮಿನಾಲಜಿ ಇದಾವೆ ಇಲ್ಲಿ ಈ ಚಾಪ್ಟರ್ ನಲ್ಲಿ. ಒಂದು ಯೂನಿಟ್ ಅಂತ ಇದೆ, ಇನ್ನೊಂದು ಪಾಪ್ಯುಲೇಷನ್ ಅಂತ ಇದೆ, ಇನ್ನೊಂದು ಸ್ಯಾಂಪಲ್ ಅಂತ ಇದೆ. ಸರಿ, ಏನ್ ಸರಿ 3ಕ್ಕೂ ಡಿಫ್ರೆನ್ಸ್ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯೂನಿಟ್ ಅಂತ ಅಂದ್ರೆ 1 ಅಂತ. ಓಕೆ, ಯೂನಿಟ್ ಅಂತ ಅಂದ್ರೆ ಒಬ್ಬನ್ನ ನಾವು ಒಂದು ಯೂನಿಟ್ ಅಂತ ಕರಿತೀವಿ. ಈಗ ನಾನು ಒಂದು 50 ಜನದ ಹತ್ರ ನಾನು ಡೇಟಾ ಕಲೆಕ್ಟ್ ಮಾಡಬೇಕು. ಓಕೆನಾ, ಸಪೋಸ್ ಅಂದ್ಕೋ ಏನಾಗುತ್ತೆ ಅಂತ ಅಂದ್ರೆ, ಈಗ ನೀನೊಂದು ರೋಡಲ್ಲಿ ನಿಂತ್ಕೊಂಡಿರ್ತೀಯ, ರೋಡಲ್ಲಿ ಹೋಗೋರು ಬರೋದು ಎಲ್ಲಾನು ಒಂದು ಸರ್ವೆ ಮಾಡ್ತಿದ್ಯಾ ಅಂತ ಇಟ್ಕೋ. ಏನ್ ಸರ್ವೆ ಅಂತ ಅಂದ್ರೆ, ಸಪೋಸ್ ಯಾವ್ದೋ ಒಂದು ಕಾಲೇಜ್ ಮುಂದೆ ನಿಂತ್ಕೊಂಡಿದ್ಯಾ. ಒಂದು ಕಾಲೇಜ್ ಮುಂದೆ ನಿಂತ್ಕೊಂಡ್ಬಿಟ್ಟು, ಸೊ ನಿನ್ ಸರ್ವೆ ಏನಪ್ಪಾ ಅಂತಂದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ ಅಂತ ನಿನಗೆ ಗೊತ್ತಾಗ್ಬೇಕು. ಎಷ್ಟು ಜನ ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ ಅಂತ. ಈಗ ನೀನೇನ್ ಮಾಡ್ತೀಯಾ, ಬರೋ ಹೋಗೋರ್ನೆಲ್ಲ ಕೇಳ್ತೀಯ, ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ, ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿದಿರಾ ಮೊಬೈಲ್ ನಲ್ಲಿ ಅಂತ ಕೇಳ್ತಾ ಹೋಗ್ತೀರಾ. ಆತರ ಕೇಳೋ ಪ್ರತಿಯೊಬ್ಬೊಬ್ಬನ್ನು ನೀನ್ ಯಾರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀಯ, ಒಬ್ಬೊಬ್ಬನ್ನು ನಾವೇನಂತ ಕರಿತೀವಿ ಅಂತ ಅಂದ್ರೆ ಯೂನಿಟ್ ಅಂತ ಕರಿತೀವಿ. ಓಕೆ, ಪ್ರತಿಯೊಬ್ಬ, ಸಪೋಸ್ ಈ ಒಂದು ಕ್ಲಾಸ್ ಅಲ್ಲೇ ತಗೊಳಪ್ಪ, ಕ್ಲಾಸ್ ಅಲ್ಲಿ 50 ಜನ ಇದಾರೆ ಅಂತ ಅಂದ್ರೆ 50 ಜನನ್ನು ಒಬ್ಬೊಬ್ಬನ್ನು ನಾವು ಯೂನಿಟ್ ಅಂತ ಕರಿತೀವಿ. ಅರ್ಥ ಮಾಡ್ಕೊ. ಯೂನಿಟ್ ಅಂತಂದ್ರೆ ಇಟ್ ಇಸ್ ಇಂಡಿವಿಜುವಲ್ ಎಂಟಿಟಿ ಅಂತ ಕರಿತೀವಿ. ಸೊ ಯೂನಿಟ್ ಅಂತಂದ್ರೆ ಯೂನಿಟ್ ರೆಫರ್ಸ್ ಟು ದ ಇಂಡಿವಿಜುವಲ್ ಎಂಟಿಟಿ. ಓಕೆನಾ, ಆರ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಫ್ರಮ್ ವಿಚ್ ದ ಡೇಟಾ ಈಸ್ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್. ನೀನು ಯಾರ ಹತ್ರ ಡೇಟಾ ಕಲೆಕ್ಟ್ ಮಾಡ್ತಾ ಇದೀಯಾ, ಆ ಒಬ್ಬನ್ನ ನಾವು 1 ಯೂನಿಟ್ ಅಂತ ಕರಿತೀವಿ. ಓಕೆನಾ, ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪಾಪ್ಯುಲೇಷನ್ ಅಂದ್ರೆ ಏನು ಸರ್ ಅಂತ ಅಂದ್ರೆ, ಆತರ ಯೂನಿಟ್ಗಳು ಒಂದು ಕ್ಲಾಸ್ ಅಲ್ಲಿ 50 ಜನ ಇದಾರೆ ಅಂತಂದ್ರೆ ಅಲ್ಲಿ 50 ಯೂನಿಟ್ ಇದಾವೆ ಅಂತ. 50 ಯೂನಿಟ್ ಇದಾವೆ. ಆ 50 ಯೂನಿಟ್ ನ ಟುಗೆದರ್ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಅಂತ ಅಂದ್ರೆ ನಿನ್ನ ಸರ್ವೆ ಏನಿದೆ, ಸೊ ನಿನ್ನ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ, ಟೋಟಲ್ ನೀನ್ ಯಾರಿಂದ ಡೇಟಾ ಕಲೆಕ್ಟ್ ಮಾಡಕ್ಕೆ ಹೊರಟಿದ್ಯಾ, ಆ ಟೋಟಲ್ ಯೂನಿಟ್ಸ್ ನಾವು ಏನಂತ ಕರಿತೀವಿ, ಪಾಪ್ಯುಲೇಷನ್. ಇದು ನಿನ್ನಂತರ ಏನ್ ಹೇಳ್ತೀವಿ ಅಂದ್ರೆ ದ ಟೋಟಾಲಿಟಿ ಆಫ್ ದಿ ಯೂನಿಟ್ಸ್ ಅಂತ ಕರಿತೀವಿ. ಯೂನಿಟ್ಸ್ ಗಳನ್ನೆಲ್ಲ ಒಂದು ಗುಡ್ಡೆ ಹಾಕಿದ್ರೆ ಅದೇನಾಗುತ್ತದೋ
ಪಾಪ್ಯುಲೇಷನ್ ಆಗುತ್ತೆ. ಓಕೆನಾ? ಸೊ ಅದು ನಿಮಗೆ ಗೊತ್ತಾಗಬೇಕು. ಮತ್ತೆ ಇನ್ನೊಂದು ಸ್ಯಾಂಪಲ್ ಅಂತ ಕರಿತೀವಿ. ಅದು ಪಾಪ್ಯುಲೇಷನ್ ಬಗ್ಗೆ ಡೆಫಿನೇಷನ್ ಓದಿ. ದಿ ಎಂಟೈರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಓಕೆ ಆರ್ ಆಬ್ಜೆಕ್ಟ್ಸ್ ಅಥವಾ ಈವೆಂಟ್ಸ್ ಇರ್ಬೋದು, ಏನಾದ್ರೂ ಆಗಿರ್ಬೋದು, ಅದೆಲ್ಲ ಇದೆ. ರಿಸರ್ಚರ್ಸ್ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್, ಅದನ್ನ ನಾವೇಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ದ ಟೋಟಾಲಿಟಿ, ಓಕೆ, ಫುಲ್ ಟೋಟಲ್ ನ ರಿಸರ್ಚರ್ ಯಾರಿದ್ದಾರೆ, ಓಕೆನಾ? ಸೊ ನಾವು ಯಾರು ಮಾಡ್ತಾ ಇದೀವಿ, ಸರ್ವೇನ ಕಂಡಕ್ಟ್ ಮಾಡ್ತಾ ಇದೀವಿ, ನಾವ್ ಯಾರ್ಯಾರ ಹತ್ರ ಕಲೆಕ್ಟ್ ಮಾಡ್ತಿದೀವಿ, ದ ಟೋಟಲ್ ಎಂಟೈರ್ ಗ್ರೂಪ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಅದನ್ನ ಪಾಪ್ಯುಲೇಷನ್ ಅಂತ ಕರಿತೀವಿ. ಇಟ್ಸ್ ಆಫನ್ ಇಂಪ್ರಾಕ್ಟಿಕಲ್ ಟು ಕಲೆಕ್ಟ್ ದಿ ಡೇಟಾ ಫ್ರಮ್ ದಿ ಎಂಟೈರ್ ಪಾಪ್ಯುಲೇಷನ್. ಓಕೆ, ಸೊ ರಿಸರ್ಚರ್ ಟಿಪಿಕಲಿ ವರ್ಕ್ಸ್ ವಿತ್ ಸಬ್ಸೆಟ್ ನೋನ್ ಆಸ್ ಸ್ಯಾಂಪಲ್ ಅಂತ ಕರಿತೀವಿ. ಸಮ್ ಟೈಮ್ಸ್ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಡೇಟಾ ನಾವು ಎಲ್ಲರ ಹತ್ರ ಕಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸಪೋಸ್ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಆಡಿಯನ್ಸ್. ಓಕೆನಾ? ಸೈಜ್ ಆಫ್ ದಿ ಟಾರ್ಗೆಟ್ ಏರಿಯಾ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀನು ಯೋಚನೆ ಮಾಡಪ್ಪ, ನಾನೊಂದು ಕ್ಲಾಸ್ ರೂಮ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀನಿ ಅಂತ ಇಟ್ಕೋ. ಈಗ ನನ್ನ ಕ್ಲಾಸ್ ರೂಮ್ ಅಲ್ಲಿ ಒಂದು 50 ಜನ ಇದ್ದಾರೆ ಅಂತ ಅನ್ಕೋ. ಈ 50 ಜನದ್ದು ಕೂಡ ಹೈಟ್ ನ ಕಂಡುಹಿಡಿಬೇಕು ನಾನು. ಓಕೆನಾ? ಸೊ ಇಟ್ ಈಸ್ ಈಸಿ ಟು ಫೈಂಡ್ ದಿ ಹೈಟ್ ಫಾರ್ 50 ಸ್ಟೂಡೆಂಟ್ಸ್. ಓಕೆನಾ? ಸೊ ಒನ್ ಅವರ್ 2 ಅವರ್ ಟೈಮ್ ಕೊಟ್ಬಿಟ್ರೆ ಯು ಕ್ಯಾನ್ ಈಸಿಲಿ ಕಲೆಕ್ಟ್ ಇಟ್. ಹೌದಾ ಇಲ್ವಾ? ಯಾಕಂದ್ರೆ 50 ಜನ ಇದ್ದಾರೆ. ಯೋಚನೆ ಮಾಡು, ನಮ್ಮ ಯಾವ್ದೋ ಒಂದು ಸಪೋಸ್ ಯಾವ್ದೋ ಒಂದು ಗುಲ್ಬರ್ಗ ಅಂತ ಇಟ್ಕೊಳಪ್ಪ, ಸೊ ನನ್ ಬಳ್ಳಾರಿ ಅಂತ ಇಟ್ಕೋ. ಬಳ್ಳಾರಿ ಸಿಟಿಲಿ ಇರೋರ್ನ ಎಲ್ರದ್ದು ಹೈಟ್ ಕಂಡುಹಿಡಿ ಅಂದ್ರೆ ಆಯ್ತದ ನಿನ್ ಕೈಲಿ? ಆಗಲ್ಲ. ಓಕೆನಾ? ಅಂದ್ರೆ ಲಾರ್ಜರ್ ಪಾಪ್ಯುಲೇಷನ್ ಇದ್ದಾಗ ಎಲ್ಲರ ಹತ್ರ ಹೋಗಿ ಡೇಟಾ ಕಲೆಕ್ಟ್ ಮಾಡೋದು ಇಟ್ ಈಸ್ ಇಂಪ್ರಾಕ್ಟಿಕಲ್. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಸ್ಯಾಂಪಲ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ಇಲ್ಲಿ. ಸ್ಯಾಂಪಲ್ ಅಂತ ಅಂದ್ರೆ ಯೋಚನೆ ಮಾಡಪ್ಪ, ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಒಂದು ಬೇಕರಿಗೆ ಹೋಗ್ತೀರಾ, ಈ ಬೆಣ್ಣೆ ಮುರುಕು ಅಂತ ಬರುತ್ತೆ ಗೊತ್ತಾ? ಚಕ್ಲಿ ಟೈಪ್ ಅಲ್ಲಿ ಇರುತ್ತಲ್ಲ, ಏನಂತಾರೆ ಅದು ನಿಮ್ ಕಡೆ? ನನಗೆ ಗೊತ್ತಿಲ್ಲ. ಬೆಣ್ಣೆ ಮುರುಕೆ ತಾನೆ? ಬೆಣ್ಣೆ ಮುರುಕು ಅಂತಾರಲ್ಲ ಬೇಕರಿಗೆ ಹೋದಾಗ, ಗೊತ್ತಿರುತ್ತಲ್ಲ. ಈಗ ಯೋಚನೆ ಮಾಡಪ್ಪ, ಈಗ ನೀನ್ ಬೆಣ್ಣೆ ಮುರುಕು ತಗೊಳಕ್ ನೋಡ್ತೇವೆ, ಒಂದು ಚೀಲದಲ್ಲಿ ಹಾಕಿ ಇಟ್ಟಿರ್ತಾನೆ ಬೇಕರಿ ಮುಂದೆ. ಓಕೆ, ನಿನಗೆ ಗೊತ್ತಿರಲ್ಲ ಅದು ಹೆಂಗಿರುತ್ತೆ ಅಂತ. ನಿಮ್ ಮನೇಲಿ ಇರ್ತಾರೆ, ಏಯ್ ಚೆನ್ನಾಗಿರೋ ತಗೊಂಬಾ ಅಂತ. ನೀನೇನ್ ಮಾಡ್ತೀಯ ಹೋಗ್ಬಿಟ್ಟು ಚೆನ್ನಾಗಿದೆಯಾ ಅಂತ ನಿಂಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ? ಅಂಟಿಲ್ ಅನ್ಲೆಸ್ ಯು ಟೇಸ್ಟ್ ಇಟ್ ಯು ಕಾಂಟ್ ಏಬಲ್ ಟು ಸೇ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ತೀಯ ನೀನು? ಒಂದು ಸ್ಯಾಂಪಲ್ ಅಣ್ಣ, ಒಂದು ಸ್ಯಾಂಪಲ್ ಕೊಡೋಣ, ಒಂಚೂರು ತಿಂದು ನೋಡ್ಕೊಂಡ್ಬಿಡ್ತೀನಿ. ಅವ್ನು ಏನ್ ಮಾಡ್ತಾನೆ, ಒಂದೇ ಒಂದು ಪೀಸ್ ಕೊಟ್ಬಿಡ್ತಾನೆ. ಓಕೆನಾ? ಅಂದ್ರೆ ಸ್ಯಾಂಪಲ್, ಅರ್ಥ ಮಾಡ್ಕೋ. ಈಗ ಸ್ಯಾಂಪಲ್ ಅಂತ ಅಂದ್ರೆ ಈಗ ಆ ಚೀಲದಲ್ಲಿ ಇಟ್ಟಿರ್ತಾನ, ಆ ಚೀಲದಲ್ಲಿ ಇರೋದೆಲ್ಲ ತಿಂದು ಹೇಳ್ತೀಯ ನೀನು ಟೇಸ್ಟಾ? ಇಲ್ಲ ತಾನೆ? ಅಂದ್ರೆ ಅದರಲ್ಲಿರೋ ಒಂದು ಪೀಸ್ನ ತಿಂದು ನೀನು ಕನ್ಕ್ಲೂಷನ್ಗೆ ಬರ್ತೀಯ, ಚೆನ್ನಾಗಿದೆಯಪ್ಪ ಟೇಸ್ಟ್, ಹಾಕಿ ಸರ್ ಒಂದು 1/2 kg ಹಾಕಿ ಸರ್ ಅಂತ ಹೇಳ್ತೀಯ. ಓಕೆನಾ? ಈಗ ದ್ರಾಕ್ಷಿನೂ ಅಷ್ಟೇ, ಹುಳಿ ಇರುತ್ತಾ ಇದಿರುತ್ತಾ ಅಂತ ಒಂದ್ 2 ಕಿತ್ ಕೊಡ್ತಾನ ಅವನು. ನೋಡಿ ಟೇಸ್ಟ್ ನೋಡಿ ಆಮೇಲೆ ನೀವು ತಗೊಂತೀರ ನೋಡ್ರಿ ಅಂತ ಹಣ್ಣಂಗಡಿಯರು ಇರ್ತಾರೆ. ನೋಡಿದ್ರೆ ಇಲ್ಲ ಈ ತರ? ಅಂದ್ರೆ ಅವರು ಸ್ಯಾಂಪಲ್ ಕೊಡ್ತಾರೆ, ಸ್ಯಾಂಪಲ್ ತಗೊಂಡ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ಬಿಡ್ಬೇಕು. ಕನ್ಕ್ಲೂಷನ್, ಯು ಹ್ಯಾವ್ ಟು ಕಮ್ ಟು ಎ ಕನ್ಕ್ಲೂಷನ್. ಓಕೆನಾ? ಕನ್ಕ್ಲೂಷನ್ ಬಂದ್ಬಿಡ್ಬೇಕು, ಚೆನ್ನಾಗಿದೆ. ಓಕೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು, ಬಿಡು, ನಿಮ್ಗೆ ಟೇಸ್ಟ್ಗಳೇ ಗೊತ್ತಾಗಲ್ಲ. ಓಕೆನಾ? ಇರ್ಲಿ, ಟೇಸ್ಟ್ ಎಲ್ಲ ನಮಿಗೂ ನಮ್ಮ ಅಮ್ಮರೆಲ್ಲ ಕಳ್ಸರು ಟೇಸ್ಟ್ಗೆ. ಅವನು ನೋಡಿ ಟೇಸ್ಟ್ ಹೆಂಗಿದೆ ಅಂತ, ಚೆನ್ನಾಗಿದೆ ಅಂತ ತಗೊಂಡ್ಬರ್ತಿದ್ವಿ, ಅಲ್ಲೋಗಿ ಹುಳಿ ಇರೋವೆಲ್ಲ. ಓಕೆ, ಇರ್ಲಿ, ದಟ್ಸ್ ಎ ಡಿಫ್ರೆಂಟ್ ಕೇಸ್. ಸ್ಯಾಂಪಲ್ ಅಂದ್ರೆ ಅದೇ. ಸ್ಯಾಂಪಲ್ ಅಂದ್ರೆ ಏನಪ್ಪ ಅಂತಂದ್ರೆ ಎ ಸಬ್ಸೆಟ್ ಆಫ್ ದಿ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ನಲ್ಲಿ ಒಂದು ಸಬ್ಸೆಟ್ ನ, ಅದರಲ್ಲಿರೋ ಸ್ವಲ್ಪನ ನಾವು ಸ್ಯಾಂಪಲ್ ಅಂತ ಕರಿತೀವಿ. ಸೆಲೆಕ್ಟೆಡ್ ಟು ರೆಪ್ರೆಸೆಂಟ್ ದಿ ಲಾರ್ಜರ್ ಗ್ರೂಪ್ ಅಲ್ಲಿರುವಂತಹ ಒಂದು ಆಡಿಯನ್ಸ್ ಏನಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಒಂದ್ ಸ್ವಲ್ಪನ ತಕೊಂಡು ನಾವು ಅನಾಲಿಸಿಸ್ ಮಾಡ್ತೀವಿ. ಸ್ವಲ್ಪ ಜನದ ಹತ್ರ ಡೇಟಾ ಕಲೆಕ್ಟ್ ತಗೊಂಡ್ಬಿಟ್ಟು ನಾವು ಅದನ್ನ ಜನರಲೈಸ್ ಮಾಡ್ಬಿಡ್ತೀವಿ. ಎಲ್ರದ್ದು ಹೀಗೆ ಅಂತ. ಈಗ ನೀನ್ ಒಂದು ಬೆಣ್ಣೆ ಮುರುಕನ್ನ ತಗೊಂಡು ತಿಂದ್ಬಿಟ್ಟು ನೀನೇನ್ ಕನ್ಕ್ಲೂಷನ್ ಬಂದೆ? ಅಲ್ಲಿರೋ ಪ್ರತಿಯೊಂದು ಬೆಣ್ಣೆ ಮುರುಕನ್ ಪೀಸ್ ಇದೆಯಲ್ಲ, ಎಲ್ಲಾನು ಪೀಸು ಅದೇ ಟೇಸ್ಟ್ ಇದೆ ಅಂತ ಕನ್ಕ್ಲೂಷನ್ ಬರ್ತೀಯ, ಬರಲ್ವಾ ನೀನು? ಹೌದು, ಬರ್ತೀಯ. ಓಕೆನಾ? ಅದೇ ತರ ಹೇಳ್ತಿರೋದು. ಓಕೆನಾ? ಅಂದ್ರೆ ಸಬ್ಸೆಟ್ ಆಫ್ ದಿ ಪಾಪ್ಯುಲೇಷನ್ ಸೆಲೆಕ್ಟೆಡ್ ರೆಪ್ರೆಸೆಂಟ್ ಟು ದ ಲಾರ್ಜರ್ ಗ್ರೂಪ್. ಓಕೆನಾ? ಚೀಲದಲ್ಲಿ ಇರೋದೆಲ್ಲ ಅದೇ ಟೇಸ್ಟ್ ಇರುತ್ತೆ ಅಂತ ನೀನ್ ಕನ್ಕ್ಲೂಷನ್ ಬರ್ತೀಯ. ಅದನ್ನು ಆ ಒಂದು ಪೀಸು ಆ ಇಡೀ ಚೀಲನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ದಟ್ ಈಸ್ ವಾಟ್ ಸ್ಯಾಂಪಲ್ಸ್ ಶುಡ್ ಐಡಿಯಲಿ ಬಿ ರೆಪ್ರೆಸೆಂಟೇಟಿವ್ ಆಫ್ ದಿ ಪಾಪ್ಯುಲೇಷನ್, ಎನ್ಶೂರ್ ದ ಫೈಂಡಿಂಗ್ಸ್ ಕ್ಯಾನ್ ಬಿ ಜನರಲೈಸ್ಡ್. ಓಕೆನಾ? ಆ ಸ್ಯಾಂಪಲ್ ಅನ್ನೋದು ಇಡೀ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡುತ್ತೆ ಅದು. ಓಕೆನಾ? ಸೊ ಮತ್ತೆ ಅದನ್ನ ಟೋಟಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಜನರಲೈಸ್ ಮಾಡ್ಬಿಡ್ತೀವಿ. ಓಕೆ, ಸೊ ಈಗ ಸ್ಯಾಂಪಲ್ ಅಂತ ಯಾವಾಗ ಪದ ಬರುತ್ತಪ್ಪ?
ಲಾರ್ಜರ್ ಪಾಪ್ಯುಲೇಷನ್ ಇದ್ದಾಗ ಬರೀ ಒಂದು 10 ಜನ ಇದ್ದಾರೆ ಅಂತ ಅಂದ್ರೆ ಅವ ಎಲ್ಲರ ಹತ್ರನೂ ಡೇಟಾ ಕಲೆಕ್ಟ್ ಮಾಡ್ಬಿಡ್ತೀಯ. ಓಕೆನಾ? ತುಂಬಾ ಜನ ಇದ್ದಾರೆ ಅಂತ ಅಂದ್ರೆ ಏನ್ ಮಾಡ್ತೀಯ ಅವಾಗ? ಎಲ್ಲರ ಜೊತೆನೂ ಕಲೆಕ್ಟ್ ಮಾಡಕ್ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಇಲ್ಲೊಂದೆಲ್ಲ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಸೊ ಆ ಫೈಂಡಿಂಗ್ಸ್ ನ ಏನ್ ಮಾಡ್ತೀಯ, ಅದರಿಂದ ಬಂದಿರೋ ರಿಸಲ್ಟ್ಸ್ ನ ಏನ್ ಮಾಡ್ತೀಯ ಅಂತ ಅಂದ್ರೆ ಜನರಲೈಸ್ ಮಾಡ್ತೀಯಾ. ಓ, ಇಡೀ ಪಾಪ್ಯುಲೇಷನ್ ಇದೇ ರಿಸಲ್ಟ್ ಅಂತ. ಸೊ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ ನಾವ್ ಹೇಳ್ಬೋದಪ್ಪ, ಈಗ ಈಗ ಎಲೆಕ್ಷನ್ ಕೇಳಿದಿರಲ್ವಾ? ಎಲೆಕ್ಷನ್ ಆಗುತ್ತೆ, ಪ್ರತಿಯೊಂದು MLA ಎಲೆಕ್ಷನ್ ಆಗುತ್ತೆ, MP ಎಲೆಕ್ಷನ್ಸ್ ಆಗುತ್ತೆ, MLC ಎಲೆಕ್ಷನ್ಸ್ ಆಗುತ್ತೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗುತ್ತಲ್ಲ, ನಿಮ್ದು MLA ಎಲೆಕ್ಷನ್ ಅಂತ ಅನ್ಕೊಳ್ಳೋಣ. ಸೊ ನೀವು ಯಾವ್ದೋ ಒಂದು ಜಿಲ್ಲೆಯಲ್ಲಿ ಇರ್ತೀರಾ, ಯಾವ್ದೋ ಒಂದು ತಾಲೂಕಲ್ಲಿ ಇರ್ತೀರಾ, ಯಾವ್ದೋ ಒಂದು ತಾಲೂಕಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಪೊಲಿಟಿಷಿಯನ್ ನ MLA ಅಂತ ಕರೀತಾರೆ, ಒಬ್ಬ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. MLA ಎಲೆಕ್ಷನ್ ಆಗ್ತಾ ಇರುತ್ತೆ, MLA ಎಲೆಕ್ಷನ್ ಆಗುತ್ತೆ, ವೋಟಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ವೋಟಿಂಗ್ ಆದ ಒಂದು 2 days ಆದ್ಮೇಲೆ ರಿಸಲ್ಟ್ ಇನ್ನ ದೂರ ಇರುತ್ತೆ. ಒಂದು 2 days ಶುರು ಮಾಡ್ಬಿಡ್ತಾರೆ ಟಿವಿ ಚಾನಲ್ ಅವರು, ಏನಂತ? ಪಬ್ಲಿಕ್ ನ್ಯೂಸ್ ಸರ್ವೆ, ಓಕೆ, ಪಬ್ಲಿಕ್ ರಿಪಬ್ಲಿಕ್ ಸರ್ವೆ, ಆ ಸರ್ವೆ, ಈ ಸರ್ವೆ, ಆ ಸರ್ವೆ ಪ್ರಕಾರ ಇವನ್ ಗೆಲ್ತಾನೆ, ಈ ಸರ್ವೆ ಪ್ರಕಾರ ಇವನ್ ಗೆಲ್ತಾನೆ. ಅಂದ್ರೆ ಏನದು ಅದ್ರ ಅರ್ಥ ಅಂತ ಅಂದ್ರೆ, ಇವ್ರೇನ್ ಮಾಡ್ತಾರೆ, ಒನ್ಸ್ ಆಫ್ಟರ್ ದಿ ಎಲೆಕ್ಷನ್, ಒನ್ಸ್ ಆಫ್ಟರ್ ದಿ ವೋಟಿಂಗ್ ಆದ್ಮೇಲೆ ಇವ್ರೇನ್ ಮಾಡ್ತಾರೆ ಕತೆ ಅಂತ ಅಂದ್ರೆ, ಟಿವಿನವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಹೋಗಲ್ಲ. ಓಕೆನಾ? ಸ್ವಲ್ಪ ಯಾವ್ದೋ ಒಂದು, ಓಕೆನಾ, ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ. ಸೊ ಹೋಗ್ತಲ್ಲ, ಅಲ್ಲೆಲ್ಲ ರೋಡಲ್ಲಿ ಕೇಳ್ತಾರೆ, ಈಗ ಸಪೋಸ್ ಒಂದು MLA ಎಲೆಕ್ಷನ್ ಅಂತಂದ್ರೆ ಎಷ್ಟು ಜನಸಂಖ್ಯೆ, ಒಂದು 2 ಲಕ್ಷ ಜನ ಇದ್ದಾರೆ ಅಂತ ಅನ್ಕೊಳ್ಳಪ್ಪ. ಅಸ್ಯೂಮ್ ದಟ್ ಒಂದು 2 lakh ಮೆಂಬರ್ಸ್ ಇದ್ದಾರೆ ಅಂತ. ಅವನು 2 lakh ಏನದು ಪೀಪಲ್ ಹತ್ರ ಹೋಗ್ಬಿಟ್ಟು ನೀನ್ ಯಾರು ಓಟ್ ಹಾಕ್ತೆ, ನೀನ್ ಯಾರು ಓಟ್ ಹಾಕ್ತೆ ಅಂತ ಕೇಳಕ್ ಆಗೋದಿಲ್ಲ. ಆಗುತ್ತಾ? ಈ 2 ಲಕ್ಷ ಜನದ ಹತ್ರ ಹೋಗಿ ಕೇಳಕ್ ಆಯ್ತದ? ಅವ್ನ ಅವೈಲಬಿಲಿಟಿ ಸಿಗುತ್ತಾ ನಿನ್ಗೆ? ಇಲ್ಲ. ಒಬ್ಬ ಸಿಕ್ಕರೆ ಒಬ್ಬ ಸಿಗೋದಿಲ್ಲ, ಹಂಗ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಒಂದ್ 2-3 ಸಾವಿರ ಜನನ್ನ ಕೇಳ್ತಾರೆ, ಹೋಗಿ ಇಂಡಿವಿಜುವಲ್ ಹೋಗಿ ಅವ್ರ ಮನೆಗೆ ಹೋಗು ಅಥವಾ ರೋಡಲ್ಲಿ ನಿಂತ್ಕೊಂಡು ನೀನ್ ಯಾರು ಓಟ್ ಹಾಕ್ತೀನಿ, ನೀನ್ ಯಾರು ಓಟ್ ಅಂತ ಸೀಕ್ರೆಟ್ ಆಗಿ ಕೇಳ್ತಾರೆ. ಸೊ ನಾನು BJP ಹಾಕ್ತೆ, ನಾನು ಅಂತ ಹೇಳ್ತಾರೆ ಅವರು, XYZ ಹಾಕ್ತೆ ಅಂತ. ವೇಟ್, ಯಾರಪ್ಪ ಇದೇ ನನಗೆ ಬೇಡ ಅಂತ ಅನ್ನೋದು, ಪ್ಲೀಸ್ ಎಕ್ಸಿಟ್ ಮಾಡಿ. ಕಾಣ್ತಿದ್ಯಾ ಸ್ಕ್ರೀನು? ನಂದು ಕಾಣ್ತಾ ಇದೆಯಾ? ನಾನು ಕಾಣ್ತಾ ಇದ್ದೀನ? ಓಕೆ, ಕನ್ಫ್ಯೂಸ್ ಆಗ್ಬೇಡ, ಕನ್ಫ್ಯೂಸ್ ಆಗ್ಬೇಡ, ಅರ್ಥ ಬೇಡ. ಓಕೆ, ಎಲ್ಲೋ ನಿಲ್ತು, ಟಾಪಿಕ್ ಹೋಗ್ಬಿಡ್ತು. ಎಲ್ಲಿ ನಿಂತಿದ್ದಪ್ಪ ಅಣ್ಣ? ಓಟು. ಈಗ ಸರ್ವೆ ಚಾನಲ್ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, 2 ಲಕ್ಷ ಜನ ಹತ್ರ ಹೋಗಲ್ಲ ಅವರು. ಅಲ್ಲಲ್ಲೇ ಒಂದು 2,000 ಜನ ಹತ್ರ ಹೋಗ್ಬಿಟ್ಟು ನೀನ್ ಯಾರಿಗಾಗ್ತೆ ಅಂತ ಕೇಳ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ, ನಾನು X ಹಾಕ್ತೆ, ನಾನು Y ಹಾಕ್ತೆ, ನಾನು Z ಹಾಕ್ತೆ ಅಂತ. ಆ 2,000 ಜನದ ಹತ್ರ ಕೇಳ್ತಾರಲ್ಲ ಇವರು, ಆ 2,000 ಜನ ಯಾರಿಗ್ ಜಾಸ್ತಿ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಇವರು ಏನ್ ಮಾಡ್ತಾರೆ ಅಂದ್ರೆ ಆ ಫೈಂಡಿಂಗ್ಸ್ ನ, ಓಕೆ, ಸಪೋಸ್ 2,000 ಜನದಲ್ಲಿ 1,500 ಜನ X ಅನ್ನೋ ಒಬ್ಬ ಪರ್ಸನ್ಗೆ ಓಟ್ ಹಾಕಿರ್ತಾರೆ ಅಂತ ಇಟ್ಕೋ. ಸೊ ಇವ್ರೇನು ಆ ಫೈಂಡಿಂಗ್ಸ್ ನಿನಗೆ ಸಿಕ್ತು ಆ ಚಾನಲ್ ಅವನ್ಗೆ, ಅವಾಗ ಅವನೇನ್ ಮಾಡ್ತಾನೆ, ಇದೇ ಫೈಂಡಿಂಗ್ಸ್ ಮೇ ಬಿ ಲಾರ್ಜರ್ ಪಾಪ್ಯುಲೇಷನ್ಗೂ ಇದೇ ಆಗಿರ್ಬೋದು ಅಂತ ಅವನೇನ್ ಮಾಡ್ತಾನೆ, ಈ ತರ ಎಲೆಕ್ಷನ್ ಅಲ್ಲಿ ನಮ್ಮ ರಿಪಬ್ಲಿಕ್ ಪ್ರಕಾರ X ಗೆಲ್ತಾನೆ ಅಂತ ಹೇಳ್ತಾರೆ. ಓಕೆನಾ? ಅಂದ್ರೆ ನೀನು ಜನರಲೈಸ್ ಮಾಡಿದ್ದು ನಿಜ ಆದ್ರೂ ಆಗ್ಬೋದು, ಸುಳ್ಳಾದ್ರೂ ಆಗ್ಬೋದು ಅಲ್ವಾ? ಎಷ್ಟೊಂದು ಎಲೆಕ್ಷನ್ಸ್ ಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಯಾರೋ ರಿಪಬ್ಲಿಕ್ ಯಾವುದೋ ಒಂದು, ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಚಾನಲ್ಗಳು ಇರ್ಬೋದು, ಯಾವುದೋ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ವೆ ಮಾಡಿರುತ್ತೆ, ಇವನ್ ಗೆಲ್ತಾನೆ, X ಗೆಲ್ತಾನೆ ಅಂತ ಹೇಳಿರ್ತಾರೆ. ಬಟ್ ಇಮ್ಮಿಡಿಯೇಟ್ ಆಗಿ Y ಗೆದ್ದು ಬಿಟ್ಟಿರ್ತಾನೆ. ಹೌದಾ ಇಲ್ಲ? ಆ ತರ ಆಗೋ ಚಾನ್ಸಸ್ ಕೂಡ ಇದೆ. ಅಂದ್ರೆ ವಾಟ್ ಎವರ್ ದ ಥಿಂಗ್ಸ್ ಯು ಆರ್ ಜನರಲೈಸಿಂಗ್ ಥ್ರೂ ದ ಸ್ಯಾಂಪಲ್, ಅದು ಎಕ್ಸಾಕ್ಟ್ ಅಂತ ಹೇಳಕ್ ಆಗಲ್ಲ. ಪ್ರಾಬಬಲಿ ಜಾಸ್ತಿ ಕರೆಕ್ಟ್ ಇರುತ್ತೆ, ಓಕೆ, ಬಟ್ ಎಕ್ಸಾಕ್ಟ್ನೆಸ್ ಇರೋದಿಲ್ಲ ಸ್ಯಾಂಪಲ್ ಇಂದ. ಯಾಕಂದ್ರೆ ನೀನು ಎಲ್ಲರ ಹತ್ರನೂ ಡೇಟಾ ಕಲೆಕ್ಟ್ ಮಾಡ್ತಿರಲ್ಲ. 2 ಲಕ್ಷದಲ್ಲಿ ನೀನು ಬರೀ ಕಲೆಕ್ಟ್ ಮಾಡ್ತಿರೋದು 2,000 ಜನ ಜೊತೆ, ಓಕೆ. ಸೊ ಇನ್ನು ಮಿಕ್ಕಿದವರೆಲ್ಲ ಜಾಸ್ತಿ ವೈಗ್ ಹಾಕಿರ್ಬೋದಲ್ವ ಓಟು. ಹಂಗಾಗಿ ಅದು ಆ ಫೈಂಡಿಂಗ್ಸ್ ಏನಿದೆ ಅದು ಏನಂತ ಹೇಳಕ್ಕಾಗಲ್ಲ, ಎಕ್ಸಾಕ್ಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಜನರಲೈಸ್ ಮಾಡ್ಬೋದು. ಓಕೆ, ಅದಕ್ಕೇನೆ ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸ್ಯಾಂಪ್ಲಿಂಗ್ ಅಂತ ಇನ್ನೊಂದು ಪ್ರಾಸೆಸ್ ಇದೆ. ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಒಂದೇ ಊರ್ಗ್ ಹೋಗ್ಬಿಟ್ಟು, ಈಗ ಒಂದು ಯಾವ್ದೋ ಒಂದು ಇದೆ ಅಂತಂದ್ರೆ, ಈಗ ಸಪೋಸ್ ಯಾವ್ದೋ ಒಂದು ಗುಲ್ಬರ್ಗದಲ್ಲಿ ಯಾವ್ದೋ ಒಂದು ತಾಲೂಕು ಹೇಳಪ್ಪ, ಅದನ್ನ ಆಳಂದ ಇದೆಯಲ್ಲಪ್ಪ, ಯಾವ್ದೋ ಒಂದು ತಾಲೂಕು, ಓಕೆನಾ, ಈ ತುಮಕೂರಲ್ಲಿ ಯಾವ್ದೋ ಒಂದಿದೆ, ಯಾವ್ದೋ ಒಂದು ತಾಲೂಕಿದೆ ಅಂತ ಅಂದ್ಕೊಳಪ್ಪ. ಆ ತಾಲೂಕಲ್ಲಿ ಒಂದೇ ಹಳ್ಳಿಗೆ ಹೋಗ್ಬಿಟ್ಟು ಆ 2,000 ಜನ ಒಂದೇ ಹಳ್ಳಿಲಿ ಅವ್ರನ್ನ ಕಲೆಕ್ಟ್ ಮಾಡ್ಬಿಟ್ಟು ಜನರಲೈಸ್ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಅಲ್ಲೊಂದು ರ್ಯಾಂಡಮೈಸ್ ಆಗಿ ಮಾಡ್ತಾರೆ.
ಓಕೆನಾ. ಅದರಿಂದ ನಾವು ಫೈಂಡಿಂಗ್ಸ್ ನ ತಿಳ್ಕೊಂತೀವಿ. ಓಕೆನಾ. ಸೊ ಇದು ಸ್ಯಾಂಪ್ಲಿಂಗ್ ಅಂತ ಮತ್ತೆ ಡೆಪ್ತ್ ಹೋಗುತ್ತೆ, ಅದೆಲ್ಲ ಬೇಡ. ಈಗ ಸದ್ಯಕ್ಕೆ ನೀವು ಅರ್ಥ ಮಾಡ್ಬಿಡಿ ಸ್ಯಾಂಪಲ್ ಅಂತ ಅಂದ್ರೆ ಇಷ್ಟೇ, ಆಯ್ತಲ್ವಾ. ಈಗ ಒಂದು ಚಿತ್ರ ಕಾಣ್ತಾ ಇದೆ ನೋಡಿ ಈಗ, ಓಕೆನಾ. ಚಿತ್ರದ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಮೈಕ್ಲಿಗೆ ಸಾಕತ್ತಾಗಿ ಅರ್ಥ ಆಗುತ್ತೆ. ನೋಡಿ ಈಗ ಇದು ಟೋಟಲ್ ಇಲ್ಲಿ ಎಷ್ಟೊಂದು ಜನ ಕಾಣ್ತಾ ಇದಾರಲ್ವಾ, ಇದು ಪಾಪ್ಯುಲೇಷನ್. ಇದು ಪಾಪ್ಯುಲೇಷನ್, ಎಷ್ಟೊಂದು ಜನ ಕಾಣ್ತಾ ಇದಾರೆ ನೋಡಿ. ಅದರಲ್ಲಿ ಸ್ವಲ್ಪ ಜನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬನ್ ತಗೊಂಡಿದ್ದಾರೆ, ಇಲ್ಲೊಬ್ಬನ್ ತಗೊಂಡಿದ್ದಾರೆ, ಇಲ್ಲೊಬ್ಬನ್ ತಗೊಂಡಿದ್ದಾರೆ, ಇಲ್ಲೊಬ್ಬನ್ ತಗೊಂಡಿದ್ದಾರೆ. ಈ ಎಲ್ಲಾರನ್ನು ಸೇರಿ ಅವ್ರೇನ್ ಮಾಡ್ತಾರೆ, ಏನಂತ ಕರೀತಾರೆ ಇಲ್ಲಿ, ಸ್ಯಾಂಪಲ್. ಓಕೆ, ಟೋಟಲ್ ಎಲ್ಲ ಸೇರಿಸಿದ್ರೆ ಅದು ಪಾಪ್ಯುಲೇಷನ್. ಅದರಲ್ಲಿರೋ ಸ್ವಲ್ಪ ಅಲ್ಲೊಬ್ಬ ಅಂತ ತಗೊಂಡ್ರೆ ಅದು ಸ್ಯಾಂಪಲ್. ನೋಡಿ ಈಗ ಇಲ್ಲಿ ತಗೊಂಡ್ರೆ ಅವ್ರನ್ನ ನೋಡಿ, ಇಲ್ಲೊಂದು ತಗೊಂಡಿದ್ದಾರೆ, ರ್ಯಾಂಡಮ್ ಆಗಿ ತಗೊಂಡಿದ್ದಾರೆ, ಒಂದೇ ಕಡೆ ತಗೊಂಡಿಲ್ಲ, ಅವರು ಎಲ್ಲಾ ಕಡೆಯಿಂದನೂ ತಗೊಂಡಿದ್ದಾರೆ. ಓಕೆನಾ. ಹಂಗಾಗಿ ಆ ಫೈಂಡಿಂಗ್ಸ್ ನಾವು ಜನರಲೈಸ್ ಮಾಡ್ತೀವಿ. ಓಕೆ. ಸೊ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ, ನೋಡಪ್ಪ ಇಲ್ಲಿ ಕಾಣ್ತಾ ಇದ್ರೇನೋ, ಕ್ಲಾರಿಟಿ ಇಲ್ಲ ಅಂತಂದ್ರೆ ಇದ್ರಲ್ಲಿ ಕಾಣುತ್ತೆ, ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ನೋಡ್ಕೊಳ್ಳಿ. ಸೊ ನೋಡಿ, ಯಾರಪ್ಪ ಇದು ಗೊತ್ತೇನೋ, ಹುಡುಗನ ಹುಡುಗಿನೋ? ನೋಡಿ ಶಿಷ್ಯ, ಅದು ಮಾತ್ರ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಓಕೆನಾ. ಚೆನ್ನಾಗಿದ್ದಾಳೇನಪ್ಪ? ಕಿಲಾಡಿ ಇದೆಯಾ ಬಿಡಪ್ಪ ನೀನು. ಆಯ್ತು ನೋಡಿ, ಇಲ್ಲಿ ಎಷ್ಟೊಂದ್ ಜನ ಇದ್ದಾರೆ, ಅದರಲ್ಲಿ ಒಬ್ರನ್ನ ನಾವು ಅದನ್ನ ಯೂನಿಟ್ ಅಂತ ಹೇಳ್ಬೋದು. ಅದರಲ್ಲಿ ಒಬ್ಳು ಇವಳು, ಓಕೆನಾ, ಅದನ್ನ ಯೂನಿಟ್ ಅಂತ ಹೇಳ್ಬೋದು, ಅದಲ್ವಾ. ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಅದೊಂದು ಯೂನಿಟ್ ತರ. ಓಕೆನಾ. ಸೊ ಈಗ ಮೂರಕ್ಕೂ ಡಿಫ್ರೆನ್ಸ್ ಅರ್ಥ ಆಯ್ತಾ? ಯೂನಿಟ್ ಅಂದ್ರೆ ಏನು, ಪಾಪ್ಯುಲೇಷನ್ ಅಂದ್ರೆ ಏನು, ಸ್ಯಾಂಪಲ್ ಅಂದ್ರೆ ಏನು ಅಂತ. ಓಕೆನಾ. ಯೂನಿಟ್ ಅಂತ ಅಂದ್ರೆ ಒಂದು, ಹೇಳಪ್ಪ. ಇಲ್ಲ ಅದನ್ನು ಕೂಡ ಜನರಲೈಸ್ ಮಾಡ್ತೀವಿ ನಾವು, ಹೆಂಗ್ ಜನರಲೈಸ್ ಗೊತ್ತಾ, ಮೊನ್ನೆ ಕೋವಿಡ್ ಬಂತು ಗೊತ್ತಾ. ಈ ಕೋವಿಡ್ ಬಂದಾಗ ಏನ್ ಮಾಡಿದ್ರು ಅಂತ ಅಂದ್ರೆ, ಎಷ್ಟೊಂದ್ ಜನದ್ದು ಇದನ್ನ ಮಾಡ್ಬಿಟ್ಟು, ಈಗ ರ್ಯಾಂಡಮ್ ಆಗಿ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಇದನ್ನ ಅದನ್ನ ಹಾಕರಲ್ಲ, ಅದೆಂತದೋ ಹಾಕರ್ ಕಣಪ್ಪ, ಈ ಏರಿಯಾ ಅದನ್ನ ಬ್ಲಾಕ್ ಮಾಡ್ತಿದ್ರಲ್ಲ, ಈ ಏರಿಯಾದಲ್ಲಿ ಜಾಸ್ತಿ ಜನ ಕೋವಿಡ್ ಇದಾರೆ ಅಂತ ಏರಿಯಾನ ಇದನ್ನ ಮಾಡ್ತಿದ್ರಲ್ಲ, ಅದನ್ನ ಏನಂತಾರೆ ಅದನ್ನ, ಝೋನ್ ಮಾಡ್ತಿದ್ರು ಗೊತ್ತಾ. ಈಗ ಅಲ್ಲೇನೋ ಹೋಗಿ ಎಲ್ರು ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಸಪೋಸ್ ಅಲ್ಲಿ ಒಂದು 10-15 ಜನಕ್ಕೆ ಬಂತು ಅಂತಂದ್ರೆ, ಅಲ್ಲಿ ಓಡಾಡೋ ಜಾಗಕ್ಕೆ ಅವ್ರಿಗೆ ಏನ್ ಮಾಡೋರು ಅಂತ ಅಂದ್ರೆ, ಓಹೋ ಇದ್ರಲ್ಲಿ ಜಾಸ್ತಿ ಜನ ಎಲ್ಲಾರ್ಗು ಮೋಸ್ಟ್ಲಿ ಇದೆ ಅಂತ ಅಂದ್ಕೊಂಡು ಅದನ್ನ ಇದನ್ನ ಮಾಡ್ಬಿಡೋರು. ಓಕೆನಾ. ಅಂದ್ರೆ ಅವ್ರೇನು ಎಲ್ಲರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಲಿಲ್ಲ, ಆ ರೀಜನ್ ಅಲ್ಲಿ ಇರೋಂತಹ ಸ್ವಲ್ಪ ಜನಕ್ಕೆ ಬಂತು ಅಂತ ಇವ್ರೇನ್ ಮಾಡ್ಬಿಟ್ರು, ಜನರಲೈಸ್ ಮಾಡ್ಬಿಟ್ರು, ಈ ಏರಿಯಾದಲ್ಲಿ ಕೋವಿಡ್ ಇದೆಯಪ್ಪ ಅಂತ. ಸೊ ಈ ತರ ಅಂದ್ರೆ ನಾವು ಸ್ವಲ್ಪ ಜನ ತಗೊಂಡ್ವಲ್ಲ ಸ್ಯಾಂಪಲ್, ಈಗ ಯಾವ್ದೋ ಒಂದು ಸ್ವ್ಯಾಪ್ ತಗೊಂಡು ಚೆಕ್ ಮಾಡ್ತೀವಿ. ಓಕೆನಾ. ಸೊ ಅದರಿಂದ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ, ಟಿವಿನಲ್ಲಿ ಹೇಳ್ತಿದ್ವಿ, ಈ ಏರಿಯಾದಲ್ಲಿ ಬಳ್ಳಾರಿಯಲ್ಲಿ ಜಾಸ್ತಿ ಕೋವಿಡ್ ಬಂದಿದೆ, ಬೆಂಗಳೂರಲ್ಲಂತೂ ಬಿದ್ದು ಸತ್ತೋಗ್ತಿದ್ದಾರೆ ಅಂತ ಹೇಳ್ತಿದ್ರಿ ತಾನೆ, ಟಿವಿನಲ್ಲಿ ಕೇಳಿಸ್ಕೊಂತಿರ್ಲಿಲ್ವಾ? ಅಂದ್ರೆ ಈಚ್ ಅಂಡ್ ಎವ್ರಿ ಪರ್ಸನ್ ಏನ್ ಇದನ್ನ ಕಲೆಕ್ಟ್ ಮಾಡ್ತಿರ್ಲಿಲ್ಲ ಅವರು. ಓಕೆನಾ. ಸೊ ಜನರಲೈಸ್ ಮಾಡೋರು, ಸ್ವಲ್ಪ ಜನದ ತಗೊಂಡ್ಬಿಟ್ಟು ಅದನ್ನೇ ಜನರಲೈಸ್ ಮಾಡ್ಬಿಡೋರು. ಓಕೆನಾ. ಸೊ ಇಲ್ಲಿ ಜಾಸ್ತಿ ಇದೆ ಕೋವಿಡ್, ಅಲ್ಲಿಗೆ ಹೋಗ್ಬೇಡ್ರಿ, ಇಲ್ಲಿಗೆ ಹೋಗ್ಬೇಡ್ರಿ, ಹಿಂಗಿದೆ ಹಂಗಿದೆ ಅಂತ. ಓಕೆನಾ. ಸೊ ಅಲ್ಲೂ ಸ್ಯಾಂಪಲ್ ಬರುತ್ತಪ್ಪ. ನೆಕ್ಸ್ಟ್ ಇನ್ನೊಂದು 3 ವರ್ಡ್ಗಳು ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ಏನು ಕ್ವಶನ್ ಕೇಳಿಲ್ಲ ಪ್ರೀವಿಯಸ್ ಅಲ್ಲಿ, ಬಟ್ ಯು ಶುಡ್ ನೋ ಇಟ್. ಇದರಲ್ಲಿ 3 ವರ್ಡ್ ಬರ್ತವೆ. ಒಂದು ಇನ್ವೆಸ್ಟಿಗೇಟರ್ ಅಂತ ಬರ್ತಾನೆ, ಇನ್ನೊಬ್ಬ ಎನ್ಯೂಮರೇಟರ್ ಅಂತ ಬರ್ತಾನೆ, ಇನ್ನೊಬ್ಬ ರೆಸ್ಪಾಂಡೆಂಟ್ಸ್ ಅಂತ ಬರ್ತಾನೆ, ಇನ್ಫಾರ್ಮೆಂಟ್ಸ್ ಅಂತ ಬರ್ತಾರೆ. ಕ್ಲಿಯರ್ ಇರಲಿ, ಈ 3ಕ್ಕೂ ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಯಾರು ಬರ್ತಾನೆ, ಇನ್ವೆಸ್ಟಿಗೇಟರ್, ಇನ್ನೊಬ್ಬ ಎನ್ಯೂಮರೇಟರ್, ಇನ್ನೊಬ್ಬ ರೆಸ್ಪಾಂಡೆಂಟ್ಸ್ ಅಂತ. ಈ ಮೂರು ಜನಗಳದ್ದು ರೆಸ್ಪಾನ್ಸಿಬಿಲಿಟಿ, ಅವ್ರು ಏನೇನು ಹೇಳ್ತಾರೆ, ಅವ್ರದ್ದು ಏನೇನು ಕೆಲಸ ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಇನ್ವೆಸ್ಟಿಗೇಟರ್ ಅಂದ್ರೆ ಯಾರು ಗೊತ್ತಾ? ಯಾರು ಒಬ್ಬ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿನ ಮಾಡ್ತಾ ಇರ್ತಾನೆ, ಆ ಹೆಡ್ ಇರ್ತಾನಲ್ಲ, ಹೆಡ್ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಮಾಡುವಂತಹ ಹೆಡ್ ಯಾರಿರ್ತಾರೆ, ಅವನ್ನ ನಾವು ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಅರ್ಥದಲ್ವಾ? ಈಗ ಸಪೋಸ್ ಇವಾಗ ಯಾವ್ದೋ ಒಂದು SIT ಕೇಸ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರಬೇಕು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲೇ ಅದ್ರ ಬಗ್ಗೆನೇ ಬಿದ್ದು ಒದ್ದಾಡಿ ಇದು ಮಾಡ್ತಾವ್ರೆ, ಗೊತ್ತಿಲ್ಲ. ಅದರಲ್ಲಿ ಒಬ್ಬ SIT ಆಫೀಸರ್ ಅಂತ ಇರ್ತಾನಲ್ಲ, ಅವನೇ ಇನ್ವೆಸ್ಟಿಗೇಟರ್. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಡ್ತೀನಿ ನೋಡಿ. ಈಗ ಅವನೇ ಇನ್ವೆಸ್ಟಿಗೇಟರ್. ಸರ್ ಎನ್ಯುಮರೇಟರ್ ಅಂದ್ರೆ ಏನು ಅಂತ ಅಂದ್ರೆ, ಎನ್ಯುಮರೇಟರ್ ಅಂದ್ರೆ ಇನ್ವೆಸ್ಟಿಗೇಟರ್ ಯಾರಿರ್ತಾನೆ, ಸಪೋಸ್ ಯಾರೋ ಒಬ್ಬ ದೊಡ್ಡ ಐಆರ್ ಆಫೀಸರ್ ಇರ್ತಾನೆ, ಅವ್ರ ಹೆಸರೆಲ್ಲ ಹೇಳಲ್ಲ ನಾನೀಗ. ಓಕೆನಾ. ಅವರು ಎಲ್ಲ ಕೆಲಸ ಮಾಡ್ತಾರಾ? ಮಾಡಲ್ಲ. ಓಕೆನಾ. ಅವ್ರು ಸುಮ್ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವನ್ ಕೈ ಕೆಳಗಡೆ ಕೆಲ್ಸಗಾರರು ಇರ್ತಾರೆ.
ಎಷ್ಟೊಂದು ಜನ ಕಾನ್ಸ್ಟೇಬಲ್ಸ್ ಗಳು ಇರ್ತಾರೆ. ಯಾರೋ ಕಾನ್ಸ್ಟೇಬಲ್ಗೆ ಹೋಗ ಅವನ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಂಬಾರೋ ಅಂತ ಕಳಿಸ್ತಾನೆ. ಯಾರಿಗೆ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ? ಇನ್ವೆಸ್ಟಿಗೇಟರ್ ಹೋಗಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಇನ್ಫಾರ್ಮೇಶನ್ ಡೇಟಾನ ಕಲೆಕ್ಟ್ ಮಾಡಕ್ಕೆ. ಇನ್ವೆಸ್ಟಿಗೇಟರ್ ಹೋಗಲ್ಲ, ಅವ್ನ ಬದಲಾಗಿ ಎನ್ಯುಮರೇಟರ್ ಹೋಗಿರ್ತಾನೆ, ಅದಲ್ವಾ? ಸೊ ಅವನ್ನ ಎನ್ಯುಮರೇಟರ್ ಅಂತ ಕರಿತೀರಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಯಾವುದೋ ಒಂದು ಕೇಸ್ ನಡೀತಾ ಇರುತ್ತೆ, ಯಾವುದೋ ಒಂದು ಕಳ್ತನದ ಕೇಸು ಏನೋ ನಡೀತಾ ಇರುತ್ತೆ, ಅಲ್ಲಿ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಇರ್ತಾನಲ್ಲ ಅವನ್ನ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಅವನ ಕೈ ಕೆಳಗಡೆ ಕಾನ್ಸ್ಟೇಬಲ್ಗಳು ಇರ್ತಾರಲ್ಲ ಅವ್ರನ್ನ ಎನ್ಯುಮರೇಟರ್ ಅಂತ ಕರೀತಾರೆ. ಆಕ್ಚುಲ್ ಆಗಿ ಕೆಲಸ ಮಾಡೋದು, ಆಕ್ಚುಲ್ ಆಗಿ ಡೇಟಾ ಕಲೆಕ್ಟ್ ಮಾಡೋದು ಎನ್ಯುಮರೇಟರ್, ಹೌದಾ ಇಲ್ವಾ? ಅವನ್ನ ಎನ್ಯುಮರೇಟರ್ ಅಂತ ಕರೀತಾರೆ. ಮತ್ತೆ ರೆಸ್ಪಾಂಡೆಂಟ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಯಾರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅವನ್ನ ರೆಸ್ಪಾಂಡೆಂಟ್ಸ್ ಅಂತ ಕರೀತಾರೆ, ಅಥವಾ ಇನ್ಫಾರ್ಮೆಂಟ್ ಅಂತ ಕರೀತಾರೆ. ಓಕೆನಾ? ಈಗ ಯಾರೋ ಒಬ್ಬನು ಇನ್ವೆಸ್ಟಿಗೇಷನ್ ಮಾಡಬೇಕು ಎಕ್ಸ್ ವ್ಯಕ್ತಿನ, ಆ ಎಕ್ಸ್ ವ್ಯಕ್ತಿನೇ ನಾವು ಇನ್ಫಾರ್ಮೇಟ್. ಯಾರಿಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವನ್ನ ನಾವು ಇನ್ಫಾರ್ಮೆಂಟ್ ಅಂತ ಕರಿತೀವಿ, ಅಥವಾ ರೆಸ್ಪಾಂಡೆಂಟ್. ರೆಸ್ಪಾಂಡ್ ಮಾಡ್ತಾನಲ್ವಾ ಅವನು ರೆಸ್ಪಾಂಡೆಂಟ್. ಕ್ಲಿಯರ್? ಇಷ್ಟೇ, ಇದರಲ್ಲಿ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಹೈಯರ್ ಅಥಾರಿಟಿ ಇರ್ತಾನಲ್ಲ ಅವನ್ನ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಅವನ್ ಕೈ ಕೆಳಗಡೆ ಒಬ್ಬ ಕೆಲಸ ಮಾಡೋಕಿರ್ತಾನೆ. ಓಕೆನಾ? ಅವನ್ ಕೆಲಸ ಏನು? ಒಬ್ಬೊಬ್ಬ ರೆಸ್ಪಾಂಡೆಂಟ್ ಹತ್ರನು ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ಯಾರಿಗೆ ಕೊಡ್ಬೇಕು? ಅವನು ಇನ್ವೆಸ್ಟಿಗೇಟರ್ ಕೊಡ್ಬೇಕು. ಓಕೆನಾ? ಇಷ್ಟೇ ಕೆಲಸ. ಈ ಮೂರದು ರೋಲ್ ಇಷ್ಟೇನೆ. ಈಗ ಓದಿ ಡೆಫಿನಿಷನ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇನ್ವೆಸ್ಟಿಗೇಟರ್ ಅಂತಂದ್ರೆ, ದ ಇನ್ವೆಸ್ಟಿಗೇಟರ್ ಇಸ್ ದ ಪರ್ಸನ್ ಆರ್ ಎ ಟೀಮ್ ಹೂ ಕಂಡಕ್ಟ್ಸ್ ದಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಯಾರು ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದಾರೆ ಅದು ಒಬ್ಬ ಇರ್ಬೋದು ಅಥವಾ ಗ್ರೂಪ್ ಕೂಡ ಇರ್ಬೋದು, ಅವ್ರನ್ನ ಇನ್ವೆಸ್ಟಿಗೇಟರ್ಸ್ ಅಥವಾ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಓಕೆನಾ? ಅಂಡ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈನಿಂಗ್ ಅಂಡ್ ಕಂಡಕ್ಟಿಂಗ್ ದಿ ಸರ್ವೆ. ಅಂದ್ರೆ ಈಸ್ ದಿ ಹೆಡ್ ಅಂತ. ಈಗ ನಮ್ದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ರಲ್ಲಿ ಓದಿಲ್ವಾ? ಪ್ರಾಜೆಕ್ಟ್ ಮ್ಯಾನೇಜರ್ ತಾನೆ ಹೆಡ್, ಅವನೇ ತಾನೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ ಪ್ರಾಜೆಕ್ಟ್, ಈವನ್ ಫಾರ್ ಫೇಲ್ಯೂರ್ ಅಂಡ್ ಸಕ್ಸಸ್ ಆಫ್ ದಿ ಪ್ರಾಜೆಕ್ಟ್. ಅದೇ ತರ ಇಲ್ಲಿ ಇನ್ವೆಸ್ಟಿಗೇಟರ್. ಓಕೆನಾ? ಅವನೇ ಡಿಸೈನ್ ಮಾಡಿರ್ತಾನೆ. ಅವನು ಫಸ್ಟ್ SIT ಆಫೀಸರ್ ಬಂದಿರ್ತಾನೆ ಅಂತ ಅಂದ್ರೆ ಅವನು ಹೇಳಿರ್ತಾನೆ ಹಿಂಗೆ, ಓಕೆ ನಂದು ಹಿಂಗೆ ಆಗ್ಬೇಕು. ಅವನು ಫಸ್ಟ್ ಒಂದು ಟೀಮ್ ನ ಕರೆದು ಮೀಟಿಂಗ್ ಮಾಡಿರ್ತಾರೆ. ನೀವಿಬ್ರು ನೋಡ್ರೋ ಕಾನ್ಸ್ಟೇಬಲ್ಸ್, ನೀವು ಅವ್ನ ಮನೆಗೆ ಹೋಗ್ಬಿಟ್ಟು ಅವನ ಹತ್ರ ಇನ್ಫಾರ್ಮೇಶನ್ ತಗೊಂಬರ್ರೋ, ನೀವಿಬ್ರು ಹೋಗ್ಬಿಟ್ಟು ಇವನ್ ಮನೆಗೆ ಹೋಗಿ ತಗೊಂಬರ್ರೋ, ನೀವ್ ಆ ಕಾರ್ಡ್ಗೆ ಹೋಗ್ರೋ, ಸೊ ನೀವ್ ಅಲ್ಲಿ ಗುಂಡಿ ತೆಗಿರೋ, ಹಿಂಗ್ ಹೇಳಿರ್ತಾರೆ. ಓಕೆನಾ? ಸೊ ಈ ವಿಷಯ ಏನಿದೆ ಇದನ್ನ ಡಿಸೈನ್ ಮಾಡಿರ್ತಾರೆ ಮುಂಚೆನೆ. ಯಾರು ಅಂತ ಕೇಳಿದ್ರೆ ಇನ್ವೆಸ್ಟಿಗೇಟರ್. ಓಕೆನಾ? ಸೊ ಇವ್ರನ್ನ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಅಂದ್ರೆ ದೇರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಎನ್ಯುಮರೇಟರ್ ಅಂತ ಅಂದ್ರೆ, ದ ಎನ್ಯುಮರೇಟರ್ ಇಸ್ ಎ ಪರ್ಸನ್ ಹೂ ಇಸ್ ಟ್ರೈನ್ಡ್ ಅಂಡ್ ಎಂಪ್ಲಾಯ್ಡ್ ಟು ಕಲೆಕ್ಟ್ ದಿ ಡೇಟಾ ಡೈರೆಕ್ಟ್ಲಿ ಫ್ರಮ್ ದಿ ರೆಸ್ಪಾಂಡೆಂಟ್ ಇನ್ ದ ಫೀಲ್ಡ್. ಅಂದ್ರೆ ಎನ್ಯುಮರೇಟರ್ ಅಂತ ಯಾರಿರ್ತಾನೆ ಅವನು ಸುಮ್ನೆ ಇರೋದಿಲ್ಲ, ಅವನು ಟ್ರೈನ್ ಅಪ್ ಆಗಿರ್ತಾನೆ. ಓಕೆನಾ? ಸೊ ನಮ್ಮಂತ ಕುರಿಗಳನ್ನ ತುಂಬಾ ಜನ ನೋಡಿರ್ತಾನೆ ಅವನು ಆಲ್ರೆಡಿ, ಹೌದಾ ಇಲ್ಲ? ಸೊ ಅವನು ಡೈರೆಕ್ಟ್ಲಿ ರೆಸ್ಪಾಂಡೆಂಟ್ ಹತ್ರ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋನು. ಓಕೆನಾ? ಸೊ ಅವನ ಎನ್ಯುಮರೇಟರ್ ಅಂತ ಕರೀತಾರೆ. ರೆಸ್ಪಾಂಡೆಂಟ್ ಅಂದ್ರೆ ಏನು? ಇನ್ಫಾರ್ಮೆಂಟ್ ಅಂದ್ರೆ ದ ಪರ್ಸನ್ ಫ್ರಮ್ ಹೋಮ್ ದ ಇನ್ಫಾರ್ಮೇಶನ್ ಈಸ್ ಕಲೆಕ್ಟೆಡ್, ಸೊ ಆರ್ ಕಾಲ್ಡ್ ರೆಸ್ಪಾಂಡೆಂಟ್ಸ್. ಈ ಮೂರಲ್ಲೂ ಏನಾದ್ರೂ ಡೌಟ್ ಇದೆಯಾ? ಎಷ್ಟು ವೆರಿ ಸಿಂಪಲ್ ಇದೆ, ತುಂಬಾ ಡೆಪ್ತ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಈ ಡೆಫಿನಿಷನ್ ಅಂತ ಏನೆಲ್ಲೂ ಕೇಳಿಲ್ಲ, ಬಟ್ ತಿಳ್ಕೊಳ್ಳೋದ್ರಲ್ಲಿ ಏನ್ ಲಾಸ್ ಇಲ್ಲ. ಓಕೆನಾ? ಫಸ್ಟ್ ಹೆಡ್ ಅಂತ ಇರ್ತಾನಲ್ಲ ಅವನೇ ಇನ್ವೆಸ್ಟಿಗೇಟರ್. ಅವನ ಕೈ ಕೆಳಗಡೆ ಕೆಲಸ ಮಾಡ್ತಿರೋನು ಎನ್ಯುಮರೇಟರ್. ಯಾರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀನಿ ಈಸ್ ದ ರೆಸ್ಪಾಂಡೆಂಟ್ ಅಂತ ಕರೀತಾರೆ. ಸಿಂಪಲ್ ಅಣ್ತಮ್ಮ, ಇಷ್ಟು ನೆನ್ಪಿಟ್ರೆ ಸಾಕು ಕಣೋ, ಬೇರೆದೇನ್ ಬೇಡ. ಇನ್ನೊಂದು ಬರುತ್ತೆ ಟಾಪಿಕ್, ವ್ಯಾರಿಯಬಲ್ ಅಂತ ಬರುತ್ತೆ. ವ್ಯಾರಿಯಬಲ್ ಅಥವಾ ಅಟ್ರಿಬ್ಯೂಟ್ ಅಂತ ಬರುತ್ತೆ. ಎರಡು ವಿಷಯ. ವೇರಿಯಬಲ್ ಅಂದ್ರೆ ಟೋಟಲ್ ಆಗಿ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಡೇಟಾನ ಎರಡು ತರ ಮೆಜರ್ ಮಾಡ್ಬೋದು ನಾವು ಟೋಟಲ್ ಆಗಿ. ಸೊ ಬ್ರಾಡ್ ಪರ್ಸ್ಪೆಕ್ಟಿವ್ ನಲ್ಲಿ ಎರಡು ತರ ಡೇಟಾ ಮೆಜರ್ ಮಾಡ್ಬೋದು. ಒಂದನ್ನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ, ಕ್ವಾಂಟಿಟೇಟಿವ್ ಅಂತ ಕರೀತಾರೆ. ಇನ್ನೊಂದನ್ನ ಕ್ವಾಲಿಟೇಟಿವ್ ಅಂತ ಕರೀತಾರೆ. 100ಕ್ಕೆ 100 ಮೂರು ಪೇಪರ್ನ ಅಬ್ಸರ್ವ್ ಮಾಡಿ. 2023, 2024, 2025 ಇದ್ರ ಮೇಲೆ ಕ್ವಶನ್ ಕೇಳೋಣ. ಸಿಂಪಲ್ ಅಂದ್ರೆ ಸಿಂಪಲ್, 4ನೇ ಕ್ಲಾಸ್ ಹುಡುಗನು ಆನ್ಸರ್ ಮಾಡುವಂತಹ ಕ್ವಶನ್ಸ್ ಇವೆಲ್ಲ. ನೋಡೋಣ, ಒಂದು ಡೇಟಾ ಎರಡು ರೂಪದಲ್ಲಿ ಇರುತ್ತೆ. ಒಂದು ಕ್ವಾಂಟಿಟೇಟಿವ್ ರೂಪದಲ್ಲಿರುತ್ತೆ, ಇನ್ನೊಂದು ಕ್ವಾಲಿಟೇಟಿವ್ ರೂಪದಲ್ಲಿರುತ್ತೆ. ಸರ್ ಕ್ವಾಂಟಿಟೇಟಿವ್ ಅಂದ್ರೆ ಏನು ಸರ್, ಕ್ವಾಲಿಟೇಟಿವ್ ಅಂದ್ರೆ ಏನು ಸರ್ ಅಂತಂದ್ರೆ, ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನಿಮ್ಗೆ ನಂಬರ್ ಫಾರ್ಮ್ಯಾಟ್ ನಲ್ಲಿ ಇದ್ರೆ, ನಂಬರ್ ನಲ್ಲಿ ಹೇಳೋ ತರ ಇದ್ರೆ, ಈಗ ನಾನು ನಿಮಗೆ ಕ್ವಶನ್ ಕೇಳ್ತೀನಿ, ಸೊ ನಿಂದು ಮಾರ್ಕ್ಸ್ ಎಷ್ಟು ಬಂತು ಅಂತ ಕೇಳ್ತೀನಿ, ನೀನೇನಂತ ಹೇಳ್ತೀಯಾ?
ನಂಬರ್ ಹೇಳ್ತಾರೆ ಸರ್ 15 ಮಾರ್ಕ್ಸ್ ಬಂತು ಸರ್ 20ಕ್ಕೆ 18 ಬಂತು ಸರ್ ಅಂತ ಹೇಳ್ತೀಯ. ನಿನ್ನ ಹೈಟ್ ಎಷ್ಟಪ್ಪ ಅಂತ ಕೇಳಿದ್ರೆ ಅಂತ ಹೇಳ್ತೀಯ, ಆ ತರ ಹೇಳ್ತೀಯ, ನಂಬರ್ ಅಲ್ಲಿ ಹೇಳ್ತೀಯ. ಓಕೆನಾ? ಸೊ ಇದು ಸೊ ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತಂದ್ರೆ ಏನ್ ಕೇಳ್ತೀಯ? ದುಡ್ಡು ಹೇಳ್ತೀಯ. ಓಕೆನಾ? ಸೊ 150 ರೂಪಾಯಿ ಇದೆ, 150 ರೂಪಾಯಿ ಇದೆ, ಈ ತರ ಎಲ್ಲ ಹೇಳ್ತೀರಾ. ಅಂದ್ರೆ ಯಾವ ಯಾವ ಡೇಟಾಗಳನ್ನ, ಯಾವ ಯಾವ ಇನ್ಫಾರ್ಮೇಶನ್ ನೀನು ನಂಬರ್ ಮುಖಾಂತರದಲ್ಲಿ ಹೇಳ್ತಿದ್ಯಾ ಅದನ್ನ ಕ್ವಾಂಟಿಟೇಟಿವ್, ಕನ್ಫ್ಯೂಷನ್ ಬೇಡ, ಕ್ವಾಂಟಿ ಆಂಟಿ ಅಲ್ಲ, ಕ್ವಾಂಟಿ ಟಿ ಬಂದ್ರೆ ನಂಬರ್, ಕ್ವಾಂಟಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಒಂದು ಡೇಟಾನ ನಂಬರ್ನಲ್ಲಿ ಹೇಳಕ್ಕಾಗಲ್ಲ, ನಂಬರ್ನಲ್ಲಿ ಹೇಳಕ್ಕಾಗಲ್ಲ ಅದನ್ನ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಇಟ್ಸ್ ವೆರಿ ಸಿಂಪಲ್. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೋ. ನಾನು ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಹೌದು, ಐ ಆಮ್ ಹ್ಯಾಪಿ. ಎಸ್, ಐ ಆಮ್ ಹ್ಯಾಪಿ ಅಂತ ಹೇಳ್ತೀಯ. ಇಫ್ ಐ ಆಸ್ಕ್ ಯು ದ ಕ್ವಶನ್ ಆರ್ ಯು ಹ್ಯಾಪಿ, ನೀನು 3 ಅಂತ ಹೇಳಕ್ಕಾಗತ್ತಾ? ಅಂದ್ರೆ ಒಂದೊಂದು ಇನ್ಫಾರ್ಮೇಶನ್ ನಾವು ನಂಬರ್ ನಲ್ಲಿ ಹೇಳೋದಿಕ್ಕೆ ಆಗಲ್ಲ. ನಿನ್ ಯಾವ ಕಲರ್ ಇಷ್ಟ? ಅಂದ್ರೆ ಅಂದ್ರೆ ಇರ್ಲಿ ಬಿಡ್ರಮ್ಮ, ಎಲ್ಲ ನಮ್ದು ಡೈವರ್ಸ್ ಒಪಿನಿಯನ್ಸ್ ಏನು ಮಾಡಕ್ ಆಗಲ್ಲ, ಇರ್ಲಿ. ಅಂದ್ರೆ ಇದನ್ನ ನಂಬರ್ ನಲ್ಲಿ ಹೇಳಲಿಲ್ಲ, ಇದನ್ನ ನೀನು ನಂಬರ್ ನಲ್ಲಿ ಹೇಳಲಿಲ್ಲ. ಓಕೆನಾ? ಅಂದ್ರೆ ಸೊ ಇಂಥ ಡೇಟಾನ ನಾವು ಕ್ವಾಲಿಟೇಟಿವ್ ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಎರಡು ವಿಷಯ ಕ್ಲಾರಿಟಿ ಆಗ್ಬಿಡ್ತು. ಕ್ವಾಂಟಿಟೇಟಿವ್ ಅಂತ ಅಂದ್ರೆ ನಂಬರ್ ನಲ್ಲಿ ನೀನೇನೋ ಒಂದು ಕ್ವಶನ್ ಕೇಳ್ತೀಯ ಅಂದ್ರೆ ನಾನೇನಾದ್ರೂ ಅದನ್ನ ನಂಬರ್ ನಲ್ಲಿ ಆನ್ಸರ್ನ ಮಾಡಿದೆ ಅಂತ ಅಂದ್ರೆ ಅದು ಕ್ವಾಂಟಿಟೇಟಿವ್, ವಾಟ್ ಎವರ್ ದ ಡೇಟಾ ಈಸ್. ಓಕೆನಾ? ನಿಮ್ಗೆ ಏರಿಯಾ ಅಂತ ಬರುತ್ತೆ, ಏರಿಯಾ ಎಷ್ಟು ಅಂತ ಕೇಳ್ತಾರೆ. ಏರಿಯಾ ಅನ್ನೋದೇನು, ಕ್ವಾಂಟಿಟೇಟಿವಾ ಕ್ವಾಲಿಟೇಟಿವಾ? ಕ್ವಾಂಟಿ ನಂಬರ್. ಓಕೆನಾ? 2 ಮೀಟರ್ ಪರ್ ಸೆಕೆಂಡ್, ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಲ್ಲ, 3 ಮೀಟರ್ ಸ್ಕ್ವೇರ್ ಈ ತರ ಹೇಳ್ತೀವಿ, ಸ್ಕ್ವೇರ್ ಕಿಲೋಮೀಟರ್ಸ್ ಈ ತರ ಎಲ್ಲ ಹೇಳ್ತೀವಲ್ವಾ. ಸೊ ಇದು ನಂಬರ್ ಅಲ್ಲಿ ಹೇಳ್ತೀವಿ. ವಾಲ್ಯೂಮ್ನು ಕೂಡ ಅದು ಕೂಡ ಒಂದು ಕ್ವಾಂಟಿಟೇಟಿವ್ ಡೇಟಾ. ಸಿಂಪಲ್ ಅರ್ಥ ಮಾಡ್ಕೊಬಿಡಿ ಅಷ್ಟೇ. ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್, ಕ್ವಾಂಟಿಟೇಟಿವಾ ಕ್ವಾಲಿಟೇಟಿವಾ? ಸಿಂಪಲ್ ಆಗಿ ಇವಾಗಲೇ ಅರ್ಥ ಮಾಡ್ಕೊಳ್ಳಿ. ಕ್ವಾಂಟಿ ಅಂದ್ರೆ ನಂಬರ್, ಕ್ವಾಲಿ ಅಂದ್ರೆ ನಂಬರ್ ಅಲ್ಲ, ಇಷ್ಟೇ. ಓಕೆ? ಇಲ್ಲಿ ವೇರಿಯಬಲ್ ಮತ್ತೆ ಅಟ್ರಿಬ್ಯೂಟ್ ಅಂತ ಅಂದ್ರೆ ಇದ್ರ ಬಗ್ಗೆ ಮತ್ತೆ ಡೆಪ್ತ್ ಆಗಿ ಮತ್ತೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಎಷ್ಟು ನೆನ್ಪಿಟ್ಕೊ ಅಂದ್ರೆ ಆ ವೇರಿಯಬಲ್ ಅಂತ ಅಂದ್ರೆ ಇಟ್ ಇಸ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಅಂದ್ರೆ ನಂಬರ್ ನಲ್ಲಿ ಹೇಳೋ ಅಂತದ್ದು. ಓಕೆನಾ? ವಿಚ್ ವೇರಿಯಸ್ ಫ್ರಮ್ ಯೂನಿಟ್ ಟು ಯೂನಿಟ್ ಈಸ್ ಕಾಲ್ಡ್ ವೇರಿಯಬಲ್. ಅಂದ್ರೆ ಈಗ ಹೈಟ್ ಆಫ್ ಎ ಸ್ಟೂಡೆಂಟ್ ಅಂತ ನಾನು ಕೇಳ್ತೀನಿ. ಹೈಟ್ ಆಫ್ ಎ ಸ್ಟೂಡೆಂಟ್ ಇದು ಕ್ವಾಂಟಿಟೇಟಿವಾ ಕ್ವಾಲಿಟೇಟಿವಾ? ಹೈಟ್ ಆಫ್ ಎ ಸ್ಟೂಡೆಂಟ್ ಹೇಳಿದ್ರಿ. ಎಸ್, ರೈಟ್ ಅನ್ನೋದು ನಂಬರ್ ನಲ್ಲಿ ಹೇಳ್ತೀವಿ, 5.3 5.4 ಹಿಂಗೆಲ್ಲ ನಂಬರ್ ಹೇಳ್ತೀವಿ. ಹಂಗಾಗಿ ಇದು ಇಟ್ ಬಿಲಾಂಗ್ಸ್ ಟು ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ. ಈಗ ಒಂದು ಕ್ಲಾಸ್ ಅಲ್ಲಿ 50 ಜನ ಇರ್ತಾರೆ, 50 ಜನಕ್ಕೂ ಕೂಡ ಸೇಮ್ ಹೈಟೇ ಇರುತ್ತಾ? ಹೈಟ್ ಸೇಮ್ ಇರುತ್ತಾ? ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಈ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಹೈಟ್ ಏನಿದೆ ಇದು ಯೂನಿಟ್ ಇಂದ ಯೂನಿಟ್ಗೆ ಚೇಂಜ್ ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆ. ಈ ಆಗದ್ನೆ ನಾವು ವೇರಿಯಬಲ್ ಅಂತ ಕರಿತೀರಿ. ಈ ಹೈಟ್ ನ ನಾವು ಹೈಟ್ ಅನ್ನೋದೇನು ಅಂತ ಕೇಳಿದ್ರೆ ಇಟ್ ಇಸ್ ಅ ವೇರಿಯಬಲ್ ಅಂತ ಹೇಳ್ಬೇಕು. ಹೈಟ್ ಅನ್ನೋದೇನು ವೇರಿಯಬಲ್. ಒಂದು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಪ್ರತಿಯೊಂದು ಯೂನಿಟ್ ಇಂದ ಯೂನಿಟ್ಗೆ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಯೂನಿಟ್ಗೂ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ನಮ್ಮ ಯೂನಿಟ್ಸ್ ಗಳಲ್ಲಿ. ಹಂಗಾಗಿ ಅದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಈಗ ಅರ್ಥ ಮಾಡ್ಕೋ, ವೇರಿಯಬಲ್ ಅಂತ ಅನ್ಬೇಕಾದ್ರೆ ನೆನ್ಪಿಟ್ಕೊ, ಮತ್ತೆ ಹೇಳ್ತೀನಿ, ವೇರಿಯಬಲ್ ಅಂತ ಅನ್ಬೇಕಾದ್ರೆ ನಂಬರ್ ಅಲ್ಲಿ ಇರಬೇಕು. ನಂಬರು ಕ್ವಾಂಟಿಟೇಟಿವ್ಗೆ ನಾವು ವೇರಿಯಬಲ್ ಅಂತ ಕರೆಯೋದು. ಸಿಂಪಲ್. ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್, ಅದನ್ನೇ ನಾವು ಆ ನಂಬರ್ ಪ್ರತಿಯೊಂದು ಯೂನಿಟ್ಗೂ ಚೇಂಜ್ ಇರುತ್ತೆ, ಅದನ್ನೇ ನಾವು ಏನಂತ ಕರಿತೀವಿ, ವೇರಿ ಆಗ್ತಾ ಇರುತ್ತಲ್ವಾ, ಅದನ್ನ ವೇರಿಯಬಲ್ ಅಂತ ಕರಿತೀವಿ. ಸಿಂಪಲ್. ಅಂಡರ್ಸ್ಟುಡ್? ಸರ್ ಅಟ್ರಿಬ್ಯೂಟ್ ಅಂದ್ರೆ ಏನು ಸರ್ ಅಂತ ಅಂದ್ರೆ ಇದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ? ಇವಾಗಿನ ಹೇಳ್ದೆ. ಈಗ ನೀವು ಒಂದು 5 ಜನ ಇದ್ದೀರಾ ಅಂತ ಅನ್ಕೋ. ಲೆಟ್ ಅಸ್ ಅಸ್ಯೂಮ್ 5 ಜನ ಇದ್ದೀರಾ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ. ನೀವೇನ್ ಹೇಳ್ತೀರಾ? ಒಬ್ಬ ರೆಡ್ ಅಂದ, ಒಬ್ಬ ಗ್ರೀನ್ ಅಂದ, ಒಬ್ಬ ಪರ್ಪಲ್ ಅಂದ, ಇದು ಅಂತ ಹೇಳ್ದ. 5 ಜನನು 5 ಕಲರ್ ಹೇಳಿದ್ರು. ಅಂದ್ರೆ ಕಲರ್ ಅನ್ನೋದೇನಿದೆ ಇದು ಕ್ವಾಲಿಟೇಟಿವ್ ತಾನೇ. ಇದು ಕಲರ್ ಇಸ್ ಎ ಕ್ವಾಲಿಟೇಟಿವ್. ಈಗ ಅದು
ಎಲ್ರಿಗೂ ಒಂದೇ ಕಲರ್ ಇಷ್ಟನಾ? ಇಲ್ಲ. ಸೊ ಎಲ್ರಿಗೂ ಬೇರೆ ಬೇರೆ ಕಲರ್ ಇಷ್ಟ ಆಗಿರುತ್ತೆ. ಓಕೆನಾ? ಹಂಗಾಗಿ ಈ ಕ್ವಾಲಿಟೇಟಿವ್ ಡೇಟಾ ಏನಿದೆ ಅದು ಯೂನಿಟ್ ಇಂದ ಯೂನಿಟ್ಗೆ ಚೇಂಜ್ ಆಗ್ತಾ ಇರುತ್ತಲ್ವಾ? ಇದನ್ನ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ ಎ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಎಲ್ಲ ವೇರಿಯಬಲ್ ಇರ್ಬೋದು, ಅಟ್ರಿಬ್ಯೂಟ್ ಇರ್ಬೋದು, ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಹಂಗಾಗಿ ಅದನ್ನ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಇದನ್ನ ಅಟ್ರಿಬ್ಯೂಟ್ ಅಂತ ಕರಿತೀವಿ. ವೆರಿ ಸಿಂಪಲ್. ಸೊ ಇದಕ್ಕೆ ನೋಡಿ, ವೇರಿಯಬಲ್ಗೆ ಹೈಟ್ ಏನಂತ ಕೇಳ್ಬೋದು. ಹೈಟ್ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಪರ್ಸೆಂಟೇಜ್ ಇರ್ಬೋದು, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫ್ರೆಂಟ್ ಕ್ಲಾಸ್ ರೂಮ್ಸ್ ಇರ್ಬೋದು. 10 ಕ್ಲಾಸ್ ರೂಮ್ ಇದಾವೆ, 10 ಕ್ಲಾಸ್ ರೂಮ್ ಅಲ್ಲೂ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ಬೇಕಂತ ರೂಲ್ಸ್ ಇಲ್ಲ. ಡಿಫ್ರೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ಬೋದು. ಇವೆಲ್ಲನ ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ. ಸೊ ಅಟ್ರಿಬ್ಯೂಟ್ ಅಂತ ಏನು? ಸ್ಕಿನ್ ಕಲರ್, ಒಬ್ಬೊಬ್ರು ಒಂದೊಂದು ಕಲರ್ ಇರ್ತವೆ. ಓಕೆನಾ? ಸೊ ಅವ್ರನ್ನೆಲ್ಲ ನೀವು ಫೀಲಿಂಗ್ಸ್ ಕೂಡ ಏನಾಗುತ್ತೆ, ಒಬ್ಬೊಬ್ರಿಗೆ ಒಂದೊಂದರ ಫೀಲಿಂಗ್, ನನ್ಗೊಂಥರ ಫೀಲಿಂಗ್, ನಿನ್ಗೊಂಥರ ಫೀಲಿಂಗ್. ಓಕೆ, ಅಜ್ಜಿ ಗರ್ಭೆ ಕಾಟ ಆದ್ರೆ ಮೊಮ್ಮಗ ಇನ್ನೊಂದೇನೋ ಕಾಟ ಅಂತ ಆತರ. ಓಕೆ, ನನಗೊಂಥರ ಕಾಟ, ನಿನ್ಗೊಂಥರ ಕಾಟ. ಓಕೆನಾ? ನನ್ಗೊಂಥರ ಫೀಲಿಂಗ್ಸ್, ನಿನ್ಗೊಂಥರ ಫೀಲಿಂಗ್ಸ್ ಇಸ್ ಎ ಅಟ್ರಿಬ್ಯೂಟ್. ಹೌದಾ ಇಲ್ಲ? ಯಾಕೆಂದ್ರೆ ವಿ ಕ್ಯಾನ್ ನಾಟ್ ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್. ಹೆಂಗಿದೆ ಮಗ ಫೀಲಿಂಗು ಅಂತ ಕೇಳಿದ್ರೆ 4 ಅಂತ ಹೇಳ್ತೀನಪ್ಪ. ಹೆಂಗಿದ್ಯೋ ಫೀಲಿಂಗ್ ಅಂತ ಅಂದ್ರೆ ಮಗ ಐ ಆಮ್ ವೆರಿ ಸ್ಯಾಡ್ ಮಗ, ಐ ಆಮ್ ವೆರಿ ಹ್ಯಾಪಿ ಮಗ, ಹಿಂಗೆ ಹೇಳ್ತೀಯ ತಾನೆ. ಸೊ ಹಂಗಾಗಿ ಫೀಲಿಂಗ್ ಅನ್ನೋದು ಇಟ್ ಇಸ್ ಎ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ದಟ್ ಫೀಲಿಂಗ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಎಲ್ರಿಗೂ ಒಂದೇ ತರ ಫೀಲಿಂಗ್ಸ್ ಇರೋದಿಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಟ್ರಿಬ್ಯೂಟ್. ಓಕೆ, ಎಮೋಷನ್ಸ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಇವೆಲ್ಲನೂ ಕೂಡ ಅಟ್ರಿಬ್ಯೂಟ್ಗೆ ಎಕ್ಸಾಂಪಲ್ಸ್. ನಿಮ್ಗೆ ಇವಾಗ ಇಷ್ಟ ನೆನಪಕ್ಕೆ ಬರೋದು ಕ್ವಾಂಟಿಟೇಟಿವ್, ಅದಕ್ಕೆ ಇದಾದಪ್ಪ ಅಂತ ಕೇಳಿದ್ರೆ ವೇರಿಯಬಲ್ ಅಂತ ಕರಿತೀವಿ. ಕ್ವಾಲಿಟೇಟಿವ್ಗೆ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಸಿಂಪಲ್. ಓಕೆನಾ? ಇದಕ್ಕಿಂತ ಇನ್ಯಾವ ಥರನೂ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಕ್ಲಿಯರ್? ಇಷ್ಟೇ, ಇದು ಗೊತ್ತಿರ್ಬೇಕು. ಇದು ಏನಿದೆ, ಈ ಸುಮ್ಮನೆ ಹಾಕೊಂಡಿದ್ದೀನಿ ಇಷ್ಟೇ ಪಾಯಿಂಟ್ಸ್ ಅಂತ ಅಲ್ಲ. ನೀಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಬರುತ್ತೆ. ನೀಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಆದ್ರೆ ಅದ್ರ ಮೀನಿಂಗ್ ಹೇಳಪ್ಪ. ಈಗ ಡೇಟಾ ಕಲೆಕ್ಟ್ ಮಾಡ್ತೀಯಲ್ಲ, ಯಾಕೆ ಮಾಡ್ತೀಯಪ್ಪ? ನೀಡ್ ಏನಪ್ಪ? ವಾಟ್ ಇಸ್ ದ ಪರ್ಪಸ್? ಯಾಕೆ ಕಲೆಕ್ಟ್ ಮಾಡ್ತಿದ್ಯಾ ಅಂತಾದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್. ಓಕೆನಾ? ರೀಸನ್ ಟು ಕಲೆಕ್ಟ್ ದ ಡೇಟಾ. ಓಕೆನಾ? ಎಷ್ಟೊಂದು ಕಾರಣಗಳಿದೆ. ಅದ್ರಲ್ಲೊಂದು ನಾನು 4-5 ಕಾರಣ ಕೊಟ್ಟಿದ್ದೀನಿ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಇಲ್ಲಿದಾವೆ ಅಂತ ಬರೀ ಇಷ್ಟು ಮಾತ್ರ ಓದಂಗಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಯಾಕೆ ಡೇಟಾ ಕಲೆಕ್ಟ್ ಮಾಡ್ತೀಯಾ? ಸುಮ್ಮನೆ ಒಬ್ಬರು ಸುಮ್ಮನೆ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಇಟ್ಕೊಳ್ಳೋಕ್ಕೋಸ್ಕರ, ರೆಕಾರ್ಡ್ಗೋಸ್ಕರ ಡೇಟಾ ಕಲೆಕ್ಟ್ ಮಾಡ್ತಾರೆ. ಎಸ್, ದಟ್ ಈಸ್ ಆಲ್ಸೋ ಎ ಪರ್ಪಸ್. ಓಕೆನಾ? ಆ ರೆಕಾರ್ಡ್ಗೋಸ್ಕರನೇ ಕಲೆಕ್ಟ್ ಮಾಡ್ಬೋದು. ಡಿಫ್ರೆಂಟ್ ರೀಸನ್ಸ್ಗಳು ಇರ್ತವೆ. ಓಕೆನಾ? ಅದ್ರಲ್ಲಿ ಒಂದೆರಡು ಬರ್ದಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಅಂತೆ. ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಅಂತಂದ್ರೆ ಡೇಟಾ ಕಲೆಕ್ಷನ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ಸ್, ಪ್ಯಾಟರ್ನ್ ಅಂಡ್ ಬಿಹೇವಿಯರ್ ಆಫ್ ವೇರಿಯಸ್ ಆಸ್ಪೆಕ್ಟ್ಸ್. ಓಕೆನಾ? ಸೊ ಡೇಟಾ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನಂತ ಹೇಳ್ಬೋದು ಅಂತಂದ್ರೆ ಆ ರಿಯಾಲಿಟಿ ಅರ್ಥ ಆಗುತ್ತೆ. ಸೊ ಏನು, ಯಾರು ಜನಗಳು ಯಾವ ತರ ಇದ್ದಾರೆ ಅಂತ, ಅಥವಾ ಆ ಲೇಟೆಸ್ಟ್ ಟ್ರೆಂಡ್ ಹೆಂಗ್ ನಡೀತಾ ಇದೆ, ಜನಗಳೆಲ್ಲ ಯಾವ್ದನ್ನ ಇಷ್ಟಪಡ್ತಿದ್ದಾರೆ. ಈಗ ಯಾವ್ದೋ ಒಂದು ಸರ್ವೆ ಮಾಡ್ತಾರೆ ಗೊತ್ತೇನ್ರು? ಈಗ ಎಷ್ಟೊಂದು ನಿಮ್ಗೆ ಗೂಗಲ್ ಫಾರ್ಮ್ಗಳನ್ನ ಕಳಿಸ್ಬಿಟ್ಟು ಯು ಜಸ್ಟ್ ಫಿಲ್ ದ ಗೂಗಲ್ ಫಾರ್ಮ್ ಅಂತ ಹೇಳ್ಬೋದು. ಗೂಗಲ್ ಫಾರ್ಮ್ ಅಂತ ಹೆಸರು ಕೇಳಿದ್ರಾ? ಗೂಗಲ್ ಫಾರ್ಮ್ ಇಂದ ಏನಾಗುತ್ತೆ ಅಂತ ಅಂದ್ರೆ ಡೇಟಾ ಕಲೆಕ್ಟ್ ಮಾಡ್ತಾರೆ ನಿಮ್ಮಿಂದ. ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ನಾನೇ ಆ ಕೆಲಸ ಮಾಡಿದ್ದೀನಿ ಎಷ್ಟೊಂದು. ಈಗ ಬಿಗಿನಿಂಗ್ ನಾನು ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಅರ್ಜುನ ಬ್ಯಾಚ್ ಐ ಹ್ಯಾವ್ ಸೆಂಟ್ ಎ ಗೂಗಲ್ ಫಾರ್ಮ್. ಓಕೆನಾ? ಸೊ ನಿಮ್ದು ಯಾವ್ಯಾವ ಡಿಸ್ಟಿಕ್ ಹೇಳಿ ನನಗೆ, ಓಕೆ, ನಿಮ್ದು ಪರ್ಸೆಂಟೇಜ್ ಎಷ್ಟು ಹೇಳಿ, ಓಕೆ, ಈ ತರ ನಾನು ಅಲ್ಲಿ ಕ್ವಶನೇರ್ ಹಾಕ್ಬಿಟ್ಟು ನಿಮಗೆ ಕಳಿಸ್ತಿದ್ದೆ. ನೀವು ಎಷ್ಟೊಂದು ಜನ ಫಿಲ್ ಮಾಡಿ ಕಳಿಸಿದ್ರ, ನಾನು ಈ ಡಿಸ್ಟಿಕ್ ಬರ್ತೀನಿ ಸರ್, ನನ್ನ ಇನ್ಕಮ್ ಇಷ್ಟಿದೆ ಸರ್, ನಂಗಿಂದ ಅಂದ್ರೆ ನನ್ಗೆ ಅದರಿಂದ ನಾನು ಡೇಟಾ ಕಲೆಕ್ಟ್ ಮಾಡ್ಬೋದು ಅಂತ. ಈ ತರ ಡಿಫ್ರೆಂಟ್ ಫಾರ್ಮ್ಸ್, ಮೆಥಡ್ಸ್ ಇದಾವೆ. ಮುಂದೆ ಮಾತಾಡೋಣ. ಡೇಟಾ ಕಲೆಕ್ಟಿಂಗ್ ಟೂಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಮಾತಾಡ್ತೀನಿ ಅಷ್ಟೇ. ಅಂದ್ರೆ ನಮ್ಗೆ ಲೇಟೆಸ್ಟ್ ಟ್ರೆಂಡ್ಸ್ ಗೊತ್ತಾಗ್ಬೇಕಂದ್ರೆ, ಪ್ಯಾಟರ್ನ್ ಗೊತ್ತಾಗ್ಬೇಕಂದ್ರೆ, ಬಿಹೇವಿಯರ್ ಗೊತ್ತಾಗ್ಬೇಕಂದ್ರೆ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಅರ್ಥ ಆಗ್ಬೇಕಂದ್ರೆ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂತೀವಿ ಅಷ್ಟೇ. ಅದೇ, ಇದೇನು ತುಂಬಾ ಇದಿಲ್ಲ. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂತ ಅಂದ್ರೆ ಯಾವ್ದೋ ಒಂದು ಸಿಸ್ಟಮ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ. ಸಿಸ್ಟಮ್ ಅಂದ್ರೆ ನಾಟ್ ಎ ಕಂಪ್ಯೂಟರ್. ಓಕೆ, ಅದು ಓಲ್ ಯಾವ್ದೋ ಒಂದು ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ನಾವು ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂತೀವಿ. ಅದರಿಂದ ನಮಗೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಗೊತ್ತಾಗುತ್ತೆ. ಯಾವ್ದೋ ಒಂದು ಏರಿಯಾದಲ್ಲಿ ಕೋವಿಡ್ ಅಂತ ಇಟ್ಕೊಳಪ್ಪ. ಕೋವಿಡ್ ಬಂದಿತ್ತು 2019ರಲ್ಲಿ. ನೀವೇನ್ ಮಾಡ್ತಿದ್ದೀರ ಅವಾಗ? 2025 ನೀ 8ನೇ ಕ್ಲಾಸಲ್ಲಿ ಇದ್ದ?
ಇಫ್ ಯು ಆರ್ ಫ್ರೆಶರ್, ಯು ಆರ್ ಇನ್ 8th or 9th ಸ್ಟ್ಯಾಂಡರ್ಡ್. ಓಕೆನಾ? ಅವಾಗೆಲ್ಲ ನಿಮ್ಮ XYZ ಎಲ್ಲ ಒಂಥರ ಹೆಂಗಿದ್ರು ಏನ್ ಕತೆನೋ ಯಾರಿಗ್ ಗೊತ್ತು. ಅವಾಗಿನ್ನ ಬರೀ ಈಗ ನಾವೆಲ್ಲ 8ನೇ ಕ್ಲಾಸು 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ನಾವೇನ್ ಮಾಡ್ತಿದ್ವಿ ಗೊತ್ತಾ? ಇವಾಗೆಲ್ಲ ನೀವು ಮೊಬೈಲ್ ಹಿಡ್ಕೊಂಡೇ ಹುಟ್ಟಿದ್ರೆ ಬಿಡ್ರಿ. ಓಕೆನಾ? ಎನಿ ಟೈಮ್ ಮೊಬೈಲ್ಗಳಲ್ಲಿ ಅವಾಗಲೇ ಇನ್ಸ್ಟಾಗ್ರಾಮು, ಅವಾಗಲೇ ಹಿಂಗೆ ಫುಲ್ ಫೋಸ್ಗಳನ್ನ ಈ ಕಡೆ ತಿರುಗಿ ಫೋಟೋ ಹಾಕೋದು, ಈ ಕಡೆ ತಿರುಗಿ ಫೋಟೋ ಹಾಕೋದು, ಹಿಂಗೆಲ್ಲ ಮಾಡ್ತೀರಿ. ನಾವೇನ್ ಮಾಡ್ತಿದ್ವಿ ಗೊತ್ತಾ? ಸೊ ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್, ಸ್ಟಿಲ್ ಐ ರಿಮೆಂಬರ್, ಈ ಸೈಕಲ್ದು ಟೈರ್ ಬರ್ತಿತ್ತು, ಮತ್ತೆ ಈ 2 ವೀಲರ್ದು ಟೈರ್ ಬರ್ತಿತ್ತು ಗೊತ್ತಾ? ಈ TVS ಅಥವಾ ಬೈಕ್ದು ಟೈರ್ ಇಟ್ಕೊಂಡು ಓಡಿಸ್ತಾ ಇದ್ವಿ. ಟೈರ್ ಇಟ್ಕೊಂಡು ಒಂದು ಕೈಯಲ್ಲಿ ಕಡ್ಡಿ ಇಟ್ಕೊಂಡು ನಾವೇ ಬೈಕ್ ಓಡಿಸ್ತಾ ಇದೀವಿ ಅನ್ನೋ ತರ. ನೀವು ಓಡಿಸ್ಬಿಟ್ಟಿದ್ದೀರಾ? ವೆರಿ ಗುಡ್ ಕಣ, ಸೂಪರ್. ಓಕೆನಾ? ಹಳ್ಳಿ ಕಡೆಯವ್ರು ಓಡಿಸಿರ್ತೀರಾ. ಓಕೆನಾ? ಸಿಟಿಯವರು ಸ್ವಲ್ಪ ಮೊಬೈಲ್ ಅಲ್ಲಿ ಇರ್ತೀರಾ. ಹೌದಾ? ಎಸ್, ಅವೆಲ್ಲ ಇರ್ಬೇಕು. ಓಕೆನಾ? ಅಂದ್ರೆ ನೀವು ಕೋವಿಡ್ ಬಂದಾಗ ಆ ಸಿಚುವೇಶನ್ ಅಲ್ಲಿ ಇದ್ರಿ ಅನ್ಸುತ್ತೆ. ಅಲ್ಲೇನ್ ಮಾಡ್ತೀವಿ ಅಂತ ಅಂದ್ರೆ, ಈಗೇನಾದ ಸ್ವಲ್ಪ ಆ ಡೇಟಾ ಕಲೆಕ್ಟ್ ಮಾಡೋದ್ರಿಂದ, ಯಾವ್ದೋ ಒಂದ್ ಸ್ವಲ್ಪ ಡೇಟಾ ಸ್ವಲ್ಪ ಮ್ಯೂಟ್ ಮಾಡೋ ರಾಕೇಶ್, ಮ್ಯೂಟ್ ಮಾಡು. ಡೇಟಾ ಕಲೆಕ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ ಐಡೆಂಟಿಫೈ ಆಗುತ್ತೆ ನಮ್ಗೆ ಅಂತ. ಯಾವ್ದೋ ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಆ ಪ್ರಾಬ್ಲಮ್ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಪ್ರಾಬ್ಲಮ್ ಗೊತ್ತಾಗೋದ್ರಿಂದ ಸೊ ವಿ ವಿಲ್ ಫೈಂಡ್ ದಿ ಸೊಲ್ಯೂಷನ್ ಫಾರ್ ದಟ್. ಓಕೆನಾ? ಸೊಲ್ಯೂಷನ್ಸ್ ಕಂಡುಹಿಡಿದಕ್ಕೆ ದಟ್ ವಿಲ್ ಬಿ ಯೂಸ್ಫುಲ್ ಅಂತ. ಓಕೆನಾ? ದಿಸ್ ಇಸ್ ಆಲ್ಸೋ ಎ ಪರ್ಪಸ್. ಸೊ ಬೈ ಕಲೆಕ್ಟಿಂಗ್ ದಿ ಡೇಟಾ ವಿ ಕ್ಯಾನ್ ಐಡೆಂಟಿಫೈ ದ ಇಶ್ಯೂಸ್. ಅಲ್ಲೇನ್ ಇಶ್ಯೂಸ್ ಇದೆ ಅಂತ ಅರ್ಥ ಆಗುತ್ತೆ, ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಆಗುತ್ತೆ. ಅದನ್ನ ಏನ್ ಮಾಡ್ಬೋದು, ಕೊನೆಗೆ ನಾವು ಅಡ್ರೆಸ್ ಮಾಡ್ಬೋದು. ಓಕೆನಾ? ಅದಕ್ಕೆ ಸೊಲ್ಯೂಷನ್ಸ್ ನ ಹುಡುಕ್ಬೋದು. ಓಕೆ, ಸೊ ದಿಸ್ ಇಸ್ ಕ್ರೂಷಿಯಲ್ ಫಾರ್ ಫೈಂಡಿಂಗ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಕಂಡಿದ್ದಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಡೇಟಾ ಕಲೆಕ್ಟ್ ಮಾಡೋದು. ಇಂಪ್ರೂವಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬಹುದು. ಈಗ ಸಪೋಸ್ ನಾನೇ ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಡಿಫ್ರೆಂಟ್ ನಿಮ್ಮೊಬ್ಬರಿಗೆ ಪಾಠ ಮಾಡಲ್ಲ, ನಾನು ತುಂಬಾ ಜನಕ್ಕೆ ಪಾಠ ಮಾಡ್ತೀನಿ ನಾನು. ಅಂದ್ರೆ ಲೈಕ್ ನಾಟ್ ಓನ್ಲಿ ಫಾರ್ DCET, ಸೊ ಈವನ್ ಐ ಆಮ್ ಟೀಚಿಂಗ್ ಫಾರ್ JEE ಎಕ್ಸಾಮ್ಸ್, KCET ಎಕ್ಸಾಮ್ಸ್ ಅಂತ ಅಲ್ಲಿಗೆಲ್ಲ ಕೋಚಿಂಗ್ ಕೊಡ್ತಾ ಇರ್ತೀನಿ. ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಮಕ್ಕಳ ಹತ್ರ ಏನ್ ಮಾಡ್ತೀನಿ ಅಂದ್ರೆ, ಎಲ್ಲ ಫ್ಯಾಕಲ್ಟೀಸ್ ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರದ್ದೆಲ್ಲರದ್ದು ಫೀಡ್ಬ್ಯಾಕ್ ತಗೊಂತೀನಿ. ಪ್ರತಿಯೊಂದು ಮಂತ್ ಕೂಡ ಹೋಗ್ಬಿಟ್ಟು ಸೊ ಅವ್ರಿಗೊಂದು ಫೀಡ್ಬ್ಯಾಕ್ ಕ್ವಶನ್ ರೆಡಿ ಮಾಡಿರ್ತೀನಿ. ಸೊ ಇನ್ಕ್ಲೂಡಿಂಗ್ ಮೀ. ಓಕೆನಾ? ಸೊ ಐ ಆಮ್ ಆಲ್ಸೋ ಎ ಫ್ಯಾಕಲ್ಟಿ ಅಲ್ವಾ, ನಂದು ಕೂಡ ಒಂದು ಫೀಡ್ಬ್ಯಾಕ್ನ ತಗೊಂಡಿರ್ತೀನಿ. ಅವ್ನು ಚೆನ್ನಾಗಿ ಪಾಠ ಮಾಡ್ತಾನ ಇಲ್ವಾ, ಅವ್ರು ಪಾಠ ಮಾಡೋದು ನಿನ್ಗೆ ಅರ್ಥ ಆಗುತ್ತಾ ಇಲ್ವಾ, ಸೊ ಅವರು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಕೊಡ್ತಾರಾ ಇಲ್ವಾ. ಓಕೆನಾ? ಸೊ ಅವ್ರೇನಾದ್ರು ಸುಮ್ಮನೆ ಬಂದು ಸುಮ್ಮನೆ XYZ ಅಂತ ಹೇಳ್ಕೊಂಡು ಮಾಡ್ಕೊಂಡು ಬರೀ ಪಾಠ ಮಾಡ್ದಂಗೆ ಹಿಂಗೆ ಹೋಗ್ತಾರಾ, ಅವ್ರದ್ದು ಕಮ್ಯುನಿಕೇಶನ್ ಹೆಂಗಿದೆ, ಏನಾದ್ರು ಬೇರೆ ತರ ಏನಾದ್ರು ಮಾತಾಡ್ತಾರ ಅವರು. ಈ ತರ ಎಲ್ಲ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ನಲ್ಲಿ ನಾನು ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂತೀನಿ. ಓಕೆನಾ? ದಟ್ ಈಸ್ ವಾಟ್ ಡೇಟಾ ಈಸ್. ಓಕೆನಾ? ಅವಾಗ ನನಗೆ ಒಂದು 50 ಜನದ ಡೇಟಾ ನನಗೆ ಗೊತ್ತಾಗ್ಬಿಡುತ್ತೆ, 50 ಜನದ ಒಪಿನಿಯನ್ಸ್ ನನಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಅದರಿಂದ ನಾವೇನ್ ಮಾಡ್ಕೋಬಹುದು, ಸಪೋಸ್ ಅಂದ್ಕೊಂಡಿರ್ತೀನಿ ನಾನೇ ದೊಡ್ಡ ಪುಡಂಗು ಅಂತ. ಓಕೆ, ನಾನು ಎಲ್ಲ ಮಾಡ್ತಿರೋದೆಲ್ಲ ಕರೆಕ್ಟು ಅಂತ. ದಟ್ ಈಸ್ ನಾಟ್ ದ ವೇ. ಓಕೆನಾ? ಸೊ ನಾವೇ ಶ್ರೇಷ್ಠರು ಅಂದ್ಕೊಳ್ಳೋದು ತುಂಬಾ ತಪ್ಪು ಜಗತ್ತಲ್ಲಿ. ಓಕೆನಾ? ನಾವೇ ಶ್ರೇಷ್ಠರು ಅಂದ್ಕೊಳ್ಳೋದು ತುಂಬಾ ತಪ್ಪು. ಓಕೆನಾ? ಯಾಕಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ, ವಿ ಆರ್ ಆಲ್ವೇಸ್ ಏನದು ಆ ಲರ್ನಿಂಗ್ ಪ್ರಾಸೆಸ್ ನಲ್ಲಿ ಇರಬೇಕು. ವಿ ಆರ್ ಆಲ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ಓಕೆನಾ? ಹಂಗಾಗಿ ನಾವೇನು ಆ ಫೀಡ್ಬ್ಯಾಕ್ ಬಂದಾಗ, ಈಗ ನಾನು ಇಫ್ ಐ ಯೂಸ್ ಓನ್ಲಿ ಇಂಗ್ಲಿಷ್ ಇನ್ ದ ಕ್ಲಾಸ್ ರೂಮ್, ಅವಾಗ ಏನಾಗ್ಬಿಡುತ್ತೆ ಹೇಳು, ಯಾರೋ ಒಬ್ರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ, ಅವ್ನಿಗೆ ಅರ್ಥ ಆಗ್ತಾನೆ ಇರೋದಿಲ್ಲ. ಏನೋ ನಾವು ಬೇರೆ ದೇಶದಲ್ಲಿ ಇದೀನಿ ಅಂತ ಫೀಲ್ ಆಗ್ತಿರುತ್ತೆ. ಸೊ ಹಂಗಾಗಲ್ಲ. ಓಕೆನಾ? ಎಲ್ರಿಗೂ ನಾವು ರೀಚ್ ಆಗೋ ತರ ಇರಬೇಕು. ಸೊ ದಟ್ ಈಸ್ ದ ರೀಸನ್ ನಾವು ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನಾವು ಇಂಪ್ರೂವ್ ಮಾಡ್ಕೋಬಹುದು. ನಮ್ಮನ್ನ ನಾವು ಏನ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬಹುದು. ಓಕೆ, ಸೊ ನನ್ಗೆ ಯಾರು ಫೀಡ್ಬ್ಯಾಕ್ನೇ ಕೊಡ್ಲಿಲ್ಲ ಅಂತ ಅಂದ್ರೆ, ನನ್ಗೆ ಯಾರು ನಾನು ಡೇಟಾ ಕಲೆಕ್ಟ್ ಮಾಡ್ಕೊಂಡು ನಾನು ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ, ನಾನೇನ್ ಅನ್ಕೊಂತೀನಿ, ನಾನೇ ಕರೆಕ್ಟಾಗಿ ಮಾಡ್ತಿದ್ದೀನಿ, ಎಲ್ಲ ಕರೆಕ್ಟಾಗಿ ನಡೀತಿದೆ ಅಂತ ಇದಾಗುತ್ತೆ. ಓಕೆನಾ? ಹಂಗಲ್ಲ. ಸೊ ನೀವು ಅಷ್ಟೇ, ವೆನ್ ಇಟ್ ಕಮ್ಸ್ ಟು ನೀವು ಯಾವ್ಯಾವ ಬ್ಯಾಚಿಗೆ ಜಾಯ್ನ್ ಆಗ್ರಿ. ಬಟ್ ದ ಥಿಂಗ್ ಇಸ್ ದಟ್ ಯು ಗಿವ್ ಅಸ್ ಅ ಫೀಡ್ಬ್ಯಾಕ್ ಎನಿ ಟೈಮ್. ನಾನು ಮುಂಚೆನೆ ಹೇಳಿದೀನಿ, ಸೊ ಟೀಚಿಂಗ್ ಅಲ್ಲಿ ಫಾಸ್ಟ್ ಆದ್ರೆ ಸ್ಲೋ ಆದ್ರೆ ನೀನ್ ಹೆಂಗ್ ಬೇಕಣ್ಣ, ನನಗೆ ಫೀಡ್ಬ್ಯಾಕ್ ಕೊಡು. ಸೊ ಐ ಇಂಪ್ರೂವ್ ಮೈ ಸೆಲ್ಫ್. ಓಕೆನಾ? ಯಾಕೆಂತಂದ್ರೆ ನನಗೆ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅಂತಹ ಏನು ಅಯ್ಯೋ ಹುಡುಗರು ಹೇಳ್ತಾರೆ ಇವನು ಹಿಂಗೆ ಹೇಳ್ತಾನೆ ಅಂತ ನಾನು ಯಾವತ್ತೂ ಇಲ್ಲ. ನಾವು ನಿಮ್ಮ ಹತ್ರ ಹಂಗೆ ಬಿಹೇವ್ ಕೂಡ ಮಾಡಿಲ್ಲ. ಹೌದಾ? ಯಾವ ತರ ಬಿಹೇವ್ ಮಾಡಿದ್ದೀನಪ್ಪ ನಿಮ್ಗೆ? ಇಲ್ಲ. ಓಕೆ, ಸೊ ಹಂಗಾಗಿ ನಮ್ಮ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬಹುದು ಅಂತ ಅದನ್ನೇ ಕೊಟ್ಟಿದ್ದಾನೆ. ಡೇಟಾ ಕಲೆಕ್ಷನ್ ಎನೇಬಲ್ಸ್ ಟು ಮಾನಿಟರ್ ಅಂಡ್ ಇಂಪ್ರೂವ್ ದ ಕ್ವಾಲಿಟಿ ಪ್ರಾಸೆಸಸ್, ಪ್ರಾಡಕ್ಟ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು. ಓಕೆನಾ? ಸೊ ಇದನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ. ಅದಕ್ಕೇನೆ ನೋಡಿ, ಈಗ ನಿಮ್ಗೆ ಯಾವ್ದೋ ಒಂದು ಸರ್ವಿಸ್ ಪ್ರೊವೈಡರ್ ಅಥವಾ ಪ್ರಾಡಕ್ಟ್ ಏನೋ ಒಂದು ಸೇಲ್ ಮಾಡಿದಾಗ ರೇಟಿಂಗ್ಸ್ ಕೊಡಿ ಅಂತ ಗೊತ್ತಾ? ಈಗ ಸಪೋಸ್ ನಾನು ಕೂಡ ಏನ್ ಮಾಡ್ತೀನಿ ಅಂತಂದ್ರೆ,
ಸೊ ನಿಮ್ಗೆ ಇವಾಗ ಕೊಡಲ್ಲ, ಓಕೆನಾ. ಸೊ ಈ ನಿಮ್ ಬ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಕೊನೆಗೆ ಏನ್ ಮಾಡ್ತೀನಿ ಅಂತ ಅಂದ್ರೆ, ನಾನು ನಿಮ್ಗೆ ಒಂದು ಲಿಂಕ್ ಕಳಿಸ್ತೀನಿ ಗೂಗಲ್ ನಲ್ಲಿ, ನಮ್ಮ ಅಕಾಡೆಮಿನ ಸರ್ಚ್ ಮಾಡ್ಬಿಟ್ಟು ಅಲ್ಲಿ ಒಂದು ರೇಟಿಂಗ್ಸ್ ಕೊಡಿ ಅಂತ, 5 ಸ್ಟಾರ್ ರೇಟಿಂಗ್ಸ್ ಕೊಡಿ ಅಂತ 5 ಸ್ಟಾರ್ ರೇಟಿಂಗ್ಸ್ ಕೊಡಿ ಅಂತ ನಾನು ಹೇಳಲ್ಲ, ಒಂದು ರೇಟಿಂಗ್ಸ್ ಕೊಡಿ ಅಂತ ಹೇಳ್ತೀನಿ. ನೀವು ಅದರಲ್ಲಿ ಒಂದು 5 ಸ್ಟಾರ್ ರೇಟಿಂಗ್ಸ್ ಅಂತ ಕೊಡ್ತೀರಾ. 5 ಸ್ಟಾರ್ ರೇಟಿಂಗ್ ಕೊಟ್ರೆ ಏನದ ಅರ್ಥ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿ ಪಾಠ ಮಾಡಿದ್ರಿ ಸರ್, ನಾವು ಚೆನ್ನಾಗಿ ಕಲ್ತ್ವಿ ಸರ್, ಒಳ್ಳೆ ರಿಸಲ್ಟ್ ಬಂತು ಸರ್ ಅಂತ. ನೀನು 1 ಸ್ಟಾರ್ ಕೊಟ್ಟೆ ಅಂತ ಅಂದ್ರೆ ಡಬ್ಬಾ ತರ ಮಾಡಿದೆ ಕಣಪ್ಪ ನೀನು, ಬರೀ ಪುಂಗ್ ಬಿಟ್ಟೆ ನೀನು, ಏನು ನೀನು ಹೇಳಿದ್ದು ಯಾವುದು ಎಕ್ಸಾಮ್ಗೆ ಬರ್ಲಿಲ್ಲ, ಈ ತರ ಆಯ್ತು ಅಂದ್ರೆ ಅದನ್ನ ಅಂದ್ರೆ ನೀವು ರೇಟಿಂಗ್ಸ್ ಕೊಡೋದ್ರಿಂದ ನಾನು ಅರ್ಥ ಮಾಡ್ಕೋಬೇಕು, ನೀನ್ ತುಂಬಾ ಜನ 1 ಸ್ಟಾರ್ 2 ಸ್ಟಾರ್ ಕೊಟ್ರೆ ಅಂತಂದ್ರೆ ಅದ್ರ ಅರ್ಥ ಏನು? ಐ ಹ್ಯಾವ್ ಟು ಇಂಪ್ರೂವ್, ಓಕೆನಾ, ನಾನು ಇಂಪ್ರೂವ್ ಆಗ್ಬೇಕು, ಓಕೆನಾ, ಕ್ವಾಲಿಟಿ ಕಡಿಮೆ ಇದೆ ಅಂತ. ಎಲ್ಲರೂ 5 ಸ್ಟಾರ್ ಕೊಟ್ಟಿದ್ದಾರೆ ಚೆನ್ನಾಗಿ ಅಂತಂದ್ರೆ ಜೆನ್ಯೂನ್ಲಿ ಐ ಆಮ್ ಟೆಲ್ಲಿಂಗ್, ಓಕೆನಾ. ನೀವ್ ಯಾವ್ದೋ ಪ್ರೆಜುಡೈಸ್ ಇಂದ ನೀವು ಎಷ್ಟೊಂದ್ ಜನ ನೋಡ್ತಾರೆ, ನಾನು ನೋಡಿದೀನಿ, 5 ಸ್ಟಾರ್ ಕೊಡು ಅಂತ ಅವ್ರ ಮೊಬೈಲ್ ಕಿತ್ಕೊಂಡು ಅವರೇ 5 ಸ್ಟಾರ್ ಕೊಟ್ಕೊಂಡಿರ್ತಾರೆ. ನಾನೇ ನೋಡಿದ್ನಲ್ಲ, ನಾನು ಯಾವ್ದೋ ಒಂದು ಸುಮ್ಮನೆ ನನಗೆ ಗೊತ್ತಿಲ್ಲ, ನನಗೆ ಯಾವ್ದೋ ಒಂದು ಮೊಬೈಲ್ ತಗೊಳಕ್ ಹೋಗಿದ್ದೆ ಒಂದ್ ದಿವಸ, ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿಲ್ದಾವ ಹಾಕೊಂಡು ಹೋಗ್ಬಿಟ್ಟು ಕೂದಲು ಗಿದ್ಲು ಎಲ್ಲ ಬಿಟ್ಕೊಂಡು ಒಳ್ಳೆ ಇವನ್ ತರ ಹೋಗಿದ್ದೆ. ಮೊಬೈಲ್ ತಗೊಂಡೆ, ಓಕೆ, ಅಣ್ಣ ಸರ್ ಸಾರ್ ಅಂತನಿಲ್ಲ, ಗುರು 1 ನಿಮಿಷ ಮೊಬೈಲ್ ಕೊಡು ಅಂತ ಆಯ್ತಪ್ಪ ಕೊಟ್ಟೆ. ಅವನೇ ಗೂಗಲ್ ಅಲ್ಲಿ ಸರ್ಚ್ ಮಾಡ್ದ, ಅವನೇ 5 ಸ್ಟಾರ್ ಕೊಟ್ಕೊಂಡ, ಅವನೇ ಎಲ್ಲ ಮಾಡ್ಕೊಂಡ್ಬಿಟ್ಟ. ನಾನ್ ಮಾಡ್ಬೇಕಾಗಿದ್ದ ಕೆಲಸನ ಏನು ಗೊತ್ತಿಲ್ಲ ಅಂದ್ರೆ ಅದನ್ನು ಮಾಡ್ಬಿಡ್ತಾರೆ, ಓಕೆ. ಆ ಥರನೂ ಇದ್ದಾರೆ ತುಂಬಾ ಜನ, ಬಟ್ ರಿಯಾಲಿಟಿ ಇಸ್ ಡಿಫ್ರೆಂಟ್. ಸೊ ಇನ್ಫಾರ್ಮಿಂಗ್ ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ನಾವು ಡಿಸಿಷನ್ ತಗೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ. ಈಗ ವಿತೌಟ್ ಡೇಟಾ ನಾನು ಹೆಂಗ್ ಡಿಸಿಷನ್ಗೆ ಬರಲಿ, ವಿತೌಟ್ ಫ್ಯಾಕ್ಟ್ಸ್ ನಾನು ಹೆಂಗ್ ಡಿಸಿಷನ್ಗೆ ಬರಲಿ, ಬರಕಾಗುತ್ತೇನಪ್ಪ? ಈಗ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಏನೋ ಒಂದು ಇಶ್ಯೂ ನಡೀತಾ ಇದೆಯಪ್ಪ, ಈಗ ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಓಕೆನಾ. ನನಗೆ ಏನೂ ಗೊತ್ತಿಲ್ಲ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಕೇಸ್ ಅಂಡ್ ಏನು ಗೊತ್ತಿಲ್ಲ. ಕೆನ್ ಐ ಕಮ್ ಟು ಎ ಕನ್ಕ್ಲೂಷನ್? ನನ್ನ ಕನ್ಕ್ಲೂಷನ್ ಬರಕಾಗುತ್ತಾ? ನೋ, ಯು ಕ್ಯಾನ್ ನಾಟ್ ಕಮ್ ಟು ಎ ಕನ್ಕ್ಲೂಷನ್ ಅಂಟಿಲ್ ಅನ್ಲೆಸ್ ಯು ನೋ ದ ಇನ್ಫಾರ್ಮೇಶನ್ ಅಂಡ್ ಯು ನೋ ದ ಫ್ಯಾಕ್ಟ್ಸ್, ಓಕೆನಾ. ಅದನ್ನ ಹೇಳ್ತಿದ್ದಾರೆ ಏನಂತಂದ್ರೆ ಇನ್ಫಾರ್ಮಿಂಗ್ ಡಿಸಿಷನ್ ಮೇಕಿಂಗ್ ಅಂತ. ಅಂದ್ರೆ ನೀನು ಡೇಟಾ ಕಲೆಕ್ಟ್ ಮಾಡಿ, ಸೊ ಒಂದು ಫ್ಯಾಕ್ಟ್ಸ್ ಮತ್ತೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೀನು ಡಿಸಿಷನ್ಗೆ ಬರ್ಬಹುದು, ಓಕೆ. ಇವಂದೇ ತಪ್ಪು ಅಂತ ಡಿಸಿಷನ್ಗೆ ಬರ್ಬಹುದು, ಓಕೆ. ಅಂಟಿಲ್ ಅನ್ಲೆಸ್ ಯು ಕಲೆಕ್ಟ್ ದಿ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ ಆಫ್ ದ ಡೇಟಾ ಯು ಕ್ಯಾನ್ ನಾಟ್ ಕಮ್ ಟು ಎ ಕನ್ಕ್ಲೂಷನ್, ಅದು ಹೇಳುತ್ತೆ. ಮತ್ತೆ ಸರ್ ಇವಿಷ್ಟೇನೆ ಸರ್ ಅಂತ ಅಂದ್ರೆ, ಅಣ್ಣ ಇವಿಷ್ಟೇ ಅಲ್ಲ, ಇನ್ನ 1000 ಹೇಳ್ಬೋದು, ಓಕೆನಾ. ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಯಾಕೆ ನಮ್ಗೆ ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಆದ್ರೆ ಇನ್ನೊಂದು ಬರುತ್ತೆ. ಎಷ್ಟೊಂದು ಡೇಟಾನ ನಾವು ಸುಮ್ಮನೆ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಡಾಕ್ಯುಮೆಂಟ್ ಪರ್ಪಸ್ ಇಟ್ಕೊಂಡಿರ್ತೀವಿ, ಓಕೆನಾ. ನೆಕ್ಸ್ಟ್ ಜನರೇಷನ್ಗೆ ಯೂಸ್ ಆಗ್ಲಿ ಅಂತ. ನೆಕ್ಸ್ಟ್ ಜನರೇಷನ್ ಅಂತ ಅಂದ್ರೆ ಎಷ್ಟೊಂದು ಇದಿದೆ. ಈಗ ವಿ ಹ್ಯಾವ್ ಮೆನಿ ಹಿಸ್ಟ್ರೀಸ್, ಅಥವಾ ಹಿಸ್ಟ್ರಿ ಅಂತ ಸಬ್ಜೆಕ್ಟೇ ಇದೆ, ಕೇಳಿದಿರಾ? ಯಾವ್ದೋ ಒಂದಿದೆ, ಈಗ ಯಾವ್ದೋ ಒಂದು ಹಿಸ್ಟ್ರಿ ಅಪ್ಪ, ಯಾರೋ ಒಬ್ಬ ಬಂದ, ಯಾರೋ ಒಬ್ಬನ್ ಸಾಯಿಸ್ತಾ, ಈ ತರ ಎಲ್ಲ ಹಿಸ್ಟ್ರಿ ಇರುತ್ತೆ. ಅದರಿಂದ ಯಾರಿಗಾದ್ರೂ ಯೂಸ್ ಇದೆಯಾ? ಯಾರಿಗೂ ಯೂಸ್ ಇಲ್ಲ. ಬಟ್ ಆದ್ರೂ ಕೂಡ ದಟ್ ಈಸ್ ಆಲ್ಸೋ ಎ ಡೇಟಾ, ವಿ ಹ್ಯಾವ್ ಟು ಪ್ರಿಸರ್ವ್ ಇಟ್. ಯಾಕೆ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನಾವು ಅದನ್ನ ಪಾಸ್ ಮಾಡ್ಬೇಕು, ಓಕೆನಾ. ಹಿಂದೆ ಹೆಂಗಿತ್ತು ಅಂತ ನಾವು ಪಾಸ್ ಮಾಡ್ಬೇಕಲ್ವಾ. ಈಗ ನಿಮ್ಮ ಫ್ಯಾಮಿಲಿನೇ ತಗೊಳ್ಳಿ, ಓಕೆ. ಸೊ ನಿಮ್ಮ ಅಪ್ಪನ ಹೆಸರು ಕೇಳಿದ್ರೆ ಹೇಳ್ತೀರಾ, ನಿಮ್ಮ ತಾತನ ಹೆಸರು ಕೇಳಿದ್ರು ಹೇಳ್ತೀರಾ, ಅವ್ರ ಅಪ್ಪನ ಹೆಸರು ಕೇಳಿದ್ರೆ ಒಂದ್ ಸ್ವಲ್ಪ ಜನ ಹೇಳ್ತೀರಾ, ಅವ್ರ ಅಪ್ಪನ ಹೆಸರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಹೌದಾ ಇಲ್ವಾ? ಯೋಚನೆ ಮಾಡಿ. ಹಂಗೆ ನೀವು ಹುಡುಕ್ರಿ ಹಂಗೆ ಎಷ್ಟು ಎಲ್ಲಿವರೆಗೂ ನೀವು ಹೇಳ್ಕೊಂಡು ಹೋಗ್ಬೋದು ಅಂತ. ನಿಮ್ಮ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು ಅಲ್ಲಿಗೆ ಡಮಾರ್ ಅಷ್ಟೇ. ಅದ್ರಕ್ಕಿಂತ ನಿಮ್ಗೆ ಗೊತ್ತಿಲ್ಲ ಯಾರಿಗೂ, ಓಕೆನಾ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ಫಾರ್ಮೇಶನ್ ಪ್ರಿಸರ್ವ್ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಮೂಲ ಏನಿದೆ, ಆರಿಜಿನ್ ಏನಿದೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ವಾಟ್ ಎವರ್ ದ ರಿಲಿಜನ್ ಈಸ್, ವಾಟ್ ಎವರ್ ದ ಕ್ಯಾಸ್ಟ್ ಅಂಡ್ ವಾಟ್ ಎವರ್ ಇಟ್ ಇಸ್, ಓಕೆನಾ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಡಾಕ್ಯುಮೆಂಟ್ ಮಾಡೋದಕ್ಕೋಸ್ಕರ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಇನ್ಫಾರ್ಮೇಶನ್ ನೆಕ್ಸ್ಟ್ ಜನರೇಷನ್ಗೋಸ್ಕರ ಪಾಸ್ ಮಾಡಕ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಂತೀವಿ. ಅದಕ್ಕಂತಾನೆ ನೀವು ನೋಡಿರ್ಬೋದು, ಯಾವ್ದೋ ಒಂದು ದೊಡ್ಡ ಶಿಲ್ಪಕಲೆ ಇರ್ಬೋದು, ನೀವು ಹಂಪಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ನೀವು ಅಲ್ಲೆಲ್ಲ ಏನ್ ಮಾಡಿರ್ತಾರೆ, ಕಲ್ಲಲ್ಲೆಲ್ಲ ಕೆತ್ತಿರ್ತಾರೆ, ಹೌದಾ ಇಲ್ವಾ? ನೋಡಿದೀರಾ? ಯಾಕೆ ಕೆತ್ತಿರ್ತಾರೆ? ವಾಟ್ ಇಸ್ ದ ಪರ್ಪಸ್? ನೆಕ್ಸ್ಟ್ ಜನರೇಷನ್ಗೆ ಗೊತ್ತಾಗ್ಬೇಕು ಅಂತ. ನೆಕ್ಸ್ಟ್ ಜನರೇಷನ್ಗೆ, ಅಣ್ಣ ನಾವ್ ಇಂಥವ್ರು ಬದುಕಿದ್ವಿ ಅಣ್ಣ ಇಲ್ಲಿ, ಸೊ ನೀನ್ ಬಂದಿದ್ಯಲ್ವಾ, ಸ್ವಲ್ಪ ಹುಷಾರಾಗಿ ಬದುಕು, ಬಾಳು, ಜೀವನ ಮಾಡು ಅಂತ ಅರ್ಥದಲ್ವಾ? ಅಂದ್ರೆ ನೆಕ್ಸ್ಟ್ ಜನರೇಷನ್ ಏನಿರುತ್ತೆ, ಜನರೇಷನ್ಗೆ ನಾವು ಹಿಂಗಿದ್ವಿ ಅಂತ ತಿಳಿಸೋದಕ್ಕೋಸ್ಕರ ಕೂಡ ಡೇಟಾನ ಕಲೆಕ್ಟ್ ಮಾಡ್ತಾರೆ, ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ. ದೇರ್ ಇಸ್ ಮೆನಿ ಥಿಂಗ್ಸ್.
ಸೊ ಇದು ಗೊತ್ತಿರಲಿ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅಣ್ಣ ಇಲ್ಲಿಂದ ಆಕ್ಚುಯಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಆಗಿ ಕೇಳು. ಇದು ಆಲ್ರೆಡಿ ಹೇಳಿದ್ದೀನಿ, ಮತ್ತೇನೆ ಹೇಳ್ತೀನಿ. ಸೊ ಕ್ಲಾಸಿಫಿಕೇಶನ್ ಆಫ್ ಡೇಟಾ, ಡೇಟಾನ ಹೆಂಗೆಲ್ಲ ಕ್ಲಾಸಿಫೈ ಮಾಡ್ಬೋದು ಅಂತ. ಇದ್ರ ಮೇಲೆ 100ಕ್ಕೆ 100 ಒಂದು ಕ್ವಶನ್ ಬರುತ್ತೆ, ಕರೆಕ್ಟ್ ಆಗಿ ಕೇಳು. ಸಿಂಪಲ್, ನೀವು ಓದ್ರದೆ. ಡೇಟಾನ ಯೂಶುವಲಿ 2 ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತಮ್ಮ. 2 ತರ. ಒಂದು ಹೇಳಿದೀನಿ ಕ್ವಾಂಟಿಟೇಟಿವ್, ಇನ್ನೊಂದು ಯಾವ್ದಪ್ಪ ಕ್ವಾಲಿಟೇಟಿವ್. ಕ್ವಾಂಟಿ ಕ್ವಾಲಿ, ಓಕೆನಾ? ಕ್ವಾಲಿ ಕ್ವಾಂಟಿ, ಕ್ವಾಂಟಿ ಕ್ವಾಲಿ, ಓಕೆನಾ? ಮೊದಲನೇದು ಕ್ವಾಂಟಿ ಓದೋಣ. ಕ್ವಾಂಟಿಟೇಟಿವ್ ಡೇಟಾ. ಓಕೆ, ಕ್ವಾಂಟಿ ಅಂದ್ರೆ ಏನಂತ ಹೇಳಿದೀನಿ, ನಂಬರ್ ಅಷ್ಟೇ. ಇಷ್ಟೇ ನಂಬರ್ ಅಷ್ಟೇ. ದ ಡೇಟಾ ವಿಚ್ ಈಸ್ ನ್ಯೂಮರಿಕಲಿ ಮೆಜರಬಲ್. ನ್ಯೂಮರಿಕಲಿ ಮೆಜರಬಲ್ ಅಂತ ಅಂದ್ರೆ ನಂಬರ್ ನಲ್ಲಿ ಹೇಳೋ ಅಂತದ್ದು, ನಂಬರ್ ನಲ್ಲಿ ಮೆಜರ್ ಮಾಡುವಂತದ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ. ಫಿನಿಶ್. ನಂಬರ್ ನಲ್ಲಿ ಯಾವ ಡೇಟಾನಾದ್ರೂ ಹೇಳು, ಅದು ಕ್ವಾಂಟಿಟೇಟಿವ್ ಅಷ್ಟೇ. ಮತ್ತೆ ಹೇಳ್ತೀನಿ, ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಕನ್ಫ್ಯೂಸ್ ಮಾಡಿ. ಕ್ವಾಂಟಿ ಅಂದ್ರೆ ನಂಬರ್, ಟಿ 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 ಅಂತ ನೆನ್ಕೊಳ್ಳಿ. ಲಿ ಅಂದ್ರೆ ಏನು, ನಂಬರ್ ಅಲ್ಲ. ಎಕ್ಸಾಂಪಲ್ ನೋಡೋದು ಹೇಳ್ತಾನೆ, ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ನಂಬರ್ ಆಫ್ ಸ್ಟೂಡೆಂಟ್ಸ್. ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ? 15 ಜನ ಇದ್ದಾರೆ. 15 ಜನ ಇಸ್ ಡೇಟಾ, ಓಕೆನಾ? ಕ್ವಾಂಟಿಟೇಟಿವ್ ಡೇಟಾ. ಪಾಪ್ಯುಲೇಷನ್ ಇನ್ ಎ ಸಿಟಿ. ಓಕೆ, ಬಳ್ಳಾರಿಲಿ ಎಷ್ಟು ಜನ ಇದ್ದಾರಪ್ಪ? ಎಷ್ಟೋ ಇದ್ದಾರೆ, ಒಂದು 20 ಲಕ್ಷ 30 ಲಕ್ಷ ಇದ್ದಾರೆ ಅಂತ. ಅಷ್ಟು ಜನ ಇದ್ದಾರೆ. ಅಷ್ಟು ಜನ ಇದ್ದಾರೆ ಬಳ್ಳಾರಿಲಿ. ಯಾರನ್ನ ಬಳ್ಳಾರಿಲಿಂದ ಇದ್ದೀರಾ? ಎನಿ ಬಳ್ಳಾರಿ? ಯಾರು ಇಲ್ಲ. ಯಾವ್ದೋ ಒಂದು ಸಿಟಿ, ಓಕೆನಾ? ಸೊ ಐ ಆಮ್ ಫ್ರಮ್ ಬೆಂಗಳೂರು ಅಂತ ಇಟ್ಕೊಳಪ್ಪ. ಬೆಂಗಳೂರು ಎಷ್ಟಿದೆ ಪಾಪ್ಯುಲೇಷನ್? ಯಾರಾದ್ರೂ ಐಡಿಯಾ ಇದೆಯಾ? ಏನೋ ಯಾವ್ದು ಐಡಿಯಾ? ದ ಪಾಪ್ಯುಲೇಷನ್ ಆಫ್ ಬ್ಯಾಂಗ್ಳೂರ್, ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ನಿಯರ್ 2 crore, ಅರೌಂಡ್ 2 crore ಇದೆ. ಇಮ್ಯಾಜಿನ್ ಮಾಡಿ, ಒಂದು ಸಿಟಿನಲ್ಲಿ 2 crore. ದಟ್ ಈಸ್ ವೈ ಬ್ಯಾಂಗ್ಳೂರ್ ಇಸ್ ಫೇಮಸ್. ಓಕೆನಾ? ITA ಬಂದ ಇಡೀ ವರ್ಲ್ಡ್ಗೆ ಪರಿಚಯ ಆಗಿರೋದು ಈ ಪಾಪ್ಯುಲೇಷನ್ ಇಂದಾನೆ. ಇವಾಗೆಲ್ಲ ಬೆಂಗಳೂರೆಲ್ಲ ಎಕ್ಸ್ಟೆಂಡ್ ಆಗ್ತಾ ಇದೆ, ಓಕೆನಾ? ಪಕ್ಕ ಇರೋ ಡಿಸ್ಟ್ರಿಕ್ಟ್ಗಳನ್ನೆಲ್ಲ ಮರ್ಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಬೇರೆ ಬೇರೆ ತರ ಮಾಡ್ತಿದ್ದಾರೆ. ಈ ತುಮಕೂರು, ಈ ಕಡೆ ರಾಮನಗರ, ಈ ಕಡೆ ಎಲ್ಲಾನು ಒಟ್ಟಿಗೆ ತಗೊಂಡ್ಬಂದ್ಬಿಟ್ಟು ಎಲ್ಲ ಮತ್ತೆ ಏನೇನು ಬೇರೆ ಬೇರೆ ಮಾಡ್ತಿದ್ದಾರೆ. ಮಾಡ್ಲಿ, ಏನ್ ತೊಂದರೆ ಏನಿಲ್ಲ, ಓಕೆನಾ? ಸೊ ಎಲ್ಲರೂ ಹೋಗ್ಬೇಡ, ಹಳ್ಳಿ ಕಡೆ ಹೋಗಿ ಜೀವನ ಮಾಡ್ಬೇಕಷ್ಟೇ ಮುಂದೆ. ಬೆಂಗಳೂರಲ್ಲಿ ಏನಿಲ್ಲ. ಓಕೆ, ನಾನು ಯೂಶಲಿ ವೈ ಆನ್ಸಿಂಗ್ ಬೆಂಗಳೂರು ಅಂತ ಅಂದ್ರೆ, ಈಗ ನಿಮಗೆ ಕ್ಲಾಸ್ ಮಾಡ್ಬೇಕು ಆನ್ಲೈನ್ ಅಲ್ಲಿ, ಓಕೆನಾ? ಹಳ್ಳಿ ಕಡೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ಸರಿಯಾಗಿ, ಓಕೆನಾ? ನಮ್ಗೆಲ್ಲ ಸಿಗೋ ತರ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಹಳ್ಳಿನಲ್ಲಿ ಒಂದು ತೋಟ ಹಾಕೊಂಡ್ಬಿಟ್ಟು, ತೋಟದಲ್ಲಿ ಫುಲ್, ಓಕೆನಾ, ಹೆಂಗಿರ್ಬೇಕಂದ್ರೆ ಪಕ್ಷಿಗಳ ಕಲರವ ಕೇಳಿಸ್ತಾ ಇರುತ್ತಲ್ಲ, ಸೊ ಅದ್ರಲ್ಲಿ ನಿಮ್ಗೆ ಪಾಠ ಕೇಳಿಸ್ತಾ ಇರ್ಬೇಕು. ನನ್ನ ವಾಯ್ಸ್ ಜೊತೆಗೆ ಪಕ್ಷಿಗಳು ಕೂಗ್ತಾ ಇರ್ತವೆ, ನವಿಲು ಕೂಗ್ತಾ ಇರ್ತದೆ, ಎಲ್ಲ ಕೇಳಿಸ್ಬೇಕು. ಒಂದು ಪಾಠ ಮಾಡ್ತೀನಿ, ಓಕೆನಾ? ಬಿಡು, ಆ ಪಾಠ ಮಾಡೋಷ್ಟೊತ್ತಿಗೆ ನೀವು ಪಾಠ ಕೇಳಲ್ಲ, ಅದನ್ನ ನಿಮ್ಮ ಮಕ್ಳು ಕೇಳ್ತಾರೆ ಪಾಠ. ನಿಮ್ಮ ಮಕ್ಕಳನ್ನ ಸೇರಿಸಿ ಇಲ್ಲಿಗೆ ಮತ್ತೆ, ಅರ್ಥ ಆಯ್ತಲ್ವಾ? ಆ ಕಾಲ ಬಂದಾಗ ಏಜ್ ಇರ್ಬೋದು, ಏಜ್ ಆಫ್ ಎ ಪೀಪಲ್. ಅಣ್ಣ ನಿನ್ ಏಜ್ ಎಷ್ಟಣ್ಣ ಅಂತ ಕೇಳಿದ್ರೆ ನಂಬರ್ ಅಲ್ಲಿ ಹೇಳ್ತೀಯ. ವಾಲ್ಯೂಮ್ ಇರ್ಬೋದು, ಏರಿಯಾ ಇರ್ಬೋದು, ಇವನ್ನೆಲ್ಲ ಏನಂತ ಕರಿತೀವಿ? ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಮತ್ತೆ ಪ್ರಶ್ನೆ, ಸರ್ ಈ ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಮತ್ತೆ ವಿ ಹ್ಯಾವ್ 2 types. ಕ್ವಾಂಟಿಟೇಟಿವ್ ಅಂದ್ರೆ ಗೊತ್ತಾಯ್ತು, ನಂಬರ್ ನಲ್ಲಿ ಹೇಳೋದು. ಅದ್ರಲ್ಲ ಮತ್ತೆ 2 types ಬರ್ತವೆ. ಏನ್ ಸರ್ 2 types ಅಂತಂದ್ರೆ, there are 2 types of quantitative data. ಅದರಲ್ಲಿ ಒಂದು ಡಿಸ್ಕ್ರೀಟ್ ಅಂತ ಕರಿತೀವಿ, ಇನ್ನೊಂದನ್ನ ಕಂಟಿನ್ಯೂಯಸ್ ಅಂತ ಕರಿತೀವಿ. ಒಂದನ್ನ ಡಿಸ್ಕ್ರೀಟ್ ಅಂತೀವಿ, ಇನ್ನೊಂದನ್ನ ಕಂಟಿನ್ಯೂಯಸ್ ಅಂತೀವಿ. ಸೊ ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಯಸ್ ಅಂದ್ರೆ ಇವೆರಡೂ ಬಂದ್ಬಿಟ್ಟು ಯಾವುದರ ಟೈಪ್ಸ್ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು ನೀವು? ಕ್ವಾಂಟಿಟೇಟಿವ್ ಡೇಟಾ ಅಂತ. ಈಗ ಇವೆರಡು ಅಂದ್ರೆ ಏನು ಅಂತ ಓದೋಣ ಫಸ್ಟ್ ಗೆ. ಡಿಸ್ಕ್ರೀಟ್ ಅಂದ್ರೆ ಏನು ಸರ್, ಕಂಟಿನ್ಯೂಯಸ್ ಅಂದ್ರೆ ಏನು ಸರ್ ಅಂತ. ವೆರಿ ಸಿಂಪಲ್ ಅಂತಮ್ಮ. ಡಿಸ್ಕ್ರೀಟ್ ಅಂದ್ರೆ ಏನ್ ಗೊತ್ತೇನೋ? ಡಿಸ್ಕ್ರೀಟ್ ಅನ್ನೋದು ಫಸ್ಟ್ ಆಫ್ ಆಲ್ ಇಟ್ ಇಸ್ ದ ಕ್ವಾಂಟಿಟೇಟಿವ್ ಡೇಟಾ. ಯಾವ ಒಂದು ಡೇಟಾನ ಓಲ್ ನಂಬರ್ ನಲ್ಲಿ ಹೇಳ್ತೀಯಾ? ಓಲ್ ನಂಬರ್ ಅಂದ್ರೆ ಏನು? ಫುಲ್ ನಂಬರ್. ಓಲ್ ನಂಬರ್ ನ ಜನರಲ್ ಆಗಿ ಅಂತ ಕರಿತೀವಿ ಅಂದ್ರೆ ಫುಲ್ ನಂಬರ್ ಅಂತ ಕರಿತೀವಿ. ಫುಲ್ ನಂಬರ್ ಅಂದ್ರೆ ಏನು? 0, 1, 2, 3, 4, 5 ಇವನ್ನ ಓಲ್ ನಂಬರ್ ಅಂತ ಕರಿತೀವಿ. ಒಂದು ಡೇಟಾನ ಓಲ್ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಮತ್ ಇವಾಗ ಏನ್ ಪಾಠ ಮಾಡ್ತಾ ಇದ್ದೀವಿ ಇದೆಲ್ಲಾನು ನೆಕ್ಸ್ಟ್ ಚಾಪ್ಟರ್ ಮತ್ತೆ ಯೂಸ್ ಮಾಡ್ತೀನಿ. ಡಿಸ್ಕ್ರೀಟ್ ಡೇಟಾ ಅಂತ ಮತ್ತೆ ಅಲ್ಲಿ ಯೂಸ್ ಮಾಡ್ತೀನಿ. ನಿನಗೆ ತಲೆಯಲ್ಲಿ ಇರಬೇಕು ಡಿಸ್ಕ್ರೀಟ್ ಅಂದ್ರೆ ಏನು ಅಂತ. ಕಂಟಿನ್ಯೂಯಸ್ ಅಂತ ಯೂಸ್ ಮಾಡ್ತೀನಿ. ಕಂಟಿನ್ಯೂಯಸ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಓಕೆನಾ? ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು. ಡಿಸ್ಕ್ರೀಟ್ ಅಂತ ಅಂದ್ರೆ ಇಟ್ ಇಸ್ ಬೇಸಿಕಲಿ ಕ್ವಾಂಟಿಟೇಟಿವ್, ನಂಬರ್ ನಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಆ ನಂಬರ್ ನಲ್ಲಿ ಎಷ್ಟೊಂಥರ ಎಕ್ಸ್ಪ್ರೆಸ್ ಮಾಡ್ಬೋದು ನಾವು. ಓಲ್ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ನಾವು ಡಿಸ್ಕ್ರೀಟ್ ಅಂತ ಕರಿತೀವಿ. ಈಗ ಯೋಚನೆ ಮಾಡಪ್ಪ, ಇಫ್ ಐ ಆಸ್ಕ್ ಯು ಎ ಕ್ವಶನ್,
ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನಾನು ನಿಂಗೆ ಕೇಳಿದ್ರೆ ನೀ ಏನಂತ ಆನ್ಸರ್ ಹೇಳ್ತೀಯಾ? 4 ಜನ ಇದ್ದಾರೆ ಅಂತ ಹೇಳ್ತೀಯ. ಸರ್ ನಮ್ಮ ಮನೇಲಿ 3 ಜನ ಇದ್ದಾರೆ ಸರ್, ನಮ್ಮ ಮನೇಲಿ 5 ಜನ ಇದೆ ಸರ್. ಸರ್ ನಮ್ದು ತುಂಬು ಕುಟುಂಬ ಸರ್, 15 ಜನ ಇದೀವಿ ಸರ್. ಓಕೆನಾ, ನಮ್ಮ ತಾತ, ನಮ್ಮ ಅಪ್ಪದಿರು, ಅಣ್ಣ ತಮ್ಮದಿರು, ಚಿಕ್ಕಪ್ಪದಿರು, ದೊಡ್ಡಪ್ಪದಿರು ಎಲ್ಲರೂ ಒಂದೇ ಮನೇಲಿ ಇದೀವಿ ಸರ್. ಸೊ ಅವಿಭಕ್ತ ಕುಟುಂಬ ಅಂತ ಹೇಳ್ತೀರಾ. ಓಕೆನಾ, ಅಂದ್ರೆ ನೀವು ಏನೇ ಹೇಳು ಫುಲ್ ನಂಬರ್ ಅಲ್ಲಿ ಹೇಳ್ತೀರಾ. 15 ಅನ್ನೋದು ಫುಲ್ ನಂಬರ್, 4, 3, 2, 0 ಈ ತರ ಎಲ್ಲ ಏನಿದಾವೆ ಫುಲ್ ನಂಬರ್ಸ್ ಇವು. ಓಕೆನಾ, ಈಗ ನಾನೇನಾದ್ರು ಕೇಳಿದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಂತ ಕೇಳಿದ್ರೆ ಸರ್ 3.5 ಜನ ಇದ್ದೀವಿ ಸರ್ ಅಂತ ಹೇಳಕ್ ಆಯ್ತದ? 3.5 ಜನ ಇದ್ದೀವಿ ಸರ್, 2.25 ಜನ ಇದ್ದೀವಿ ಸರ್, 2.25 ಅಂತ ಹೇಳಕ್ ಆಯ್ತದ? ಎಷ್ಟು ಜನ ಇದ್ದೀರಾ ಅಂತ ಅಂದ್ರೆ ಮುಕ್ಕಾಲ್ ಹೆಂಗೆ ಹೇಳಕ್ಕಾಗತ್ತೆ? ಒಬ್ಬ ವ್ಯಕ್ತಿನ ಇಲ್ಲ ಫುಲ್ ಅನ್ಬೇಕು, ಇಲ್ಲ ಅನ್ಬೇಕು. ಓಕೆನಾ, ಮುಕ್ಕಾಲ್ ಅಂತಂದ್ರೆ ಏನದ್ರ ಅರ್ಥ? ಅದಕ್ಕೆ ಮೀನಿಂಗ್ಲೆಸ್. ಇಂಥ ಡೇಟಾನ ನಾವೇನಂತ ಕರಿತೀವಿ? ಡಿಸ್ಕ್ರೀಟ್ ಅಂತ ಕರಿತೀವಿ. ಇಷ್ಟೇ ಅಂತಮ್ಮ, ಸಿಂಪಲ್. ಏನಂತ ಕರಿತೀವಿ? ಎ ವೇರಿಯಬಲ್ ವಿಚ್ ಅಸ್ಯೂಮ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್. ಅಂದ್ರೆ ಅದನ್ನ ಓಲ್ ನಂಬರ್ಸ್ ಅಂತ ಕರೀತಾರೆ. ಓಲ್ ನಂಬರ್ಸ್ ನೆನ್ಪಿಟ್ಕೊಳ್ರಿ. ಓಲ್ ನಂಬರ್ಸ್ ಅಂದ್ರೆ ಏನಂತ ನೆನ್ಪಿಟ್ಕೊಳ್ರಿ. ನೋಡಪ್ಪ, ಒಂದು ಸೆಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಿರುತ್ತೆ. ನೀವು 10ನೇ ಕ್ಲಾಸ್ ಅಲ್ಲೋ 8ನೇ ಕ್ಲಾಸ್ ಅಲ್ಲೋ ಓದಿರ್ತೀರ ಕಂಡ್ರು. 0, 1, 2, 3, 4, 5. ಓಕೆನಾ, ಅಂಡ್ ಸೋ ಆನ್ 100, 200, 300, 350 ಇವನ್ನೆಲ್ಲ ಓಲ್ ನಂಬರ್ ಅಂತ ಕರಿತೀವಿ. ಅಂದ್ರೆ ಇದ್ರಲ್ಲಿ ಯಾವ್ದು ಬರಂಗಿಲ್ಲ? ಅರ್ಧ, ಮುಕ್ಕಲ್ ಭಾಗ, ಓಕೆನಾ, ಸೊ ಕಾಲ್ ಭಾಗ, ಅರ್ಧ ಭಾಗ ಇಂಥವ್ ಯಾವು ಬರಂಗಿಲ್ಲ. ಕ್ವಾರ್ಟ್ರು, ಹೇಳು ಕ್ವಾರ್ಟ್ರು, ಹಾಫು. ಓಕೆ, ಸರಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದಂಗಿದ್ಯಾ ಅನ್ಸುತ್ತೆ ಚೆನ್ನಾಗಿ. ಇರ್ಲಿ ನೋಡಿ. ಈಗ ಎಕ್ಸಾಂಪಲ್ ನೋಡು. ದ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಫ್ಯಾಮಿಲಿ. ಒಂದು ಫ್ಯಾಮಿಲಿಯಲ್ಲಿ 10 ಜನ ಇದ್ದಾರೆ. ನಂಬರ್ ಆಫ್ ಮೆಂಬರ್ಸ್ ಇನ್ ಫ್ಯಾಮಿಲಿ ಅಂತ ಏನಂತ ಹೇಳ್ತೀವಿ? ನಂಬರ್ ಅಲ್ಲಿ ಇರುತ್ತೆ. ಫುಲ್ ನಂಬರ್ 10 ಇಸ್ ಅ ಫುಲ್ ನಂಬರ್. ಓಕೆನಾ, ಸೊ ನಂಬರ್ ಆಫ್ ಬೆಂಚಸ್ ಇನ್ ಎ ಕ್ಲಾಸ್ ರೂಮ್. ಬೆಂಚಸ್ 25 ಬೆಂಚಸ್ ಇದಾವೆ. ಅರ್ಧ ಬೆಂಚು, ಕಾಲ್ ಬೆಂಚು ಅಂತ ಹೇಳಕ್ಕಾಗುತ್ತಾ? ಎಲ್ಲಾದ್ರೂ ಅರ್ಧ ಚೇರ್ ನೋಡಿದ್ದೀರಾ? ಆತರ ಇರೋದಿಲ್ಲ. ಅರ್ಧ ಚೇರು, ಫುಲ್ ಚೇರು ಹಂಗೆಲ್ಲ ಇರೋದಿಲ್ಲ. ನಂಬರ್ ಆಫ್ ಬೆಂಚಸ್ ಇವನ್ನೆಲ್ಲ ಫುಲ್ ನಂಬರ್ ಅಲ್ಲೇ ಹೇಳ್ಬೇಕು. ನಂಬರ್ ಆಫ್ ಕಾರ್ಸ್ ಇನ್ ಎ ಪಾರ್ಕಿಂಗ್ ಪ್ಲಾಟ್. ಓಕೆ, ಒಂದು ಪಾರ್ಕಿಂಗ್ ಪ್ಲಾಟ್ ಅಲ್ಲಿ 15 ಕಾರ್ ಇದಾವಪ್ಪ ಅಂತ ಹೇಳ್ತೀಯ. 15 ಕಾರ್ ಇದಾವೆ ಅಂತ ಹೇಳಕ್ ಆಯ್ತದ? ಆಗಲ್ಲ. ಓಕೆನಾ, ಸೊ ದ ಪಾಪ್ಯುಲೇಷನ್ ಇನ್ ಎ ಕಂಟ್ರಿ ಅಂದ್ರೆ ಜನಗಳು ಈ ತರ ವಸ್ತುಗಳನ್ನ ಹೇಳೋದ್ರಲ್ಲಿ ಫುಲ್ ಅಲ್ಲಿ ಹೇಳ್ತೀವಿ. ಓಕೆನಾ, ಪಾಪ್ಯುಲೇಷನ್ ಇನ್ ಎ ಕಂಟ್ರಿ ಫುಲ್ ಹೇಳ್ತೀವಿ, ಅದೊಂದು ನಂಬರ್ ನಲ್ಲಿ ಹೇಳ್ತೀವಿ. ಸೊ ಇಂಥ ಡೇಟಾನ ಏನಂತ ಕರಿತೀವಿ? ಡಿಸ್ಕ್ರೀಟ್. ಸೊ ಅರ್ಥ ಮಾಡ್ಕೊಳ್ಳಿ. ಡಿಸ್ಕ್ರೀಟ್ ಅಂತ ಅಂದ್ರೆ ಡೇಟಾನ ಹೆಂಗ್ ಹೇಳ್ಬೇಕು ನೀವು? 0, 1, 2, 3, 4 ಇವನ್ನ ಓಲ್ ನಂಬರ್ಸ್ ಅಂತ ಕರಿತೀವಿ. ಓಲ್ ನಂಬರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡುವಂತ ಡೇಟಾನ ನಾವು ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಡಿಸ್ಕ್ರೀಟ್ ಡೇಟಾ ಇಸ್ ಎ ಟೈಪ್ ಆಫ್ ಕ್ವಾಂಟಿಟೇಟಿವ್. ಅಷ್ಟೇ, ಮುಗೀತ ಅಂತಮ್ಮ. ನೆಕ್ಸ್ಟ್ ಸರ್, ಕಂಟಿನ್ಯೂಯಸ್ ಅಂದ್ರೆ ಏನು ಸರ್? ಏನಪ್ಪಾ? ಅಲ್ಲ, ಮಿಲ್ಕ್ ಬರೀ ಮಿಲ್ಕ್ ಏನು ಸರ್ ಅಂತ ಕೇಳಿದ್ರೆ ಕ್ವಾಲಿಟೇಟಿವ್ ಅಂತ ಹೇಳ್ಬೇಕು. ಮಿಲ್ಕ್ ಎಷ್ಟು ಅನ್ನೋದು ಅದು ಬೇರೆ ವಿಷಯ. ಓಕೆನಾ, ಮಿಲ್ಕ್ ಎಷ್ಟು ಅನ್ನೋದು ನಂಬರ್ ಅಲ್ಲಿ ಹೇಳ್ತೀವಿ. ಅರ್ಧ ಲೀಟ್ರು, 1/4 ಲೀಟ್ರು, ಅದು ಆತರ ಹೇಳ್ತಿದ್ಯಾ? ಅರ್ಧ ಲೀಟ್ರು, 1/4 ಲೀಟ್ರು ಹಂಗ? ಅದು ಬಂದ್ಬಿಟ್ಟು ನಿಮ್ಗೆ ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡ್ಬೋದಲ್ಲ ನೀವು, ಡೆಸಿಮಲ್ಸ್ ಅಲ್ಲೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೋದು. ಹಂಗಾಗಿ ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡೆಸಿಮಲ್ಸ್ ಎಲ್ಲ ಬರಂಗಿಲ್ಲ. ಮತ್ತೆ ಇಲ್ಲಿ ಬರ್ತಿದ್ದಾಡ್ರಿ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕಂಪ್ಯಾರಿಸನ್ ಮಾಡೋಣ. ಕಂಟಿನ್ಯೂಸ್ ಡೇಟಾ ಅಂತ ಅಂದ್ರೆ ಎ ವೇರಿಯಬಲ್ ವಿಚ್ ಅಸ್ಯೂಮ್ಸ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್ ವಿತ್ ಇನ್ ಎ ಗಿವನ್ ರೇಂಜ್. ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ಗಳು ಬರ್ತವೆ. ಅಂದರೆ ಈಗ ಸಪೋಸ್ ಹೈಟ್ ತಗೊಳಪ್ಪ, ಎಲ್ರೂ ಹೈಟ್ ಹೋಲ್ ನಂಬರ್ ಅಲ್ಲಿ ಮಾತ್ರನೇ ಇರುತ್ತಾ? ನಿನ್ ಹೈಟ್ ಎಷ್ಟು? 5 ಫೀಟು, ಇನ್ನೊಬ್ಬಂದು 6 ಫೀಟು, ಇನ್ನೊಂದು 4 ಫೀಟು, ಇನ್ನೊಂದು 5 ಫೀಟು, ಹಂಗೇನೆ ಇರುತ್ತಾ? 5.2, 5.3 ಹಿಂಗೆಲ್ಲ ಇರಲ್ವಾ? ಅಂದ್ರೆ ಪಾಯಿಂಟ್ ಅಲ್ಲಿ ಕೂಡ ಇರುತ್ತೆ. ಓಕೆನಾ, 5.5 ಅಡಿ ಕಟ್ಔಟ್ ಕಣೋ ಅವನು, ಲೇ 6 ಅಡಿ ಕಟ್ಔಟ್ ಕಣೋ, 6.25 ಅಡಿ ಕಟ್ಔಟ್ ಕಣೋ ಅವನು, ಅವನ್ನ ಮುಟ್ಟಕ್ ಆಗುತ್ತೇನೋ ಅಂತಾಮ, ಹಿಂಗ್ ಮಾತಾಡ್ತೀವಿ ತಾನೆ ನಾವು. ಅಂದ್ರೆ ಡೆಸಿಮಲ್ ಅಲ್ಲೂ ಮಾತಾಡ್ತೀವಿ ನಾವು. ಡೆಸಿಮಲ್, ಫ್ರಾಕ್ಷನ್ ಈ ತರ ಏನಾದ್ರೂ ಬಂತು ಅಂದ್ರೆ ಅದನ್ನ ಏನಂತ ಕರಿತೀವಿ? ಕಂಟಿನ್ಯೂಯಸ್ ಆಗಿರುತ್ತೆ. ಇಟ್ ಕ್ಯಾನ್ ಅಸ್ಯೂಮ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್. assumes all the possible values ಅಂದ್ರೆ ಕಂಟಿನ್ಯೂಯಸ್. assumes only specified values, that is all numbers ಅಂದ್ರೆ ಏನು? ಡಿಸ್ಕ್ರೀಟ್. ಇಷ್ಟೇ ಡಿಫ್ರೆನ್ಸ್. ಈಗ ಹೈಟ್ ಅಂತ ಬಂತು, ಹೈಟ್ ಅನ್ನೋದು ಕಂಟಿನ್ಯೂಯಸ್ ಡಿಸ್ಕ್ರೀಟ್ ಅಷ್ಟೇ ಅಂತ ನನಗೆ ಬೇಕಾಗಿದ್ದಿದೆ ಅಷ್ಟೇ.
ವೆಯ್ಟ್ ಅನ್ನೋದೇನು, ವೆಯ್ಟ್ ಎಲ್ಲ ಬರೀ 65 kg 67 kg ಅಂತ ಹೇಳಕ್ಕಾಗತ್ತಾ? ಇಲ್ಲ, 67 ಪಾಯಿಂಟ್ ಸಮಥಿಂಗ್ ಇರುತ್ತಲ್ಲ. ನೀವು ವೇಟಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡ್ರೆ 67.5 6.6 ಆ ತರ ಎಲ್ಲ ಬರುತ್ತಲ್ವಾ. ಹಂಗಾಗಿ ಹೈಟು ವೆಯ್ಟು ಇವೆಲ್ಲ ಕಂಟಿನ್ಯೂಸ್ ಡೇಟಾ. ಓಕೆನಾ? ಸೊ ಹೈಟ್ ಆಫ್ ಎ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಒಂದು ರೇಂಜ್ ಹೇಳ್ಬೋದು. ಓಕೆನಾ? ವಿ ಕ್ಯಾನ್ ಫೈಂಡ್ ದ ರೇಂಜ್ 140 ಸೆಂಟಿಮೀಟರ್ ಟು 180 ಸೆಂಟಿಮೀಟರ್ ಅಂತ. ಅಂದ್ರೆ 140 ಇಂದ 180 ವರೆಗೂ ರೇಂಜ್ ಇರುತ್ತೆ. ನೋಡಿ, ಪ್ರತಿಯೊಂದು ಡೇಟಾಗೂ ಕೂಡ ಒಂದು ನ್ಯೂಮರಿಕಲ್ ಡೇಟಾ ಅಂತ ಏನ್ ಮಾತಾಡ್ತೀವಿ ಅದಕ್ಕೊಂದು ರೇಂಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಮತ್ತೆ ರೇಂಜ್ ಅಂತ, ಅಲ್ಲಿ ಮಾತಾಡ್ತೀನಿ. ಈಗ ಜಸ್ಟ್ ನೆನ್ಪಿಟ್ಕೊಳ್ಳಿ, ರೇಂಜ್ ಅಂತ ಅಂದ್ರೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಏನಿರುತ್ತೆ ಅದನ್ನ ನಾವು ರೇಂಜ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನ ನಾವು ರೇಂಜ್ ಅಂತ ಕರಿತೀವಿ. ವೆರಿ ವೆರಿ ಸಿಂಪಲ್. ಸೊ ಒಂದು ಕ್ಲಾಸ್ ರೂಮ್ ಇದೆ ಅಂತ ಅನ್ಕೋಪ. ಓಕೆ, ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಟೆಸ್ಟ್ ಮಾಡಿರ್ತೀನಿ. ಸೊ ಆ ಟೆಸ್ಟ್ ಅಲ್ಲಿ 20 ಮಾರ್ಕ್ಸ್ ಟೆಸ್ಟ್ ಮಾಡಿರ್ತೀನಿ. ಮಿನಿಮಮ್ ಮಾರ್ಕ್ಸ್ 12 ಬಂದಿರ್ತವೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 19 ಬಂದಿರುತ್ತೆ. ಇದನ್ನ ರೇಂಜ್ ಅಂತ ಕರಿತೀವಿ. 12 to 19 ನಾವು ರೇಂಜ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ರೇಂಜ್ ಮೀನಿಂಗ್ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಇದು ರೇಂಜ್. ಈಗ ಈ 140 ಸೆಂಟಿಮೀಟರ್ ಟು 180 ಸೆಂಟಿಮೀಟರ್ ನಲ್ಲಿ ಏನ್ ಬೇಕಾಗಿರ್ಬೋದು ಹೈಟು. ಓಕೆನಾ? ಒಬ್ಬೊಂದು 140 ಇರ್ಬೋದು, ಒಬ್ಬೊಂದು 150.2 ಇರ್ಬೋದು. ಈ 140 ಟು 180 ಸೆಂಟಿಮೀಟರ್ ಮಧ್ಯ ಯಾವ ವ್ಯಾಲ್ಯೂಸ್ ಬೇಕಾದ್ರೂ ಅಸಂಪ್ಷನ್ ಮಾಡ್ಬೋದು ನೀವು. ಓಕೆನಾ? ಸೊ ಇಲ್ಲಿ ಏನೇನ್ ಬರುತ್ತೆ? ಫ್ರಾಕ್ಷನ್ಸ್ ಬರುತ್ತಾ? ಫ್ರಾಕ್ಷನ್ಸ್, ಡೆಸಿಮಲ್ಸ್ ಗಳಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಡೆಸಿಮಲ್ಸ್ ಅಂದ್ರೆ ಪಾಯಿಂಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. 5.3 5.4 ಹಿಂಗೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೋದು. ಇಂಥ ಡೇಟಾನ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ವೆಯ್ಟ್ ಕೂಡ ಅಷ್ಟೇ. ವೆಯ್ಟ್ ನೋಡಿ, 40 kg ಇಂದ 80 kg ಈ ರೇಂಜ್ ಇದೆ. ಈ ರೇಂಜ್ ಅಲ್ಲಿ ಏನ್ ಆನ್ಸರ್ ಬೇಕಾದ್ರೆ ಬರ್ಬೋದು ನೀವು. 40.3 ಬರ್ಬೋದು. ಓಕೆನಾ? ಸೊ 70.8 ಬರ್ಬೋದು, ಏನ್ ಬೇಕಾದ್ರೆ ಬರ್ಬೋದು. ಓಕೆನಾ? ಹಂಗಾಗಿ ಎನಿ ವ್ಯಾಲ್ಯೂಸ್ ಇಟ್ ಕ್ಯಾನ್ ಅಸ್ಯೂಮ್. ಓಕೆನಾ? ದಟ್ ಈಸ್ ವಾಟ್ ಇಟ್ ಇಸ್. ಏಜ್ ಆಫ್ ಪರ್ಸನ್ ಇನ್ ಎ ಲೊಕಾಲಿಟಿ. ಏಜ್ ಬಂದ್ಬಿಟ್ಟು ನೋಡಿ, ಈಗ ನಿಂದ ಎಷ್ಟಪ್ಪ ಏಜು ಅಂತ ಕೇಳಿದ್ರೆ ಯೂಶಲಿ ಹೇಳ್ಬೇಕಾದ್ರೆ 15 ವರ್ಷ 18 ವರ್ಷ ಅಂತಾನೆ ಹೇಳ್ತೀವಿ. ಬಟ್ ಆಕ್ಚುಲಿ ದ ರಿಯಾಲಿಟಿ ಇಸ್ ದಟ್ 17.5 ವರ್ಷನೂ ಆಗಿರುತ್ತಲ್ವಾ, 21.5 ವರ್ಷ. ಬಟ್ ನೀನ್ ಹೇಳ್ಬೇಕಾದ್ರೆ 20 ಇನ್ನೊಂದು ದಿವಸ ಬಿಟ್ರೆ 22 ವರ್ಷ ಆಗುತ್ತೆ. ಅಣ್ಣ ಹೇಳದೆ 21 ವರ್ಷ. ಹೌದಾ ಇಲ್ಲ? ಹಾಗೆ, ಯಾಕಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ. ಹಂಗೆ ಕತೆ. ಸೊ ಏಜ್ ಆಫ್ ಎ ಪರ್ಸನ್ ಅದನ್ನು ಕೂಡ ನಾವು ಡೇಸ್ ನಲ್ಲಿ ಕೂಡ ಹೇಳ್ತೀವಿ. ಅಂದ್ರೆ 10 years to 80 years ಅಂದ್ರೆ ಈಗ 10 years 3 months ಆಗಿರ್ಬೋದು, 10 years 4 months ಆಗಿರ್ಬೋದು. ಹಂಗಾಗಿ ಓಲ್ ನಲ್ಲೇ ಹೇಳಕ್ಕಾಗಲ್ಲ, ಇಟ್ ಕ್ಯಾನ್ ಅಸ್ಯೂಮ್ ಎವ್ರಿ ವ್ಯಾಲ್ಯೂ. ಹಂಗಾಗಿ ನಾವು ಇದನ್ನೆಲ್ಲ ಎಂತ ಕರಿತೀವಿ? ಕಂಟಿನ್ಯೂಯಸ್. ಈಗ ನನಗೆ ನೀವು ಹೇಳಿ, ಡಿಸ್ಕ್ರೀಟ್ ಅಂದ್ರೆ ಓಲ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಕಂಟಿನ್ಯೂಯಸ್ ಅಂತ ಅಂದ್ರೆ ಫ್ರಾಕ್ಷನ್, ಡೆಸಿಮಲ್ಸ್, ಪಾಯಿಂಟ್ಸ್ ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ. ಅದಕ್ಕೆ ಇದನ್ನ ಕಂಟಿನ್ಯೂಯಸ್ ಅಂತ ಕರಿತೀವಿ. ಇದ್ರ ಮೀನಿಂಗ್ ಗೊತ್ತಿದ್ರೆ ನೆಕ್ಸ್ಟ್ ಚಾಪ್ಟರ್ ಸಮ್ಮರೈಸೇಷನ್ ಆಫ್ ಡೇಟಾದಲ್ಲಿ ಬರುತ್ತೆ. ಟೇಬಲ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಟೇಬಲ್ಸ್ ಎಲ್ಲ ಬಂದಾಗ ನಿಮಗೆ ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಚಾಪ್ಟರ್ ಕೂಡ ಇವೆಲ್ಲ ಯೂಸ್ ಮಾಡ್ತೀನಿ. ಮತ್ತೆ ರೇಂಜ್ ಯೂಸ್ ಮಾಡ್ತೀನಿ, ಕಂಟಿನ್ಯೂಯಸ್, ಡಿಸ್ಕ್ರೀಟು. ಅದರಿಂದ ನಾವು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅವೆಲ್ಲ ಇದು ಗೊತ್ತಿರ್ಬೇಕು ಮೀನಿಂಗು. ಇದು ಮೀನಿಂಗ್ ಗೊತ್ತಾಯ್ತು ಅಂತಾರೆ ಸಖತ್ತಾಗಿ ಅವಾಗ ಹೇಳ್ಕೊಟ್ಟಿರಲ್ಲ ಅದೇ ಕಂಟ್ರೋಲ್ ಇದು ಅಂತ ಹೇಳ್ಬೋದು. ಒಂದು ರೇಂಜ್ ಅಲ್ಲಿ ಎಲ್ಲಾ ವ್ಯಾಲ್ಯೂಸ್ನು ಅಸಂಪ್ಷನ್ ಮಾಡೋದನ್ನ ನಾವು ಕಂಟಿನ್ಯೂಯಸ್ ಅಂತ ಕರಿತೀವಿ. ಇಷ್ಟೇ, ಏನಿಲ್ಲ ಡಿಫ್ರೆನ್ಸ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಕಂಟಿನ್ಯೂಸ್ ಡಿಸ್ಕ್ರೀಟ್ ಅಂತ ಹೇಳ್ಬೇಕು. ಹೇಳ್ತೀರಾ? ಕಲರ್ ವೆರಿ ಗುಡ್. ಸುಮ್ಮನೆ ಎಕ್ಸಾಂಪಲ್ ಎಲ್ಲ ಅನ್ಸ್ತಾರೆ ನೋಡಿ. ಕಲರ್ ಅನ್ನೋದು ಫಸ್ಟ್ ಆಫ್ ಆಲ್ ಅಲ್ಲಲ್ಲ, ಈಗ ಅದಕ್ಕೆ ನೀವು ಆನ್ಸರ್ ಹೇಳ್ಬೇಕಿತ್ತು. ಕಲರ್ ಅನ್ನೋದು ಈಗ ಡಿಸ್ಕ್ರೀಟ್, ಕಂಟಿನ್ಯೂಯಸ್, ದೇ ಆರ್ ದಿ ಟೈಪ್ಸ್ ಆಫ್ ವಾಟ್? ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಅಂದ್ರೆ ಕ್ವಾಂಟಿಟೇಟಿವ್ ನಲ್ಲಿ ಇವೆರಡು ಟೈಪ್ಸ್ಗಳು. ನಂಬರ್ ಫಸ್ಟ್ ಆಫ್ ಆಲ್ ನಂಬರ್ ನಲ್ಲಿ ಹೇಳ್ಬೇಕು. ಆ ನಂಬರ್ ನ 2 ತರ ಹೇಳ್ಬೋದು. ಒಂದು ಡಿಸ್ಕ್ರೀಟ್ ಅಲ್ಲಿ ಹೇಳ್ಬೋದು, ಇನ್ನೊಂದು ಕಂಟಿನ್ಯೂಸ್ ಅಲ್ಲಿ ಹೇಳ್ಬೋದು. ಓಕೆನಾ? ಹಂಗೆ ಯೋಚನೆ ಮಾಡ್ಬೇಕು. ಕಲರ್ ಅನ್ನೋದು ಇಟ್ ಈಸ್ ನಾಟ್ ಅಟ್ ಆಲ್ ಎ ಕ್ವಾಂಟಿಟೇಟಿವ್ ಡೇಟಾ. ಸೊ ಅದು ಕ್ವಾಲಿಟೇಟಿವ್ ಡೇಟಾ ಬರುತ್ತೆ. ಅದು ಹೇಳಕ್ಕಾಗಲ್ಲ. ಅದು ಡಿಸ್ಕ್ರೀಟು ಅಲ್ಲ, ಕಂಟಿನ್ಯೂಸ್ ಅಲ್ಲ. ಕಲರ್ ಆಫ್ ಎ ಪರ್ಸನ್ ಅಥವಾ ಕಲರ್ ಆಫ್ ಎ ಮೊಬೈಲ್ ಇರ್ಬೋದು, ಕಲರ್ ಆಫ್ ಎ ಟಿ ಶರ್ಟ್ ಇರ್ಬೋದು. ಸೊ ಇಟ್ ಈಸ್ ನಾಟ್ ಎ ಕ್ವಾಂಟಿಟೇಟಿವ್ ಡೇಟಾ. ಕ್ಲಿಯರ್ ಆಯ್ತಲ್ವಾ? ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಪ್ಪ?
ಕ್ವಾಂಟಿಟೇಟಿವ್ ನಲ್ಲಿ ಯಾವುದು ಪರ್ಟಿಕ್ಯುಲರ್ಲಿ? ಡಿಸ್ಕ್ರೀಟ್ ಡೇಟಾ. ವೆರಿ ಗುಡ್, ಸೂಪರ್. ಇಷ್ಟ ಕಂಡ್ರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಏನೋ ಡೌಟ್ ಇದೆ ಅದರಲ್ಲಿ ಕೇಳ್ರಿ, ಡೌಟ್ ಇದ್ರೆ. ಲವ್ ಮಿಲ್ಕ್ ಏನಾಯ್ತು ಅಂತಮ್ಮ, ಮಿಲ್ಕ್ ಏನಾಯ್ತು ಅಂತ ಹಿಂಗ್ ಓಪನ್ ಸ್ಟೇಜ್ ಅಲ್ಲಿ ಕೇಳ್ಬೇಡಪ್ಪ. ಓಕೆ, ಮಿಲ್ಕ್ ಏನಾಯ್ತು ಅಂದ್ರೆ ಮಿಲ್ಕ್ ಏನು ಅಂತ ಕೇಳಿದ್ರೆ ಅದು ಕಂಟಿನ್ಯೂಯಸ್ಸೇ ಬರುತ್ತಪ್ಪ. ಓಕೆನಾ? ಯಾಕಂದ್ರೆ ನೀವು ಮೆಜರ್ ಮಾಡ್ದಂಗೆ ಅದು. ಓಕೆನಾ? ಸೊ ನೀವು ಹೆಂಗ್ ಮೆಜರ್ಮೆಂಟ್ ಮಾಡ್ತೀರಾ ಯೂಶುವಲ್ ಆಗಿ ಮಿಲ್ಕ್ನ? ನಮಗೆ ಗೊತ್ತಿರೋ ಪ್ರಕಾರ 1, 2, 3 ಅಂತಾನೆ ಮೆಜರ್ ಮಾಡ್ತೀರಾ. ML ಅಂದ್ರೆ ಅದೇ ನೀನ್ ಯಾವ ಯೂನಿಟ್ ನ ಯೂಸ್ ಮಾಡ್ತಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನ್ ML ಯೂಸ್ ಮಾಡ್ತಿದ್ಯಾ ಅಂತ ಅಂದ್ರೆ ಅಲ್ಲಿ ನಾವು ಡಿಸ್ಕ್ರಿಟ್ ಅಂತಾನೆ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಲೀಟರ್ ನಲ್ಲಿ ನೀನ್ ಮೆಜರ್ ಮಾಡ್ತಿದ್ಯಾ ಅಂತ ಅಂದ್ರೆ ಅರ್ಧ ಲೀಟ್ರು, 1/4 ಲೀಟ್ರು ಅಂತ ಎಲ್ಲ ಬಂದ್ರೆ ಅದನ್ನ ನೀವು ಕಂಟಿನ್ಯೂಸ್ ಅಂತ ಹೇಳ್ಬೋದು. ಓಕೆನಾ? ಅಷ್ಟೇ. ಅಂದ್ರೆ ನೀನ್ ಹೆಂಗೆ ಮೆಜರ್ ಮಾಡ್ತಿದ್ಯಾ ಅಂತ. ಕ್ಲಿಯರಾ? ನೋಡೋಣ ಏನಪ್ಪ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕ್ವಶನ್. ಓಕೆನಾ? ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಅಂತಮ್ಮ. ನೋಡಿ, ಈಗ ಏರಿಯಾ, ವಾಲ್ಯೂಮ್ ಮತ್ತೆ ಟೆಂಪರೇಚರ್. ವೆರಿ ಗುಡ್ ಕಣೋ, ನನಗೆ ನೆನಪಿಸಕ್ಕೆ ತುಂಬಾ ಒಳ್ಳೇದಾಯ್ತು ಇದು. ಟೆಂಪರೇಚರ್. ಓಕೆ, ಹೇಳ್ತೀನಿ. ಅದು ಫ್ರೀಕ್ವೆನ್ಸಿ. ಇನ್ನೇನು ಬರ್ತಾವಪ್ಪ? ಫಿಸಿಕಲ್ ಕ್ವಾಂಟಿಟೀಸ್ ಹೇಳಿ. ಎಷ್ಟೊಂದು ಯು ಹ್ಯಾವ್ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಏರಿಯಾ, ವಾಲ್ಯೂಮ್, ಟೆಂಪರೇಚರ್, ಫ್ರೀಕ್ವೆನ್ಸಿ ಇವೆಲ್ಲ ಎಂತ ಡೇಟಾ? ನೀವೇ ಹೇಳಿ ನನಗೆ ಆನ್ಸರ್. ಕಂಟಿನ್ಯೂಯಸ್. ಯಾಕಂದ್ರೆ ಟೆಂಪರೇಚರ್ ಎಷ್ಟಪ್ಪ ಅಂತ ಅಂದ್ರೆ, ಅಪ್ಪ ಟೆಂಪರೇಚರ್ ಇವತ್ತು ನೋಡಿದ್ಯಾ 40.3 ಇದೆ ಟೆಂಪರೇಚರ್, 37.4 ಇದೆ ಇವತ್ತು ಟೆಂಪರೇಚರ್ ಸಿಟಿನಲ್ಲಿ, ಅಂದ್ರೆ 0.4 ಬಂತು ತಾನೆ. ಹಂಗಾಗಿ ಇದು ಕಂಟಿನ್ಯೂಸ್ ಡೇಟಾ. ಓಕೆನಾ? ಸೊ ಫ್ರಾಕ್ಷನ್ ಬಂತು. ಏರಿಯಾ, ಏರಿಯಾ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಏರಿಯಾ ಕ್ವಶನ್, ಈಗ ಯಾವುದೋ ಒಂದು ಫೈಂಡ್ ದಿ ಏರಿಯಾ ಅಂತ ಏನು ಕ್ವಶನ್ ಬಂದಿರುತ್ತೆ, ನಿಮ್ಗೆ ಪಾಯಿಂಟ್ ಅಲ್ಲೂ ಕೂಡ ಆನ್ಸರ್ ಬರ್ತಿತ್ತು ತಾನೆ. ಅದಕ್ಕೆ ದಟ್ ಈಸ್ ಆಲ್ಸೋ, ಇವೇನ್ ನಾನು ಬರ್ದಿದ್ದೀನಿ, ದೀಸ್ ಆರ್ ಆಲ್ ಕಂಟಿನ್ಯೂಸ್ ಅಂಡ್ ಇನ್ ಫ್ಯಾಕ್ಟ್ ದೀಸ್ ಆರ್ ಆಲ್ ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಒಳಗಡೆ ಪರ್ಟಿಕ್ಯುಲರ್. ಈಗ ವೆರಿ ಸಿಂಪಲ್ ಆಗಿ ನೀವು ನೆನಪಿಸಬೇಕಾದಿಷ್ಟೇ. ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್. ಆ ನಂಬರ್ನ 2 ತರ ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್. ಹೋಲ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಡಿಸ್ಕ್ರೀಟು, ಪಾಯಿಂಟ್, ಡೆಸಿಮಲ್ಸ್ ಹಿಂಗೆಲ್ಲ ಹೇಳಿದ್ರೆ ಅದು ಕಂಟಿನ್ಯೂಸ್. ಮುಗಿತಾಣ. ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವ್ದು ಹೇಳಿರೋದು? ಈಗ ಇನ್ನೊಂದು ಟೈಪ್ ಯಾವ್ದಪ್ಪ? ಕ್ವಾಲಿಟೇಟಿವ್. ಏನ ಸರ್ ಹೇಳಪ್ಪ? ಕಂಟಿನ್ಯೂಸ್, ಕಂಟಿನ್ಯೂಸ್ ಡೇಟಾ. ವೆರಿ ಸಿಂಪಲ್. ಓಕೆನಾ? ಅಂದ್ರೆ ನೀವು ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ನೀವು ಹೋಲ್ ನಂಬರ್ ಬಿಟ್ಟು ಪಾಯಿಂಟ್, ಫ್ರಾಕ್ಷನ್ ಎಲ್ಲ ಹೇಳ್ತಿದ್ಯಾ ಅಂತ ಅಂದ್ರೆ, ಅದನ್ನ ಮೆಷರ್ ಮಾಡ್ತಿದ್ಯಾ ಅಂತ ಅಂದ್ರೆ ಅದೆಲ್ಲ ಕಂಟಿನ್ಯೂಸ್. ಎಕ್ಸಾಂಪಲ್ಸ್ ಎಷ್ಟೊಂದು ಎಕ್ಸಾಂಪಲ್ಸ್ ನೀವು ಬರಿತಾ ಹೋಗ್ಬೋದು. ಇವತ್ತು ಟೆಲಿಗ್ರಾಮ್ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಯಾವ ಎಕ್ಸಾಂಪಲ್ಸ್. ಓಕೆನಾ? ಡಿಸ್ಕಸ್ ಒಂದು ನೀವು ಅದೇ ಅಂದ್ರೆ ಇದನ್ನ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ವೆನ್ ಕಮ್ಸ್ ಟು ಕ್ಲಾಸ್ ನಾನು ಎಲ್ಲಾನು ನನಗೆ ಸಡನ್ ಆಗಿ ತಲೆಗೆ ಬಂದಿರಲ್ಲ. ಓಕೆನಾ? ಎಷ್ಟೊಂದು ವಿಷಯ ಹೇಳಿರ್ತೀನಿ, ಎಷ್ಟೊಂದು ವಿಷಯ ಮರ್ತೋಗ್ಬಿಟ್ಟಿರ್ತೀನಿ ಎಕ್ಸಾಂಪಲ್ ಕೊಡೋದನ್ನ. ನೀನೇನ್ ಮಾಡ್ಬೇಕು? ಸೊ ನೀವು ಟೆಲಿಗ್ರಾಮ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ಯಾರೋ ಒಬ್ಬ ಹೇಳ್ತಾನೆ, ಓ ಹೌದಲ್ವಾ ಇದೇನಿದು ಅಂತ ನೀವು ಯೋಚನೆ ಮಾಡ್ಬೋದು. ಲಾಸ್ಟ್ ಟೈಮ್ ಇದೇ ತರ ಒಂದು ಕನ್ಫ್ಯೂಷನ್ ಆಗಿತ್ತು ನನಗೆ. ಓಕೆನಾ? ಏನಂತ ಹೇಳಿದ್ದ ಅಂತಂದ್ರೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಬಾಯ್. ಕ್ವಾಲಿಟಿ ಏನಪ್ಪ ನನ್ನ ಮಗ ಸೈಕ್ ನನ್ನ ಮಗ ಅಂತ ಅಂದ್ಕೊಂಡಿರ್ತೀರಲ್ವಾ ನೀವೆಲ್ಲ. ಏನೋ ಇನ್ನೇನು ಸಖತ್ತಾಗಿ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತೀವಿ, ಕ್ಯೂರಿಯಸ್ ಆಗಿ ಏನೋ ಹೇಳ್ತಾನೇನೋ ಅಂತ. ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದ್ರು. ಇರ್ಲಿ, ಒಬ್ಬರು ಹಿಂಗಿರ್ತಾರ ನಂತರದವರು, ಡೋಂಟ್ ವರಿ. Qualitative data. So the data which are not numerically measurable, ಅಷ್ಟೇ. ನಂಬರ್ ನಲ್ಲಿ ಅಣ್ಣ ಇದು ಎಕ್ಸ್ಪ್ರೆಸ್ ಮಾಡಲ್ಲ ಯಾವ್ದು. ದಟ್ ಡೇಟಾ ಇಸ್ ಕಾಲ್ಡ್ ನ್ಯೂಮರಿಕಲಿ ಕ್ವಾಲಿಟೇಟಿವ್ ಡೇಟಾ ಅಂತ ಕರೀತಾರೆ. ಓಕೆ, ವೆರಿ ಸಿಂಪಲ್. ಎವ್ರಿಥಿಂಗ್ ಇಸ್ ರೈಟ್. ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಕ್ಲಾಸಲ್ಲಿ? ಎವ್ರಿಥಿಂಗ್ ರೈಟ್, ಪರ್ಫೆಕ್ಟ್. ಓಕೆ, ಸೊ ಯಾವ್ದನ್ನ ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ
ಅವೆಲ್ಲ ಡೇಟಾನ ನಾವು ಕ್ವಾಲಿಟೇಟಿವ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೀವು ಯು ಕ್ಯಾನ್ ಗಿವ್ ಮೆನಿ ಎಕ್ಸಾಂಪಲ್. ನಿಮ್ಮ ಸ್ಕಿನ್ ಕಲರ್ ಇರ್ಬೋದು, ಐ ಕಲರ್ ಇರ್ಬೋದು, ಲವ್ ಇರ್ಬೋದು. ಓಕೆನಾ? ಅಲ್ಲ ಸಿದ್ದು ಇದೆಯೇನೋ? ಹಾ, ಈ ಕಡೆ ಲವ್ ಬಂತ ನೋಡು. ಹಾ, ನಾನು ಹೇಳಿದ್ದು ಒಳ್ಳೆ ಲವ್. ಓಕೆನಾ? ಹಾ ಹಾ, ಒಳ್ಳೆ ಲವ್. ಓಕೆನಾ? ಈಗ ನನ್ಗೂ ನಿಮ್ಮೆಲ್ಲರ ಮೇಲೆ ಲವ್ ಇದೆ, ಒಳ್ಳೆ ಲವ್. ಓಕೆ, ಸೊ ಲವ್ ಅನ್ನೋದು ಇಟ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ಓಕೆನಾ? ಸೊ ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಅಂದ್ರೆ 3 ಪ್ರೀತಿಸ್ತೀನಿ ಅಂತ ಹೇಳಕ್ಕಾಯ್ತದ? ನೀನ್ ಆನ್ಸರ್ ಅಂತ ಹೇಳ್ಬೋದು, ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀಯಾ? ನಾನು ಇಷ್ಟು ಪ್ರೀತಿಸ್ತೀನಿ. ಓಕೆನಾ? ಜಾಸ್ತಿ ಪ್ರೀತಿಸ್ತೀನಿ, ಕಡಿಮೆ ಪ್ರೀತಿಸ್ತೀನಿ, ಏನೋ ಓಕೆ ನಂದು ನಿಂದು ಅಷ್ಟಕ್ಕಷ್ಟೇ, ಆ ಥರ ನಂಬರ್ನಲ್ಲಿ ಹೇಳಲ್ಲ ಲವ್ನ. ಓಕೆನಾ? ಎಕ್ಸ್ಪ್ರೆಷನ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಇಂಟೆಲಿಜೆನ್ಸ್ ಅನ್ನೋದೇನು, ಎಷ್ಟು ಇಂಟೆಲಿಜೆಂಟ್ ಇದ್ದಾನಪ್ಪ, ಸಖತ್ ಇಂಟೆಲಿಜೆಂಟ್ ಕಣ. ಓಕೆನಾ? ಏನು ಇಂಟೆಲಿಜೆಂಟೇ ಇಲ್ಲ ಕಣ. ಅವೆಲ್ಲ ಐ ಕ್ಯೂ ಇಸ್ ಡಿಫ್ರೆಂಟ್. ಐ ಕ್ಯೂನ, ಇಂಟೆಲಿಜೆನ್ಸ್ನ ಮೆಜರ್ ಮಾಡಕ್ಕೆ ಐ ಕ್ಯೂ ಬರುತ್ತೆ. ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಓಕೆ? ಹಾನೆಸ್ಟಿ ಅಂದ್ರೆ ಏನಪ್ಪ? ಪ್ರಾಮಾಣಿಕತೆ. ಎಷ್ಟು ನಿಯತ್ತಾಗಿದ್ಯಾ? ಅವ್ನು ನಿಯತ್ ಅಂದ್ರೆ ಅವ್ನು ಕಣ. ಅವನದು ಕಣ ನಿಯತ್ ಅಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ದಂಗೆ ಕಣಲೇ ಅಂತ ಹೇಳ್ತಾರಲ್ಲ, ಅಂದ್ರೆ ಅದನ್ನೆಲ್ಲ ನಂಬರ್ನಲ್ಲಿ ಹೇಳಕ್ಕಾಗಲ್ಲ. ಓಕೆನಾ? ನಿಯತ್ ಅನ್ನೋದು ನಂಬರ್ನಲ್ಲಿ ಹೇಳಕ್ಕಾಗಲ್ಲ. ಹಾನೆಸ್ಟಿ, ಎಷ್ಟು ಹಾನೆಸ್ಟ್ ಆಗಿದ್ಯಾ ಅದನ್ನ ಹೇಳಕ್ಕಾಗಲ್ಲ. ಓಕೆ? ಜೆಂಡರ್ ಅಂತ ಇರುತ್ತೆ, ಅಂದ್ರೆ ಸಾರಿ. ಓಕೆ, ಜೆಂಡರ್ ಇಟ್ ಇಸ್ ನಾಟ್ ಎ ನಂಬರ್. ಓಕೆನಾ? ಸೊ ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಇನ್ನೊಂದಿರ್ಬೋದು. ಓಕೆ? ಸೊ ಲಿಟ್ರೇಸಿ ಅಂತ ಹೇಳ್ಬೋದು, ಲಿಟ್ರೇಟ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲಿಟ್ರೇಟ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಆಲ್ಸೋ ಎ ಕ್ವಾಲಿಟೇಟಿವ್ ಡೇಟಾ. ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ಏನಪ್ಪ? ಮದುವೆ ಆಗಿದ್ಯಾ ಇಲ್ವಾ? ಸೊ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಅಂದ್ರೆ ಇಫ್ ಐ ಆಸ್ಕ್ ಯು ದೀಸ್ ಕ್ವಶನ್ಸ್, ನೀನ್ ನಂಬರ್ನಲ್ಲಂತೂ ಆನ್ಸರ್ ಹೇಳಲ್ಲ. ಸೊ ಟೆಲ್ ಮಿ ಯುವರ್ ಮ್ಯಾರಿಟಲ್ ಸ್ಟೇಟಸ್ ಅಂತ ಏನಂತ ಹೇಳ್ತೀನಿ ಆನ್ಸರು? ಐ ಆಮ್ ಅನ್ಮ್ಯಾರಿಡ್ ಅಂತ ಹೇಳ್ತೀಯ ಅಲ್ವಾ? ಇನ್ನೊಬ್ಬರನ್ನ ಕೇಳಿದ್ರೆ ಮ್ಯಾರಿಡ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವಾಟ್, ಅಂದ್ರೆ ನಂಬರ್ನಲ್ಲಿ ಹೇಳಲ್ಲ. ಇದು ಕೆಲಸ. ಈಗ ಶುರುವಾಗುತ್ತೆ ಆಕ್ಚುಯಲ್ ಹಬ್ಬ. ಕ್ವಾಂಟಿಟೇಟಿವ್ನ ನಂಬರ್ನಲ್ಲಿ ಹೇಳಿದ್ವಿ ಸರ್, ಅದರಲ್ಲಿ 2 ಟೈಪ್ಸ್ ಕೂಡ ಬಂದವು ಸರ್, ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್. ಆಯ್ತು ಸರ್. ಕ್ವಾಲಿಟೇಟಿವ್ ಡೇಟಾ ಅಂದ್ರೂ ಕೂಡ ಅರ್ಥ ಆಯ್ತು ಸರ್, ಇದ್ರಲ್ಲೂ ಅದೇ ತರ ಟೈಪ್ಸ್ ಇದಾವೆ ಸರ್. ಇದಾವೆ, ಬಟ್ ಇಲ್ಲಿ ಯಾಕೆ ಅವು ಬಂದ್ವು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಯೂಶಲಿ ಏನಾಗುತ್ತೆ ಅಂತ ಅಂದ್ರೆ, ನೌವೆಡೇಸ್, ಇವಾಗಿನ ದಿನಮಾನಗಳಲ್ಲಿ ನಾವು ವಿ ಟೋಟಲಿ ಡಿಪೆಂಡ್ಸ್ ಆನ್ ಕಂಪ್ಯೂಟರ್ಸ್. ವಿತೌಟ್ ಕಂಪ್ಯೂಟರ್, ವಿತೌಟ್ ಡಿಜಿಟಲ್, ಇದೆಲ್ಲ ಏನು ನೋಡ್ತಾ ಇದ್ದೀವಿ, ಕಂಪ್ಯೂಟರ್ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ. ಅಷ್ಟ್ರ ಮಟ್ಟಿಗೆ ನಾವು ಡಿಪೆಂಡ್ ಆಗಿದ್ದೀವಿ ಕಂಪ್ಯೂಟರ್ ಮೇಲೆ. ಹೌದಾ ಇಲ್ವಾ? ಈಗ ನಾನು ಆಕ್ಚುಲಿ ಐ ಮೇಡ್ ದಿಸ್ ಆಸ್ ಅ PPT. ಓಕೆನಾ? ಸೊ ಈ PPT ಮಾಡ್ಕೊಂಬಂದಿರೋದು ಥ್ರೂ ಕಂಪ್ಯೂಟರ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾ ಇರೋದು, ನಾನೆಲ್ಲ ಬರಿತಾ ಇಲ್ಲ, ಅಲ್ಲಿರೋದನ್ನ ಓದ್ತಾ ಇದ್ದೀನಿ ಅಷ್ಟೇ. ಓಕೆ? ಕಂಪ್ಯೂಟರ್ ಮೇಲೆ ಅಷ್ಟು ಅರ್ಥ ಮಾಡ್ಕೊಂಡಿದೀವಿ. ಮ್ಯಾಟ್ರ್ ಏನಪ್ಪಾ ಅಂತ ಅಂದ್ರೆ, ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ನಂಬರ್ಸ್. ನಿಮ್ಗೆ ಇದು ಗೊತ್ತಿರಬೇಕು. ನಿಮ್ಗೆ ಕಂಪ್ಯೂಟರ್ ಸೈನ್ಸಲ್ಲಿ ಗೊತ್ತಿರುತ್ತೆ. ಕಂಪ್ಯೂಟರು ನಿನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳತ್ತೇನಪ್ಪ? ನಿನ್ನ ಎಮೋಷನ್ಸ್, ನಿನ್ನ ಲವ್, ನಿನ್ಗೆ ಯಾವ ಕಲರ್ ಇಷ್ಟ, ಇದು ಯಾವುದನ್ನು ಅದು ಅರ್ಥ ಮಾಡ್ಕೊಳ್ಳಲ್ಲ. ಅದು ಅರ್ಥ ಮಾಡ್ಕೊಳ್ಳೋದಿದ್ರೆ ನಂಬರ್ನ ಮಾತ್ರ. ಓಕೆನಾ? ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ಸ್ ಬೈನರಿ. ಆಮೇಲೆ ಅಲ್ಲಿ ಬರ್ತೀನಿ, ಬೈನರಿ ಅದೆಲ್ಲ ಬರ್ತೀನಿ. ಅಂದ್ರೆ ಸಿಂಪಲ್ ಜನರಲ್ ಆಗಿ ನೋಡ್ಬೇಕಂತಂದ್ರೆ, ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ನಂಬರ್ಸ್. ನಂಬರ್ಸ್ ಮುಖಾಂತರನೇ ಹೇಳಿದ್ರೆ ಅರ್ಥ ಆಗುತ್ತೆ. ಬಿಕಾಸ್ ಕಂಪ್ಯೂಟರ್ ಏನ್ ಮಾಡ್ಬೋದು ಅಂದ್ರೆ ಕ್ಯಾಲ್ಕುಲೇಟ್ ಮಾಡುತ್ತದು. ಓಕೆನಾ? ಕ್ಯಾಲ್ಕುಲೇಷನ್ ಇರ್ಬೋದು, ಆವರೇಜ್ ತೆಗೆಯೋದಿರ್ಬೋದು, ಮೀನು, ಮೀಡಿಯನ್, ಮೋಡು, ದೇರ್ ಆರ್ ಮೆನಿ ಆಪರೇಷನ್ಸ್. ಯಾಕಂತಂದ್ರೆ ನಾವು ಎಲ್ಲಾನು ಮ್ಯಾಥಮ್ಯಾಟಿಕಲ್ ಟೂಲ್ಸ್ಗಳನ್ನ ಯೂಸ್ ಮಾಡಿ ನಾವು ಇಂಟರ್ಪ್ರಿಟ್ ಮಾಡ್ತೀವಿ ರಿಸಲ್ಟ್ಸ್ಗಳನ್ನ. ಹಂಗಾಗಿ ನಂಬರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಆಗಬೇಕು. ಬಟ್ ದ ಪ್ರಾಬ್ಲಮ್ ಈಸ್ ಕ್ವಾಲಿಟೇಟಿವ್ ಡೇಟಾ ನಂಬರ್ನಲ್ಲೇ ಇಲ್ಲ. ಬಟ್ ಐ ಹ್ಯಾವ್ ಟು ಅನಲೈಸ್ ಇಟ್. ನಾನು ಅದನ್ನ ಅನಲೈಸ್ ಮಾಡಬೇಕು, ಏನೋ ಒಂದು ಮಾಡಬೇಕು, ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಬೇಕಪ್ಪ. ಐ ಹ್ಯಾವ್ ಟು ಇಂಟರ್ಪ್ರಿಟ್ ದ ರಿಸಲ್ಟ್ಸ್. ಬಟ್ ಹೌ? ವಿ ಕ್ಯಾನಾಟ್ ಡೂ ಇಟ್ ಇನ್ ಕಂಪ್ಯೂಟರ್. ಬಿಕಾಸ್ ದೀಸ್ ಏನಿದೆ, ನಾನು ಏನಂತ ಹೇಳಿದೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡಬಲ್ ಬೈ ಕಂಪ್ಯೂಟರ್. ದೆನ್ ಏನ್ ಮಾಡಬೇಕು? ಅದಕ್ಕೋಸ್ಕರ ನಾವು ಸ್ಪೆಷಲ್ ಸ್ಕೇಲ್ ಆಫ್ ಮೆಜರ್ಮೆಂಟ್ ತಗೊಂಡ್ಬರ್ತೀವಿ. ಅದನ್ನ ಹೇಳ್ತಿದ್ದಾನೆ ನೋಡಿ. ಮೆಜರ್ಮೆಂಟ್ ಆಫ್ ಕ್ವಾಲಿಟೇಟಿವ್ ಡೇಟಾ ಈಸ್ ಮೆಜರ್ಮೆಂಟ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಈಸ್ ಈಸಿ. ಯಾಕಂದ್ರೆ ನಂಬರ್ ನಲ್ಲಿ ಟಕ್ ಅಂತ ಆನ್ಸರ್ ಕೊಡ್ತೀವಿ, ಅದನ್ನ
ನಾವು ಈ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿಬಿಡ್ತೀವಿ. ಕಂಪ್ಯೂಟರ್ ಹೆಂಗ್ ಗೊತ್ತಾ, ಈಗ ನೋಡಿ, ನೀವು ಯಾರಾದ್ರೂ ನಿಮ್ಗೆ ಎಕ್ಸೆಲ್ ಬಗ್ಗೆ ಐಡಿಯಾ ಇದೆಯಾ? MS ಎಕ್ಸೆಲ್ ಕಲ್ತ್ಕೋಬೇಕು, ಇವತ್ತಿಂದ ಕಲ್ತ್ಕೋಬೇಕು. ನಾನು ಹೇಳ್ತೀನಿ. ನೆಕ್ಸ್ಟ್ ನಿಮ್ಗೆ ಚಾಪ್ಟರ್ ಬರುತ್ತೆ, ಯಾವುದು ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಬರುತ್ತೆ, ಮತ್ತೆ ಸಮ್ಮರೈಸೇಷನ್ ಆಫ್ ಡೇಟಾ ಬರುತ್ತೆ. ಅದು ನೆಕ್ಸ್ಟ್ ಚಾಪ್ಟರ್ಗಳು ಬರ್ತಾವಲ್ಲ, ಅಲ್ಲೆಲ್ಲ ನಿಮ್ಗೆ ಎಕ್ಸೆಲ್ ಫಾರ್ಮುಲಾ ಕೇಳ್ತಾನೆ. ಪ್ರತಿ ಇಯರ್ ನೀವು ನಾನು ಕ್ವಶನ್ ಪೇಪರ್ ಕಳ್ಸಿದೀನಿ, ಪೇಪರ್ ತೆಗೆದು ನೋಡಿ, ಪ್ರತಿಯೊಂದು ಇಯರ್ ನಲ್ಲೂ ಕೂಡ ಎಕ್ಸೆಲ್ ಫಾರ್ಮುಲಾ ಕೇಳ್ತಾನೆ. ಅವಾಗ ಎಕ್ಸೆಲ್ ಶೀಟ್ ನ ಇಲ್ಲಿ ಆನ್ ಸ್ಪಾಟ್ ಕಂಪ್ಯೂಟರ್ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಕ್ಸೆಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ನೀನು ಒಂದು ನಂಬರ್ ನ ಎಕ್ಸೆಲ್ ಹಾಕ್ಬಿಟ್ರೆ, ಅಲ್ಲಿ ಕಾಲಮ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಅವ್ರೆಲ್ಲ ಆಡ್ ಮಾಡಿ ಪಕ್ಕದಲ್ಲಿ ಆನ್ಸರ್ ತೋರಿಸ್ತಾ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ನಂಬರ್ಸ್ ಗಳನ್ನ ಆಡ್ ಮಾಡುತ್ತೆ. ಕಲರ್ಗಳನ್ನ ಕೊಟ್ಕೊಂಡ್ರೆ ಕಲರ್ಸ್ ನ ಆಡ್ ಮಾಡಕ್ಕಾಗಲ್ಲ. ಗ್ರೀನು, ಯೆಲ್ಲೋ, ರೆಡ್ ಆಡ್ ಮಾಡಿ 3 ಅಂತ ಕೇಳಿದ್ರೆ ಹೆಂಗ್ ಆಡ್ ಮಾಡಕ್ಕೆ ಕಂಪ್ಯೂಟರ್? ಮಾಡಕ್ಕಾಗಲ್ಲ. ಸೊ ಇದು ಪ್ರಾಬ್ಲಮ್. ಅಂದ್ರೆ ಮೆಜರ್ಮೆಂಟ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಈಸ್ ವೆರಿ ಈಸಿ, ಬಟ್ ಮೆಜರ್ಮೆಂಟ್ ಆಫ್ ಕ್ವಾಲಿಟೇಟಿವ್ ಡೇಟಾ ಏನಿದೆ ಇದು ತುಂಬಾ ಕಷ್ಟ. ಅಂಡ್ ದಟ್ ರಿಕ್ವೈರ್ಸ್ ಡಿಫ್ರೆಂಟ್ ಸ್ಕೇಲ್ ಆಫ್ ಮೆಜರ್ಮೆಂಟ್. ಆ ಸ್ಕೇಲ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ನಾಮಿನಲ್ ಮತ್ತೆ ಆರ್ಡಿನಲ್ ಅಂತ ಕರಿತೀವಿ. 2 ಟೈಪ್ಸ್ ಈಗ ಗೊತ್ತಾಯ್ತು. ಈಗ ಕ್ವಾಲಿಟೇಟಿವ್ ನಲ್ಲಿ ಎಷ್ಟು ಟೈಪ್ಸ್ ಅಪ್ಪ ಅಂತ ಅಂದ್ರೆ 2 ಟೈಪ್ಸ್, ಒಂದು ನಾಮಿನಲ್, ಇನ್ನೊಂದು ಆರ್ಡಿನಲ್ ಅಂತ. ನೀಟಾಗಿ ಹೇಳ್ತೀನಿ, ಎಕ್ಸಾಂಪಲ್ಸ್ ಥ್ರೂ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾಮಿನಲ್ ಅಂದ್ರೆ ಏನು, ಆರ್ಡಿನಲ್ ಅಂದ್ರೆ ಏನು ಅಂತ. ಇವಾಗ ನಿಮಗೆ ಒಂದಂತೂ ಕ್ಲಾರಿಟಿ ಇದೆ, ಕ್ವಾಲಿಟೇಟಿವ್ ಡೇಟಾ ಬಂದ್ಬಿಟ್ಟು ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಓಕೆ, ಈಗ ಅದಕ್ಕೆ 2 ಟೈಪ್ಸ್ ಯಾವ ತರ ಇದೇನ್ ಹೇಳುತ್ತೆ ಅಂತ ನೋಡ್ಬಿಡೋಣ ಈಗ. ಓಕೆನಾ? ನಾಮಿನಲ್ ಅಂದ್ರೆ ನೋಡೋಣ. ಫಸ್ಟ್ ನಾಮಿನಲ್ ಸ್ಕೇಲ್ ಅಂದ್ರೆ ಏನಂತ ನೋಡೋಣ. ಈಗ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು ನಾನು. ಸೊ ಕಂಪ್ಯೂಟರ್ಗೆ ಹೆಂಗ್ ಅರ್ಥ ಮಾಡಿಸ್ತೀಯಾ? ನಂಬರ್ ಥ್ರೂನೇ ಅರ್ಥ ಮಾಡಿಸ್ಬೇಕು ಈಗ ಕಂಪ್ಯೂಟರ್ಗೆ. ಓಕೆನಾ? ಈ ಸ್ಕೇಲ್ ಆಫ್ ಮೆಜರ್ಮೆಂಟ್ ಅಲ್ಲಿ ನಾಮಿನಲ್ ಅಂದ್ರೆ ಏನು ಅಂತ ನೋಡೋಣ. ಇಲ್ಲೇನಾಗುತ್ತೆ ಅಂದ್ರೆ ಎ ನಂಬರ್ ಅಸೈನ್ ಫಾರ್ ಎವ್ರಿ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ಕ್ಯಾಟಗರೀಸ್. ಇಲ್ಲೇನ್ ಮಾಡ್ತೀವಿ ಅಂತ ಅಂದ್ರೆ, ಈಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಈಗ ಸಪೋಸ್ ನಿನ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳ್ತೀನಿ. ನಿಮ್ಗೆ ಯಾವ ಕಲರ್ ಇಷ್ಟ? ಒಬ್ರು ಹೇಳ್ತಾರೆ ರೆಡ್ ಅಂತ ಹೇಳ್ತಾರೆ. ಓಕೆನಾ? ಇನ್ನೊಬ್ರು ಗ್ರೀನ್ ಅಂತ ಹೇಳ್ತಾರೆ. ರೆಡ್, ಗ್ರೀನು, ಇಲ್ಲ ಇದೆಯಲ್ಲ ಆರೆಂಜು, ಓಕೆನಾ, ಪಿಂಕು, ಇಂಕಿ ಪಾಂಕಿ ಪಿಂಕಿ, ಓಕೆ, ಈ ತರ 4 ಕಲರ್ ಹೇಳ್ತಾರೆ. ಇಲ್ಲೇನ್ ಮಾಡ್ತೀವಿ ನಾವು ಕೆಲ್ಸವ ಅಂತ ಅಂದ್ರೆ, ಈ 4 ಕಲರ್ದು ಡೇಟಾ ಸಿಕ್ತು. ಓಕೆ, 4 ಜನ ಇದ್ದಾರೆ ಅಂದ್ಕೊಳಪ್ಪ, ಸಿಂಪಲ್ ಅರ್ಥ ಮಾಡ್ಕೊ. 4 ಜನ ಇದ್ದಾರೆ, ನಾನು 4 ಜನ ಕೇಳ್ತೀನಿ. ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು ಎನಿ ನಂಬರ್. ಓಕೆನಾ? 1000 ಜನ ಇದ್ದಾರೆ ಅಂತ ಅಂದ್ಕೋ. 1000 ಜನಕ್ಕೆ ನಾನು ಒಪಿನಿಯನ್ ಕೇಳ್ತೀನಿ. ಓಕೆನಾ? ನಿನ್ಗೆ ಯಾವ ಕಲರ್ ಇಷ್ಟ, ನಿನ್ಗೆ ಯಾವ ಕಲರ್ ಇಷ್ಟ, ನಿನ್ಗೆ ಯಾವ ಕಲರ್ ಇಷ್ಟ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರವ್ರ ಒಪಿನಿಯನ್, ಅವ್ರವ್ರ ಡೇಟಾನ, ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ನನಗೆ ಆರೆಂಜ್ ಇಷ್ಟ, ನನಗೆ ಗ್ರೀನ್ ಇಷ್ಟ, ಅದಿಷ್ಟ, ಇದಿಷ್ಟ ಅಂತ ಹೇಳ್ತಾರೆ. ಈಗ ನಾನೇನ್ ಮಾಡ್ತೀನಿ, ಇದನ್ನೆಲ್ಲ ನಾನು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡ್ಬೇಕಾ ಬೇಡವಾ? ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಎಲ್ಲಾ ಐಡೆಂಟಿಫಿಕೇಶನ್ಗಳು, ಇವೆಲ್ಲನ ಐಡೆಂಟಿಫಿಕೇಶನ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಲ್ಲವಕ್ಕೂ ಕೂಡ ಒಂದೊಂದು ನಂಬರ್ನ ಅಸೈನ್ ಮಾಡ್ತೀನಿ. ಓಕೆ, ನಾನು ರೆಡ್ಗೆ 1 ಅಂತ ಕೊಡ್ತೀನಿ, ಗ್ರೀನ್ಗೆ 2 ಅಂತ ಕೊಡ್ತೀನಿ, ಆರೆಂಜ್ಗೆ 3 ಅಂತ ಕೊಡ್ತೀನಿ, ಪಿಂಕ್ಗೆ 4 ಅಂತ ಕೊಡ್ತೀನಿ. ಓಕೆನಾ? ಈ ತರ ಎಲ್ಲಾ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ಗೆ ನಾವು ಒಂದೊಂದು ನಂಬರ್ನ ಅಸೈನ್ ಮಾಡೋದನ್ನ ನಾವು ನಾಮಿನಲ್ ಡೇಟಾ ಅಂತ, ನಾಮಿನಲ್ ಸ್ಕೇಲ್ ಆಫ್ ಮೆಜರ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಇದೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ರೆಡ್ಗೆ ಯಾಕೆ ಸರ್ 1 ಕೊಟ್ರಿ? ರೀಸನ್ ಇದೆಯಾ? ಅಂದ್ರೆ ನಾನು ಹೇಳಿದ್ದು ಅಂದ್ರೆ ಎಲ್ಲಾದು ಕಲೆಕ್ಟ್ ಮಾಡಿದೀವಿ, ಡೇಟಾ ಕಲೆಕ್ಟ್ ಮಾಡ್ಬಿಟ್ವಿ. ಓಕೆನಾ? ಸೊ ರೆಡ್ಗೆ ಯಾಕೆ 1 ಕೊಟ್ಟಿದ್ದೀನಿ? ರೀಸನ್ ಇಲ್ಲ, ವಿತೌಟ್ ರೀಸನ್ ಕೊಟ್ಟಿದ್ದೀನಿ ಸುಮ್ಮನೆ. ಓಕೆನಾ? ಒಂದು ನಂಬರ್ ಅಸೈನ್ ಮಾಡಿದೀನಿ. ರೆಡ್ಗೆ ಯಾಕೆ 1 ಕೊಟ್ಟೆ ಅನ್ನೋದಕ್ಕೆ ರೀಸನ್ ಇಲ್ಲ. ಯಾಕೆ ನಾನು ಐ ಕ್ಯಾನ್ ಗಿವ್ 1 ಟು ಗ್ರೀನ್ ಆಲ್ಸೋ. ಗ್ರೀನಿಗೆ ಬೇಕಾದ್ರೆ 1 ಕೊಡ್ಬೋದು, ಅದು ನಿನ್ನಿಷ್ಟ. ಓಕೆ, ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಯಾವುದು ಪ್ರೆಜುಡೈಸ್ ಮಾಡ್ದಂಗೆ ಎವ್ರಿ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ಗೆ ಒಂದೊಂದು ನಂಬರ್ನ ಅಸೈನ್ ಮಾಡೋ ಪ್ರಾಸೆಸ್ನೇ ನಾವು ನಾಮಿನಲ್ ಅಂತ ಕರಿತೀವಿ. ಕ್ಲಿಯರ್? ಆರ್ಡಿನಲ್ಲಿ ಹೋದಾಗ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಅಂದ್ರೆ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡೋದಕ್ಕೋಸ್ಕರ ಡೇಟಾನ ನಂಬರ್ನ ಕೊಡ್ತೀವಿ. ಓಕೆನಾ? ರೆಡ್ಗೆ 1 ಕೊಡ್ತೀವಿ, ಗ್ರೀನ್ಗೆ 2 ಅಂತ ಕೊಡ್ತೀವಿ, ಆರೆಂಜ್ಗೆ 3 ಕೊಟ್ಟಿರ್ತೀವಿ, ಪಿಂಕ್ಗೆ 4 ಕೊಟ್ಟಿರ್ತೀವಿ. ಇಷ್ಟು
ಸರ್ ಇದಕ್ಕೆ ರೆಡ್ಗೆ ಯಾಕೆ 1 ಕೊಟ್ರಿ? ನೋ ನೋ, ರೆಡ್ಗೆ 1 ಕೊಡು ಅಂತ ಇಲ್ಲ, ನಿನ್ನಿಷ್ಟ. ನಾನು ಇದಕ್ಕೆ ಬೇಕಾದ್ರೆ 1 ಕೊಡ್ಬೋದು, ಇದಕ್ಕೆ 1 ಕೊಟ್ಟು, ಇದಕ್ಕೆ 2 ಕೊಟ್ಟು, ಇದಕ್ಕೆ 3 ಕೊಟ್ಟು, ಇದಕ್ಕೆ 4 ಕೊಡ್ಬೋದು, ನಿನ್ನಿಷ್ಟ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಈಗ ಏನಪ್ಪಾ ಅಂತಂದ್ರೆ ನಾಮಿನಲ್ ನಲ್ಲಿ ಏನ್ ಮಾಡಿರ್ತೀವಿ, ಪ್ರತಿಯೊಂದು ನೇಮ್, ನಾಮಿನಲ್ ಅಂದ್ರೆ ನೇಮ್ ಕಂಡ್ರು, ಪ್ರತಿಯೊಂದು ನೇಮ್ಗೂ ಒಂದೊಂದು ನಂಬರ್ ಕೊಟ್ಕೊಂತ ಹೋಗೋದು, ಪ್ರತಿಯೊಂದು ನೇಮ್ಗೂ ಒಂದೊಂದು ನಂಬರ್ ಕೊಟ್ಕೊಂತ ಹೋಗೋದು. ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ನಾಮಿನಲ್ ಅಂತ ಕರಿತೀವಿ. ನಾಮಿನಲ್ ಡೇಟಾ ಅಂತಂದ್ರೆ ಪ್ರತಿಯೊಂದು ಐಡೆಂಟಿಫಿಕೇಶನ್ಗೂ ಕೂಡ ಒಂದೊಂದು ನಂಬರ್ ಕೊಡೋದು ಅಷ್ಟೇ. ಎಕ್ಸಾಂಪಲ್ ನೋಡಿ, ಈಗ ರೋಲ್ ನಂಬರ್ಸ್ ಅಸೈನ್ ಟು ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್. ಓಕೆನಾ, ಎಲ್ರಿಗೂ ಒಂದೊಂದು ರೋಲ್ ನಂಬರ್ ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ, ಒಂದು ನಂಬರ್ ಕೊಟ್ಟಿರ್ತೀವಿ. ಓಕೆನಾ, ಸೊ ಅದಕ್ಕೆ ಒಂದು ನಂಬರ್ ಕೊಡೋದನ್ನ ಆ ತರ ಹೇಳ್ತೀವಿ. ನೋಡಿ, ಈಗ ಅಮಾಂಗ್ ಮೇಲ್ ಪಾಪ್ಯುಲೇಷನ್ ಮ್ಯಾರಿಡ್ ಅಸೈನ್ಡ್ ನಂಬರ್ 0, ಅನ್ಮ್ಯಾರಿಡ್ ಅಸೈನ್ಡ್ ನಂಬರ್ 1 ಅಂತ ಇದೆ. ಓಕೆ, ಅಂದ್ರೆ ಕಂಪ್ಯೂಟರ್ ನಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ನಮ್ಗೆ ಅದು ಅರ್ಥ ಆಗಲ್ಲ. ಓಕೆನಾ, ಹಂಗಾಗಿ ಒಂದೊಂದು ನಂಬರ್ ಕೊಡ್ತೀವಿ. ಮ್ಯಾರಿಡ್ಗೆಲ್ಲ 0 ಕೊಟ್ಬಿಟ್ಟು ಅನ್ಮ್ಯಾರಿಡ್ಗೆಲ್ಲ 1 ಕೊಟ್ರೆ, ಸೊ ನಾವು ಡಿಸ್ಕ್ಲೈಮರ್ ಅಲ್ಲಿ ಹಾಕಿರ್ತೀವಿ ಮ್ಯಾರಿಡ್ ಆರ್ 0, ಅನ್ಮ್ಯಾರಿಡ್ ಆರ್ 1 ಅಂತ. ಸೊ ನಾವು ಅನಾಲಿಸಿಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಓಕೆನಾ, ಅಂದ್ರೆ ಈಗ ನೀವು ಕೇಳ್ಬೋದು, ಸರ್ ಮ್ಯಾರಿಡ್ ಯಾಕೆ ಸರ್ 0 ಕೊಟ್ರಿ? 1 ಕೊಡ್ಕೋ, ನಿನ್ನಿಷ್ಟ. 0ನೇ ಕೊಡ್ಬೇಕು ಅಂತ ಯಾವ ರೂಲ್ಸ್ಗಳು ಇಲ್ಲ, ನಿನ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ನಂಬರ್ ಕೊಡ್ಬೋದು. ಬಟ್ ಹೆಂಗ್ ಕೊಡ್ಬೇಕು ನಂಬರು? ಎಲ್ಲವಕ್ಕೂ ಕೊಡ್ಬೇಕು. ಏನು ನಿನ್ಗೆ ಡೇಟಾ ಸಿಕ್ಕಿದೆ, ಎಷ್ಟು ಯೂನಿಟ್ಸ್ಗಳು ಸಿಕ್ಕಿದೆ, ಐ ಮೀನ್ ಡಿಫ್ರೆಂಟ್ ಕ್ಯಾಟಗರಿ ಸಿಕ್ಕಿದೆ, ಎಲ್ಲಾ ಕ್ಯಾಟಗರಿಗಳಿಗೂ ಕೂಡ ಒಂದೊಂದು ನಂಬರ್ನ ಅಸೈನ್ ಮಾಡಬೇಕು. ಬ್ಲಡ್ ಗ್ರೂಪ್ಸ್, ಓಕೆನಾ, ಎ ಬಿ ಅಂತ ಇದೆ. ಓಕೆನಾ, ಇದು ಯಾವ್ದು ಇಲ್ಲ, ಎಗೆ 1 ಕೊಡು, ಬಿಗೆ 2 ಕೊಡು, ಇದಕ್ಕೆ 3 ಕೊಡು, ಇದಕ್ಕೆ 4 ಕೊಡು, ಯಾವ್ದಕ್ಕ ನೀವು ಆರ್ಡರ್ ಹೆಂಗ್ ಬೇಕಾದ್ರೆ ಮಾಡ್ಕೋ. ಎ ಕಮ ಬಿ ಕಮ ಎ ಬಿ ಕಮ 0. ಈಗ ಯೋಚನೆ ಮಾಡು, ನಿನ್ಗೆ ಯಾವ ಕಲರ್ ಇಷ್ಟ ಅಂತ ಅಂದ್ರೆ ರೆಡ್ಡೇ ಫಸ್ಟ್ ಹೇಳ್ತೀಯ ನೀನು, ರೆಡ್ ಗ್ರೀನ್ ಹಿಂಗೆ ಹೇಳ್ತೀಯ, ಇಲ್ಲ ಗ್ರೀನು ರೆಡ್ ಹಿಂಗೂ ಹೇಳ್ಬೋದಲ್ವಾ. ಹಂಗಾಗಿ ಅದು ಕಲರ್ಸ್ ಕೂಡ ಅಷ್ಟೇ, ಸೇಮ್ ಥಿಂಗ್. ಇವಾಗ ಹೇಳ್ದಲ್ದು ಇದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಮುಂದೆ ಬರುತ್ತೀನಿ. ಆರ್ಡಿನಲ್ ಹೇಳಿದಾಗ ಇದು ಅರ್ಥ ಆಗುತ್ತೆ ನಿಮ್ಗೆ, ಡೋಂಟ್ ವರಿ. ಈಗ ಆರ್ಡಿನಲ್ ನೋಡಿ, ನಾಮಿನಲ್ ನಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಎವ್ರಿ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ ಏನ್ ಸಿಕ್ತು ನಿನಗೆ, ಅದಕ್ಕೆಲ್ಲ ಒಂದೊಂದು ನಂಬರ್ನ ಅಸೈನ್ ಮಾಡಿದ್ವಿ. ಓಕೆ, ಯಾವ ನಂಬರ್ ಆದ್ರೂ ಅಸೈನ್ ಮಾಡ್ಬೋದು, ನಿನ್ನಿಷ್ಟ ಅದು. ಓಕೆ, ರೆಡ್ಗೆ 1 ಅಸೈನ್ ಮಾಡು ಅಂತ ಹೇಳಿಲ್ಲ, ಗ್ರೀನ್ಗಾದ್ರೂ 1 ಮಾಡು, ರೆಡ್ಗಾದ್ರೂ 1 ಮಾಡು, ಒಟ್ಟಿಗೆ ನಂಬರ್ ಕೊಟ್ಕೊಂತ ಹೋಗು 1 2 3 ಅಂತ. ಆರ್ಡಿನಲ್ ಏನಂದ್ರೆ ಏನು ಗೊತ್ತಾ? ದ ನಂಬರ್ಸ್ ಅಸೈನ್ ಟು ದ ಅಬ್ಸರ್ವೇಷನ್ ದಟ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಥ್ರೂ ದ ಪರ್ಫಾರ್ಮೆನ್ಸ್ ನೀವು ನಂಬರ್ನ ಅಸೈನ್ ಮಾಡಬೇಕು. ಓಕೆನಾ, ಇದನ್ನ ನಾವು ಆರ್ಡಿನಲ್, ಆರ್ಡರ್, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡು. ಈಗ ಕ್ವಾಲಿಟಿ ಅಂತ ಏನ್ ಹೇಳಿದೆ, ಕ್ವಾಲಿ ಅಲ್ಲೇ ಬಂತಲ್ಲ. ಸರ್ವಿಸ್ ಅಂತ ಏನಿದೆ, ಸರ್ವಿಸ್ ಅಂತ ಏನಿದೆ, ಸರ್ವಿಸ್ ಅಂದ್ರೆ ಗೊತ್ತಾ? ಈಗ ನಾನು ನಿಮಗೆ ಟೀಚಿಂಗ್ ಪಾಠ ಮಾಡ್ತಾ ಇದ್ದೀನಿ. ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಇಟ್ಸ್ ಎ ಸರ್ವಿಸ್ ಓರಿಯೆಂಟೆಡ್, ಸರ್ವಿಸ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಸರ್ವಿಸ್ ಅನ್ನೋದು ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್? ನಾನು ನಿಮ್ಗೆ ಕ್ವಶನ್ ಕೇಳೋದು ಕ್ವಾಲಿಟೇಟಿವ್, ನಂಬರ್ನಲ್ಲೇ ಹೇಳಲ್ಲ. ಪಾಠ ಹೆಂಗ್ ಚೆನ್ನಾಗಿ ಮಾಡೋದು ನಾವು ರಾಯನ್ ಸರ್ ಅಂತಂದ್ರೆ ಸುಮಾರು ಮಾಡ್ದ ಕಣ, ಅವನು ಏನ್ ಬರೀ ಪುಂಕ್ತಾನೆ, ಅದೇ ಚೆನ್ನಾಗಿ ಮಾಡ್ದ ಚೆನ್ನಾಗಿ ಮಾಡ್ಲಿಲ್ಲ ಅಂತ ಈ ತರ. ಓಕೆ, ಅಂದ್ರೆ ಕ್ವಾಲಿಟೇಟಿವ್ ಡೇಟಾ ಇದು. ಈ ಕ್ವಾಲಿಟೇಟಿವ್ ಡೇಟಾಗೆ ಅದಕ್ಕೆ ಯಾವುದೋ ಒಂದು ಸರ್ವಿಸ್ ಪ್ರೊವೈಡರ್ ಹತ್ರ ಹೋದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಬೇಸಿಕಲಿ ಅಂತಂದ್ರೆ ರೇಟಿಂಗ್ಸ್ ಕೊಡು ಅಂತ ಹೇಳ್ತಾರೆ, ಹೌದಲ್ವಾ? ಈಗ ರೇಟಿಂಗ್ಸ್ ಕೊಟ್ಟಾಗ ಅದ್ರ ಅರ್ಥ ಮಾಡ್ಕೋ, ರೇಟಿಂಗ್ಸ್ 5 ಸ್ಟಾರ್ ಕೊಟ್ರೆ ಏನದ್ರ ಅರ್ಥ? ಎಕ್ಸಲೆಂಟ್, ತುಂಬಾ ಚೆನ್ನಾಗಿದೆ ಅಂತ. 4 ಕೊಟ್ರೆ ಓಕೆ ಬಟ್ ಸ್ವಲ್ಪ ಕಡಿಮೆ ಅಂತ. ಅಂದ್ರೆ ನೀನು ಯಾವ ನಂಬರ್ನ ಅಸೈನ್ ಮಾಡ್ತಿದ್ಯಾ ಅದಕ್ಕೊಂದು ಮೀನಿಂಗ್ ಇದೆ. ಸಪೋಸ್ ಇಫ್ ಯು ಗಿವ್ ಮೀ 1 ಸ್ಟಾರ್ ಅಂತ ಅಂದ್ರೆ ನಾನ್ ಚೆನ್ನಾಗಿ ಪಾಠ ಮಾಡಿಲ್ಲ ಅಂತ, ನೀನ್ ನನಗೆ 5 ಸ್ಟಾರ್ ಕೊಟ್ಟಿದ್ಯಾ ಅಂತ ಅಂದ್ರೆ ಎಕ್ಸಲೆಂಟ್ ಆಗಿ ಪಾಠ ಮಾಡಿದೀನಿ ಅಂತ. ಸೊ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರ್ಯಾಂಕಿಂಗ್. ಅಂದ್ರೆ ಸರ್ವಿಸ್ ಅನ್ನೋದು ಕ್ವಾಲಿಟೇಟಿವ್ ಆದ್ರೂ ಕೂಡ ಅದಕ್ಕೊಂದು ನಂಬರ್ನ ಅಸೈನ್ ಮಾಡ್ತಾ ಇದೆಯಾ. 5 ಸ್ಟಾರ್ ಕೊಟ್ರೆ ಎಕ್ಸಲೆಂಟ್, 1 ಸ್ಟಾರ್ ಕೊಟ್ರೆ ಲೋ, ಪುವರ್ ಅಂತ. ಸೊ ಈ ತರ ಅಸೈನ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ಡಿನಲ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ ಒಂದ್ಸರಿ, ರ್ಯಾಂಕ್ಸ್ ಗಿವನ್ ಟು ದ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಈಗ ಯಾವ್ದೋ ಒಂದು ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನ್ ಅಲ್ಲಿ ಒಂದು 10 ಜನ ಡ್ಯಾನ್ಸ್ ಇರ್ತಾರೆ, 5 ಜನಕ್ಕೆ ಪ್ರಶಸ್ತಿ ಪತ್ರ ಕೊಡ್ಬೇಕಪ್ಪ, ಏನೋ ಕೊಡ್ಬೇಕು. ಚೆನ್ನಾಗಿ ಪರ್ಫಾರ್ಮ್ ಮಾಡೋರ್ಗೆ ಏನಂತ ಕೊಡ್ತೀಯ ನಂಬರು? 1 ಅಂತ ಕೊಡ್ತೀಯ. ಫಸ್ಟ್ ಅಂದ್ರೆ 1 ಅಂತ ಕೊಡ್ತೀಯ. ಅವನಕ್ಕಿಂತ ಸ್ವಲ್ಪ ಕಡಿಮೆ ಇರೋರಿಗೆ 2 ಅಂತ ಕೊಡ್ತೀಯ, ಅವನಕ್ಕಿಂತ ಕಡಿಮೆ ಇರೋರಿಗೆ 3 ಅಂತ ಕೊಡ್ತೀಯ. ಯಾರ್ಯಾರಿಗೋ ನಂಬರ್ಗಳಿಗೆ ನೀನು 1 2 3 ಅಂತ ಕೊಡಕ್ಕಾಗುತ್ತಾ? ಕೊಡಂಗಿಲ್ಲ. ಯಾವ್ದಾವ್ದೋ ನಂಬರ್ಗೆ 1 2 3 ಅಂತ ಕೊಡಂಗಿಲ್ಲ ನಿನ್ಗೆ. ನೀನು ಇಲ್ಲಿ ಕ್ವಾಲಿಟೇಟಿವ್ ಡೇಟಾಗೂ ಕೂಡ ನಂಬರ್ 1 ಅಂತ ಕೊಟ್ಟಿರ್ತೀಯ.
ಕೊಟ್ಟಿದ್ಯಾ ಅಂತ ಅಂದ್ರೆ ಅದು ಯಾವುದೋ ಒಂದು ರೀಸನ್ ಪರ್ಫಾರ್ಮೆನ್ಸ್ ರೀಸನ್ ಇದ್ದೇ ಕೊಟ್ಟಿರ್ತೀನಿ ನೀನು. ಅಂದ್ರೆ ಆರ್ಡಿನಲ್ ಆಗಿ ಆರ್ಡರ್ ಅರೇಂಜ್ ಮಾಡಿರ್ತೀಯ. ಅಂದ್ರೆ ನೀನ್ ನಂಬರ್ 1 ಕೊಟ್ಟಿದ್ಯಾ ಅಂತಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಬಟ್ ಪ್ರೀವಿಯಸ್ಲಿ ನಾನು ನಂಬರ್ ಕೊಟ್ಟೆ, ರೆಡ್ಗೆ ಗ್ರೀನ್ಗೆ ಎಲ್ಲ ಒಂದೊಂದು ನಂಬರ್ ಕೊಟ್ಟೆ, ಅಲ್ಲಿ ಏನಾದ್ರು ರೀಸನ್ ಇತ್ತಾ? ರೀಸನ್ ಇರ್ಲಿಲ್ಲ. ಬಟ್ ಇಲ್ಲಿ ನೋಡಿ, ಈಗ ರ್ಯಾಂಕ್ಸ್ ಗಿವನ್ ಟು ಸ್ಟೂಡೆಂಟ್ ಅಕಾರ್ಡಿಂಗ್ ಟು ದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂದ್ರೆ ರ್ಯಾಂಕ್ 1 ಇವನು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಅಂದ್ರೆ ಇದ್ರ ಅರ್ಥ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ರೆ ನಿನ್ಗೆ ಗೊತ್ತಾಯ್ತು ಫಸ್ಟ್ ಪ್ರೈಸ್ ಯಾಕೆ ಕೊಟ್ಟೆ ಫಸ್ಟ್ ಪ್ರೈಸ್ ನೀನು, ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ. ಓಕೆನಾ? ಸೊ ಇವ್ರಿಗೆ ಸೆಕೆಂಡ್ ಕೊಟ್ಟಿರೋದಕ್ಕೆ ರೀಸನ್ ಇದೆ. ಓಕೆ, ಇವ್ರಿಗೆ ಥರ್ಡ್ ಕೊಟ್ಟೋದಕ್ಕೆ ರೀಸನ್ ಇದೆ. ಅಲ್ಲಿ ಪ್ರೀವಿಯಸ್ ಅಲ್ಲಿ ರೆಡ್ಗೆ 1 ಕೊಟ್ಟೆ, ರೀಸನ್ ಇತ್ತಾ? ರೀಸನ್ ನಿನ್ನ ಹತ್ರ ಇರ್ಲಿಲ್ಲ. ಯಾವ್ದಕ್ಕೋ ಒಟ್ಟು ಎಲ್ಲದಕ್ಕೂ ನಂಬರ್ ಕೊಟ್ಟಿದ್ದೆ, ಬಟ್ ಯಾವ್ದಕ್ಕೂ ಸುಮ್ಮನೆ ರ್ಯಾಂಡಮ್ ಆಗಿ ನಂಬರ್ ಕೊಟ್ಕೊಂಡು ಹೋಗಿದ್ದೆ. ಬಟ್ ಇಲ್ಲಿ ನಂಬರ್ ಕೊಡೋದಕ್ಕೊಂದು ರೀಸನ್ ಇರುತ್ತೆ. ಓಕೆನಾ? ಸೊ ಅಸೆಂಡಿಂಗ್ ಅಲ್ಲಿ ಜೋಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ನಂಬರ್ಗಳನ್ನ. ಓಕೆ, ಸೊ ಇನ್ ಎ ಶಾಪ್ ದೇರ್ ಆರ್ 3 ವೆರೈಟೀಸ್ ಆಫ್ ರೈಸ್ ಅಸೈನ್ಡ್ 1, 2, 3 ಅಂತ. ಓಕೆನಾ? ಸೊ ಅಕಾರ್ಡಿಂಗ್ ಟು ದೇರ್ ಕ್ವಾಲಿಟಿ ಅಂತ. ಓಕೆನಾ? ಈಗ ರೈಸ್ ಇಕ್ಕಿರ್ತಾರತ್ತಪ್ಪ, ಒಂದು ರೈಸ್ ಮೂಟೆಗಳು ಇಕ್ಕಿರ್ತಾರೆ. ಓಕೆನಾ? ಕ್ವಾಲಿಟಿನ ಮೆಜರ್ ಮಾಡಕ್ ಆಗಲ್ಲ ನಂಬರ್ ನಲ್ಲಿ, ಬಟ್ ಆದ್ರೂ ಕೂಡ ಅವನು ನಂಬರ್ 1 ಅಂತ ಚಿತ್ತಿರ್ತಾನೆ, ಈ ಕಡೆ ನಂಬರ್ 2, ನಂಬರ್ 3 ಅಂತ ಚಿತ್ತಿರ್ತಾನೆ. ಅಂದ್ರೆ ಅವನ ಪ್ರಕಾರ ನಂಬರ್ 1 ಅಂದ್ರೆ ಏನು? ಕ್ವಾಲಿಟಿ ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಕ್ವಾಲಿಟಿ. ನಂಬರ್ 2 ಅಂತ ಅಂದ್ರೆ ಸ್ವಲ್ಪ ಒನ್ ಲೆವೆಲ್. ಸೊ ಅದಕ್ಕೆ ಹೇಳ್ತಾರೆ ನಂಬರ್ 3 ಇದೆ ಅಂತ ಸ್ವಲ್ಪ ಲೋ ಕ್ವಾಲಿಟಿ ಏನಂತಾರ. ಸೊ ಈ ತರ ನಂಬರ್ ನೋಡಿ. ಈಗ ರೇಟಿಂಗ್ಸ್ ಗಿವನ್ಸ್ ಟು ಎ ಸರ್ವಿಸ್ ಪ್ರೊವೈಡರ್, ನಾನು ಇವಾಗಲೇ ಹೇಳ್ತಲ್ಲ ರೇಟಿಂಗ್ಸ್ ಕೊಡೋದು. ಓಕೆನಾ? ಸರ್ವಿಸ್ ಹೆಂಗ್ ಕೊಡ್ತೀವಿ ದಟ್ ಈಸ್ ನಾಟ್ ಎ ಕ್ವಾಂಟಿಟೇಟಿವ್ ಡೇಟಾ, ಬಟ್ ಆದ್ರೂ ಕೂಡ ಮೆಜರ್ ಮಾಡ್ಬೇಕು ಅದನ್ನ ನಾನೀಗ. ಸೊ ರೇಟಿಂಗ್ಸ್ ಹೆಂಗ್ ಕೊಡ್ತೀರಾ ಅದೆಂತ ಡೇಟಾ, ಅದು ಯಾವ ತರ ಮೆಜರ್ಮೆಂಟ್? ಅದು ಆರ್ಡಿನಲ್. ಓಕೆ, ಆರ್ಡಿನಲ್ ಅಂತ ಹೇಳ್ತೀವಿ. ರೇಟಿಂಗ್ಸ್ ಯಾವುದು ಅಂತ ಕೇಳ್ತಾರೆ. ಒಬ್ಬ ಸರ್ವಿಸ್ ಪ್ರೊವೈಡರ್ಗೆ ನಾವು ರೇಟಿಂಗ್ಸ್ ಕೊಡ್ತೀವಲ್ವಾ, ಅದು ಯಾವ ತರ ಸ್ಕೇಲ್ ಆಫ್ ಮೆಜರ್ಮೆಂಟ್ ಅಂತ ಕೇಳಿದ್ರೆ ಆರ್ಡಿನಲ್. ಯಾಕಂದ್ರೆ ಅದು ಡಿನೋಟ್ ಮಾಡುತ್ತೆ, ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಇರುತ್ತೆ. ನೀನ್ 5 ಕೊಟ್ಟಿದ್ಯಾ ಅಂತ ಅಂದ್ರೆ ಅದೇನೋ ಒಂದು ರೆಪ್ರೆಸೆಂಟ್ ಮಾಡುತ್ತೆ. ನೀನ್ 5 ಸ್ಟಾರ್ ಕೊಟ್ಟಿದ್ಯಾ ಅಂದ್ರೆ ಅದೇನೋ ರೆಪ್ರೆಸೆಂಟ್ ಮಾಡಲ್ವಾ? ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಾಗಿ ಅದನ್ನ ಏನಂತ ಕರಿತೀವಿ ಅಂದ್ರೆ ಆರ್ಡಿನಲ್ ಅಂತ ಕರಿತೀವಿ. ಈಗ ನಿಮ್ಮ DCT ರ್ಯಾಂಕ್ ಇರ್ಬೋದು, ನಿಮ್ಮ DCT ರ್ಯಾಂಕ್ ಆರ್ಡಿನಲ್ ಆಗುತ್ತಾ ನಾಮಿನಲ್ ಆಗುತ್ತಾ? ಆರ್ಡಿನಲ್ ಆಗುತ್ತೆ. ಯಾಕೆ ಗೊತ್ತಾ? ಸುಮ್ನೆ ಯಾರ್ಯಾರಿಗೂ ಈಗ 20,000 ಜನ DCT ಎಕ್ಸಾಮ್ ಬರೀತಾರೆ, 20,000 ಜನಕ್ಕೂ ರ್ಯಾಂಡಮ್ ಆಗಿ 1, 2, 3 ನಂಬರ್ ಕೊಟ್ಟು ಹೋಗ್ತಾರಾ? ನೋ. ರ್ಯಾಂಕ್ 1 ಅಂತ ಬಂದಿದ್ದಾನೆ ಅಂತ ಅಂದ್ರೆ ಅವನು ಬೆಸ್ಟ್, ಎಲ್ರಿಗಿಂತ ಬೆಸ್ಟ್. ರ್ಯಾಂಕ್ 2 ಅಂತ ಅಂದ್ರೆ ಹಂಗೆ ಡಿಕ್ರೀಸಿಂಗ್ ಆರ್ಡರ್ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ನಂಬರ್ ಕೊಡೋದಕ್ಕೆ ಒಂದು ಆ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಇರುತ್ತಲ್ವಾ, ಆ ಪರ್ಫಾರ್ಮೆನ್ಸ್ ಅಥವಾ ಕ್ವಾಲಿಟಿನ ಮೆಜರ್ ಮಾಡೋದನ್ನ ಆರ್ಡಿನಲ್ ಆಗಿತ್ತು ಅಂತ ಅಂದ್ರೆ, ಅದಕ್ಕೊಂದು ರೀಸನ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ಆರ್ಡಿನಲ್ ಅಂತ ಕರಿತೀವಿ. ಈಗ ಅರ್ಥ ಮಾಡ್ಕೊಳ್ಳಿ, ಇಷ್ಟೇ ನಾನು ಹೇಳ್ಕೊಟ್ಟಿರೋದು. ಕ್ವಾಲಿಟೇಟಿವ್ ಅಂತ ಅಂದ್ರೆ ನಂಬರ್ ನಲ್ಲಿ ಮೆಜರ್ ಮಾಡದೇ ಇರುವಂತದ್ದು, ಬಟ್ ಆದ್ರೂ ಕೂಡ ನಮಗೆ ಅದು ನಂಬರ್ ನಲ್ಲಿ ಬೇಕಾಗಿದೆ. ನಂಬರ್ನ ಕೊಡಬೇಕು. ಅದ್ರಲ್ಲಿ 2 ತರ ನಂಬರ್ ಕೊಡ್ಬೋದು. ಒಂದು ಹೆಂಗ್ ಕೊಡ್ಬೋದು? ನಾಮಿನಲ್ ಕೊಡ್ಬೋದು. ನಾಮಿನಲ್ ಅಲ್ಲಿ ಏನ್ ಮಾಡ್ತೀವಿ, ನಿಮ್ಗೆ ಎಷ್ಟೊಂದು ಔಟ್ಕಮ್ಸ್ ಬಂದಿರುತ್ತೆ, ಒಂದೊಂದಕ್ಕೆ ಒಂದೊಂದು ನಂಬರ್ ಕೊಟ್ಕೊಂತ ಹೋಗೋದು. ಆ ನಂಬರ್ ಕೊಡೋ ಹಿಂದೆ ಏನು ರೀಸನ್ ಇರೋದಿಲ್ಲ, ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಟ್ಕೊಂತ ಹೋಗೋದು ಅಷ್ಟೇ. ಸುಮ್ನೆ ರ್ಯಾಂಡಮ್ ಆಗಿ ಕೊಟ್ಕೊಂತ ಹೋಗೋದು 1, 2, 3, 4 ಅಂತ. ನಾನು ನಂಬರ್ 1 ಕೊಟ್ಟಿದ್ದೀನಿ ಅಂದ ತಕ್ಷಣ ಅದು ಶ್ರೇಷ್ಠ ಅಂತ ಏನಿಲ್ಲ, ಅದು ಶ್ರೇಷ್ಠ, ಅದು ಫಸ್ಟ್ ಅಂತ ಏನಿಲ್ಲ. ಓಕೆ, ಸೊ ಬಟ್ ಆರ್ಡಿನಲ್ ಅಲ್ಲಿ ಏನಾಗುತ್ತೆ, ನೀನ್ ನಂಬರ್ 1, ನಂಬರ್ 2, ನಂಬರ್ 3 ಕೊಟ್ಟಿದ್ಯಾ ಅಂತಂದ್ರೆ ಅದರಿಂದ ರೀಸನ್ ಇದೆ. ಈ ಸಪೋಸ್ ಇಫ್ ಯು ಟೇಕ್ ಕ್ವಾಲಿಟಿ ಅಂತಂದ್ರೆ ನಂಬರ್ 1 ಅಂತಂದ್ರೆ ಇಟ್ ಇಸ್ ಆಫ್ ಬೆಸ್ಟ್ ಕ್ವಾಲಿಟಿ ಅಂತ, ನಂಬರ್ 2 ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ನಂಬರ್ 3 ಅಂದ್ರೆ ಅದಕ್ಕಿಂತ ಕಡಿಮೆ. ರೇಟಿಂಗ್ಸ್ ಕೂಡ ಅಷ್ಟೇ. ನಂಬರ್ 5 ಸ್ಟಾರ್ ಕೊಟ್ಟಿದ್ಯಾ ಅಂತಂದ್ರೆ ಚೆನ್ನಾಗಿ ಮಾಡಿದೀನಿ ಅಂತ. ಓಕೆನಾ? ಇಲ್ಲ ಅಸೆಂಡಿಂಗ್ ಇರ್ಬೋದು, ಇಲ್ಲ ಡಿಸೆಂಡಿಂಗ್ ಇರ್ಬೋದು. ನೋಡಿ, ಈಗ ಇದು ಬಂದ್ಬಿಟ್ಟು ಕ್ವಾಲಿಟಿ ಅಸೆಂಡಿಂಗ್ ಇದೆ, ಕ್ವಾಲಿಟಿ ಡಿಸೆಂಡಿಂಗ್ ಇದೆ ಇದು. ಹೌದಾ? ಅಂದ್ರೆ ಫಸ್ಟ್ ಬಂದಿದ್ರೆ ಶ್ರೇಷ್ಠ ಅಂತ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಫಸ್ಟ್ ಅಂತಂದ್ರೆ ಏನಂತ, ಸಖತ್ತಾಗಿ ಮಾಡಿದಾನೆ ಅಂತ. ಸೆಕೆಂಡ್ ಅಂತಂದ್ರೆ ಅವನಕ್ಕಿಂತ ಕಡಿಮೆ ಅಂತ. ಬಟ್ ಈ ರೇಟಿಂಗ್ಸ್ ಇದೆಯಲ್ಲ, ರೇಟಿಂಗ್ಸ್ ಇಸ್ ಡಿಫ್ರೆಂಟ್, ಉಲ್ಟಾ. ಹೌದಾ ಇಲ್ಲ? ನೀನು ರೇಟಿಂಗ್ಸ್ 1 ಅಂತ ಕೊಟ್ರೆ ಸಖತ್ ಅಂತ ಅಲ್ಲ, ಅದು ಕಡಿಮೆ ಅಂತ, ಅದು ಪುವರ್ ಅಂತ. 5 ಕೊಟ್ರೆ ಜಾಸ್ತಿ ಅಂತ. ಓಕೆನಾ? ಅಂದ್ರೆ ಅದಕ್ಕೆ ಅವ್ನು ಹೇಳ್ತಿರೋದು ಅದು ಅಸೆಂಡಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಡಿಸೆಂಡಿಂಗ್ ಆಗಿರ್ಬೋದು. ಓಕೆನಾ? ಹೆಂಗ್ ಬೇಕಾರಾಗಿರ್ಬೋದು ಅಂತ ಹೇಳ್ತಿದ್ದಾನೆ. ಸೊ ಇಷ್ಟು ಬಂದ್ಬಿಟ್ಟು ಡೇಟಾ. ಓಕೆನಾ? ಸೊ ಇದ್ರ ಕತೆ ಮುಗೀತಿಲ್ಲಿಗೆ. ಏನಾದ್ರು ಡೌಟ್ ಇದೆಯೇನಪ್ಪ ಇಲ್ಲಿವರೆಗೂ? ಇಷ್ಟೇ, ಒಂದು ಟೇಬಲ್ ತರ ನೆನ್ಪಿಟ್ಕೊಳ್ಳಿ. ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಎಷ್ಟು ಟೈಪ್ಸು?
ಒಂದು ಒಂದು ಯಾವ್ದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಯಸ್. ಡಿಸ್ಕ್ರೀಟ್ ಅಲ್ಲಿ ಹೋಲ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಕಂಟಿನ್ಯೂಸ್ ಅಲ್ಲಿ ಡೆಸಿಮಲ್ಸ್, ಪಾಯಿಂಟ್ಸ್, ಫ್ರಾಕ್ಷನ್ಸ್ ಎಲ್ಲ ಬರ್ತವೆ. ಪ್ಲೀಸ್. ಕ್ವಾಲಿಟೇಟಿವ್ ಅಂತಂದ್ರೆ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ, ಅದರಲ್ಲಿ 2 ಟೈಪ್ ಬರ್ತವೆ, ಒಂದು ನಾಮಿನಲ್, ಇನ್ನೊಂದು ಆರ್ಡಿನಲ್. ನಾಮಿನಲ್ ಅಲ್ಲಿ ಏನ್ ಮಾಡ್ತೀವಿ? ಎಸ್, ವಿತೌಟ್ ಎವ್ರಿ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ಗೆ ಒಂದೊಂದು ನಂಬರ್ ನ ಅಸೈನ್ ಮಾಡ್ತಾ ಹೋಗ್ತೀವಿ, ರ್ಯಾಂಡಮ್. ಅದಕ್ಕೆ ಏನು ಪರ್ಪಸ್ ಇರೋದಿಲ್ಲ. ಬಟ್ ಆರ್ಡಿನಲ್ ಅಲ್ಲಿ ನಾವು ನಂಬರ್ ಅಸೈನ್ ಮಾಡ್ತೀವಿ ಗೊತ್ತು, ಬಟ್ ಅದಕ್ಕೊಂದು ರೀಸನ್ ಇರುತ್ತೆ. ನಂಬರ್ 1 ಅಸೈನ್ ಮಾಡಿದೀವಿ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ಯಾಕೆ ನಂಬರ್ 1 ಅಂತಂದ್ರೆ ಅದು ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಯಾವ್ದೋ ಒಂದು ರೇಟಿಂಗ್ಸ್ ಕೊಡೋದಿರ್ಬೋದು, ಆ ತರ ರೀಸನ್ ಇರುತ್ತೆ. ಓಕೆನಾ? ಅದನ್ನ ನಾವು ಆರ್ಡಿನಲ್ ಅಂತ ಕರಿತೀವಿ. ಆರ್ಡರ್ ಆಗಿ ನಂಬರ್ ಕೊಡೋದನ್ನ ಆರ್ಡಿನಲ್ ಅಂತ ಕರಿತೀವಿ. ನಾಮಿನಲ್ ಅಂತ ಅಂದ್ರೆ ನೇಮ್ ಮೇಲೆ ನಂಬರ್ ಕೊಡ್ಕೊಂತ ಹೋಗೋದು ಅಷ್ಟೇ. ಯಾವ್ದೋ ಒಂದು ನೇಮ್ ಏನೋ ಒಂದು ನಂಬರ್, ಓಕೆನಾ, 1 2 3 ರಮೇಶ, ಸುರೇಶ, ಹಂಗೆ ನಂಬರ್ ಕೊಡ್ಕೊಂತ ಹೋದ್ರೆ ಅದೇ ಅಷ್ಟೇ. ಸುಮ್ನೆ ಒಂದ್ ಸ್ವಲ್ಪ ಎಕ್ಸಾಂಪಲ್ ತಗೊಂಡ್ಬಂದಿದ್ದೀನಿ ನೋಡಿ. ಎಕ್ಸಾಂಪಲ್ಸ್ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಅಂತಂದ್ರೆ ನೋಡಿ. ಜೆಂಡರ್ ಅಂದ್ರೆ ಏನ್ ಹೇಳು? ಜೆಂಡರ್ ಅಂದ್ರೆ ಅಂತ ಹೇಳ್ತೇಪ್ಪ ನೋಡಿ, ಇವೆಲ್ಲ ಕ್ವಾಲಿಟೇಟಿವ್ ಡೇಟಾಗಳು. ಮೇಲ್ ಅಥವಾ ಫಿಮೇಲ್ ಅಂತ ಹೇಳ್ಬೋದು. ಐ ಕಲರ್, ಬ್ಲಾಕ್, ಬ್ರೌನ್. ರಿಸಲ್ಟ್ ನೋಡಿ, ರಿಸಲ್ಟ್ ಅನ್ನೋದು ಬಂತು, ಇದನ್ನ ಅವಾಗಲೇ ಹೇಳಕ್ ಬಂದಿದ್ದು. ರಿಸಲ್ಟ್ ಅನ್ನೋದೇನು? ತುಂಬಾ ಜನ ಲಾಸ್ಟ್ ಟೈಮ್ ನನ್ನ ಮೇಲೆ ಒಬ್ಬ ವಾದ ಮಾಡಿದ, ರಿಸಲ್ಟ್ ಅನ್ನೋದು ಏನ್ ಸರ್ ಕ್ವಾಂಟಿಟೇಟಿವ್ ಆಗ್ಬಿಡ್ತಲ್ಲ ಸರ್. ರಿಸಲ್ಟ್ ಅನ್ನೋದು ಕ್ವಾಲಿಟೇಟಿವ್, ಪಾಸ್ ಫೈಲ್ ಅನ್ನೋದು ಬೇರೆ. ರಿಸಲ್ಟ್ ಅಂತಂದ್ರೆ ಪಾಸ್ ಫೈಲ್ ತಾನೆ. ಪರ್ಸೆಂಟೇಜ್ ಅನ್ನೋದೇನು ನೋಡಿ. ರಿಸಲ್ಟ್ಗೂ ಮತ್ತೆ ಪರ್ಸೆಂಟೇಜ್ಗೂ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಪರ್ಸೆಂಟೇಜ್ ಅಂದ್ರೆ ನೀನು ಹೇಳ್ಬೇಕು, ಓಕೆನಾ, ನಂದು 95% ಸರ್ ಅಂತ. ರಿಸಲ್ಟ್ ಅಂದ್ರೆ ನೀನ್ ಏನ್ ಹೇಳ್ಬೇಕು? ಪಾಸಾ ಫೇಲಾ, ಪಾಸಾ ಫೇಲಾ ಅಂತ ಹೇಳ್ಬೇಕು. ಓಕೆನಾ? ರಿಸಲ್ಟ್ ಈಸ್ ವಾಟ್? ಎಂತ ಡೇಟಾ? ಕ್ವಾಲಿಟೇಟಿವ್. ರಿಸಲ್ಟ್, ಪಾಸ್ ಫೇಲ್. ಹ್ಯಾಪಿನೆಸ್, ಹ್ಯಾಪಿಯರ್, ಅನ್ಹ್ಯಾಪಿ. ಟೇಸ್ಟ್, ಟೇಸ್ಟ್ ಇನ್ನೋದು ಏನು ಅಂತ ಕೇಳ್ತಾನೆ. ಟೇಸ್ಟ್. ಬ್ಯೂಟಿ, ಬ್ಯೂಟಿಫುಲ್, ಅಗ್ಲಿ. ಓಕೆನಾ? ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್, ಅನ್ಮ್ಯಾರಿಡ್ ಅಂತ ಹೇಳ್ತೀವಿ. ಅಥವಾ ವೆಯ್ಟ್, ವೆಯ್ಟ್ ಅನ್ನೋದೇನು? ಇವೆಲ್ಲ ಕ್ವಾಂಟಿಟೇಟಿವ್ ಡೇಟಾಗಳು. ವೆಯ್ಟ್, ಹೈಟ್, ಏಜ್, ಟೆಂಪರೇಚರ್, ಸೈಜ್, 4 ಇಂಚಿದೆ ಅಂತ ಹೇಳೋದು. ಓಕೆ, ಅಂದ್ರೆ ಸ್ಪೀಡ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಇವೆಲ್ಲ ಏನು? ಕ್ವಾಂಟಿಟೇಟಿವ್. ಸೊ ಇಷ್ಟು ನಿಮ್ಗೆ ಐಡಿಯಾ ಇರ್ಬೇಕಣ್ಣ. ಅದ್ರ ಡಿಫ್ರೆನ್ಸ್ ಅಂದ್ರೆ ನಾನು ನಿಮ್ಗೆ ಈಗ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ವಾಟ್ ಎವರ್ ದ ಇನ್ಫಾರ್ಮೇಶನ್ ಈಸ್, ಅದನ್ನ ನೀವು ಮೆಜರ್ ಮಾಡ್ಬೇಕೀಗ. ಅದು ಕ್ವಾಲಿಟೇಟಿವ್. ಫಸ್ಟ್ ಮೇಜರ್ ಸೆಗ್ರಿಗೇಷನ್ ಇರಬೇಕು. ಅಂದ್ರೆ ಒಂದು ಕ್ವಾಲಿಟೇಟಿವಾ ಒಂದು ಕ್ವಾಂಟಿಟೇಟಿವಾ ಅಂತ ಮಾಡಬೇಕು. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಅದರಲ್ಲಿ ಟೈಪ್ಸ್ಗಳನ್ನ ಹೇಳ್ಬೇಕು ನೀವು, ಅದು ಯಾವ್ದಕ್ಕೆ ಬರುತ್ತೆ ಅಂತ. ಸೊ ಇದು ಕತೆ. ನೋಡಿ, ಬ್ರಾಡರ್ ಆಗಿ ಹೇಳ್ಬಿಟ್ಟಿದ್ದಾನೆ. ಟೈಪ್ಸ್ ಆಫ್ ಡೇಟಾದಲ್ಲಿ ಯಾವ ಟೈಪ್ಸ್ ಬರ್ತಾವಣ? ಒಂದು ಕ್ಯಾಟಗರಿಕಲ್ ಅಥವಾ ಕ್ವಾಲಿಟೇಟಿವ್. ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇದನ್ನ ಇದೆಯಲ್ಲ ಕ್ವಾಲಿಟೇಟಿವ್ ಡೇಟಾ ಇದೆಯಲ್ಲ, ಕ್ವಾಲಿ ಅದನ್ನ ಕ್ಯಾಟಗರಿಕಲ್ ಅಂತ ಕೂಡ ಕರೀತಾರೆ. ಕ್ಯಾಟಗರಿ ಮಾಡೋದು. ಓಕೆನಾ? ಸೊ ಕ್ವಾಲಿಟೇಟಿವ್ ಡೇಟಾನ ಕ್ಯಾಟಗರಿಕಲ್ ಅಂತ ಕರೀತಾರೆ. ಕ್ವಾಂಟಿಟೇಟಿವ್ ಡೇಟಾನ ಅವ್ರೇಂತ ಕರೀತಾರೆ? ನ್ಯೂಮರಿಕಲ್ ಅಂತ ಕೂಡ ಕರೀತಾರೆ. ಕ್ಯಾಟಗರಿಕಲ್ ಅಲ್ಲಿ, ಕ್ವಾಲಿಟೇಟಿವ್ ನಲ್ಲಿ 2 ಟೈಪ್. ನಾರ್ಮಲ್ ಅಲ್ಲ, ಇದು ನಾಮಿನಲ್ ಅಥವಾ ನಾರ್ಮಲ್ ಅಂತ ಕೂಡ ಕರೀತಾರೆ. ಆರ್ಡಿನಲ್ ಅಂತ ಕರೀತಾರೆ. ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್ ಅಂತ ಕರೀತಾರೆ. ಈ ಕ್ಲಾಸಿಫಿಕೇಶನ್, ಈ ಹೈಯರಾರ್ಕಿ ನಿಮಗೆ ಗೊತ್ತಿರಬೇಕು, ಈ ಟ್ರೀ ನಿಮಗೆ ಗೊತ್ತಿರಬೇಕು. ಸೊ ಕ್ಲಾರಿಟಿ ಸಿಗ್ತಾ ಈಗ ಇಷ್ಟೊಂದು ಮಾತಾಡಿದ್ದು? ಇದ್ರ ಮೇಲೆ 100 ಒಂದು ಕ್ವಶನ್ ಕೇಳ್ತಾನೆ. ಜಸ್ಟ್ ಓಪನ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಚ್ ಐ ಹ್ಯಾವ್ ಸೆಂಟ್. ಓಕೆನಾ? ಸುಮ್ಮನೆ ಓಪನ್ ಮಾಡಿ ಅದರಲ್ಲಿ ಕ್ವಶನ್ಗಳನ್ನ ತೆಗೆದು ನೋಡಿ. ಫಸ್ಟ್ ಕ್ವಶನ್ ಇದು ಕಣ್ಣಿ ಕಾಣುತ್ತೆ ನಿಮಗೆ. ಓಕೆನಾ? ಅವನೇನ್ ಕ್ವಶನ್ ಕೊಡ್ತಾ ಗೊತ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ ಅಂತ 4 ಆಪ್ಷನ್ ಕೊಟ್ಟಿರ್ತಾನೆ. ಹುಡುಕ್ಬೇಕು ಅದ್ರಲ್ಲಿ ಯಾವ್ದು ಕ್ವಾಂಟಿಟೇಟಿವ್ ಡೇಟಾ ಅಂತ. ಓಕೆನಾ? ಸೊ ಯಾವ್ದೋ ಒಂದು ಕೊಟ್ಬಿಟ್ಟು ಇದು ಎಂತ ಡೇಟಾ ಅಂತ ಕೇಳ್ಬೋದು. ಓಕೆನಾ? ಕ್ಲಾಸಿಫಿಕೇಶನ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಇದು ನಿಮ್ಗೆ ನೆನಪಿರ್ಲಿ. ಸೊ ಸದ್ಯಕ್ಕೆ ಇವತ್ತಿಗೆ ಸಾಕು ಅಂತ ಅನ್ಸುತ್ತೆ. ನಾಳೆ ದಿವಸ ಇನ್ನ ಬೇಜಾನಿದೆ. ಇನ್ನು ಪ್ರಾಡಕ್ಟ್ ಪರ್ಸ್ಪೆಕ್ಟಿವ್ ನಲ್ಲಿ ನಿಮ್ಗೆ ಪ್ರೈಮರಿ, ಸೆಕೆಂಡರಿ ಅಂತ ಬರುತ್ತೆ. ಅದನ್ನ ನಾಳೆ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡಿಸ್ಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.